ನಾಲ್ಕು ಬ್ರಹ್ಮರು ಮುಗಿದ ಮೇಲೆ ಈ 3 ನಗರಗಳು ಒಂದೇ ಸರಳ ರೇಖೆಯಲ್ಲಿ ಬರುತ್ತೆ. ಒಬ್ಬನೇ ಒಂದೇ ಬಾಣದಲ್ಲಿ ನಮ್ಮನ್ನು ಹೊಡೆದ್ರೆ ನಮಗೆ ನಾಶ ಬರಬೇಕು ಅಂತ ಬ್ರಹ್ಮ ಆಯಿತು ಅಂತಂದುಬಿಟ್ಟ. ಭಗವಂತನಿಗೆ ಕಷ್ಟವೇ? ನಮ್ಮ ವ್ಯಾಸರು ಹೇಳ್ತಾರೆ, ಭಗವಂತ ಒಂದು ಇವನನ್ನು ಒಪ್ಪಿಸಿದ್ರು, ಯಾರೋ ಈಶ್ವರನನ್ನ, ರುದ್ರೋ ವೈ ಕ್ರೂರ ಸೋಸ್ಯತ್ವಿತಿ ಅಂತ ನಮ್ಮ ಶ್ರುತಿಯಲ್ಲೇ ಹೇಳುತ್ತೆ. ರುದ್ರನೇ ಅದನ್ನು ಹೊಡೆಯೋದಕ್ಕೆ ಸಮರ್ಥ, ಅವನತ್ರ ಹೇಳಿ ಅಂತ. ರುದ್ರ ಒಪ್ಕೊಂಡ, ವಿಷ್ಣುವೇ ಬಾಣವಾದ. ಆಗ ಪರಮೇಶ್ವರ ಒಂದ್ಸಲ ಕಣ್ಣನ್ನು ಮಿಟುಕಿಸಿದಂತೆ ಆ ಚತುರ್ಯುಗಗಳು, ಆ ಬ್ರಹ್ಮನ ಕಾಲವೆಲ್ಲ ಆಗೋಯ್ತು ಅಂತ. ಅಂದ್ರೆ ಭಗವಂತನ ಸಾಮರ್ಥ್ಯವನ್ನ ನಾವು ಮನುಷ್ಯರಾಗಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಭಗವಂತ ಕನ್ಸೈಸ್ ಮಾಡಿ ಹೇಳಿರ್ಬೋದು, ಅದನ್ನ ಸಾರಾಂಶವನ್ನು ಹೇಳಿ ಅದನ್ನು ವ್ಯಾಸರು ವಿಸ್ತಾರವಾಗಿ ಹೇಳಿರ್ತಕ್ಕಂತಹ ಒಂದು ಸಂಭವವೂ ಕೂಡ ಇದೆ. ಆದರೆ ಇದನ್ನು ಕೇಳಬೇಕಾದ್ರೆ ನಮಗೆ ಒಂದು ನಂಬಿಕೆ ಇರಬೇಕು. ಮೊದಲು ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕಾದ್ರೆ ನನಗೆ 700 ಶ್ಲೋಕವೂ ಬರುತ್ತೆ, ಧರ್ಮಕ್ಷೇತ್ರ ಅಂತ ಶುರು ಮಾಡಿದರೆ ದೇಹಿ ಮಮ ಅಂತ ಹೇಳಿ ಕೊನೆಯ ಶ್ಲೋಕದವರೆಗೆ ಎಲ್ಲವನ್ನೂ ಕೂಡ ನಾನು ಹೇಳ್ತೀನಿ, ಅಷ್ಟೇ ಅಲ್ಲ. ಇದು ನಿಜವಾಗಿ ಭಗವಂತನ ವಾಣಿ. ಹೇಳಿದರು ತಾಯಿ, ಅಲ್ಲಿ ಪಾರ್ಥಾಯ ಪ್ರತಿಬೋಧಿತ ಮಾಡಿದರು. ಭಗವತ ನಾರಾಯಣೇನ ಸ್ವಯಂ, ಸಾಕ್ಷಾತ್ ಭಗವಂತನಿಂದ ಪಾರ್ಥನಿಗೆ ಹೇಳಲ್ಪಟ್ಟಿರ್ತಕ್ಕಂಥದ್ದು ಇದು. ಅದು ನಮ್ಮ ಮೊದಲನೇ ನಂಬಿಕೆ ಆಗಬೇಕು. ನಮ್ಮ ಮೊದಲನೇ ನಂಬಿಕೆ ಅದು ಭಗವದ್ವಾಣಿ, ಇದನ್ನು ಭಗವಂತನೇ ಹೇಳಿರ್ತಕ್ಕಂಥದ್ದು ಅಂತ. ಈ ನಂಬಿಕೆ ಇಲ್ಲದಿದ್ರೆ ನಾವು ಏನನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಹೇಗಿರಬೇಕು ಅಂತ. ಒಬ್ಬ ಕಳ್ಳ, ಅವನು ಕಳ್ಳ ಅಂದ್ರೆ ಏನೋ ಭಾರೀ ದರೋಡೆಕೋರ, ತುಂಬ ಚಾಕಚಕ್ಯತೆಯಿಂದ ಕಳ್ಳತನವನ್ನು ಮಾಡ್ತಾ ಇದ್ದಂಥವನು. ಅವನಿಗೆ ಎಲ್ಲೂ ಸೋಲೆ ಇಲ್ಲ, ಎಲ್ಲಿ ಹೋದರೂ ಕೂಡ ಅವನನ್ನು ಯಾರು ಹಿಡಿಯೋವರೇ ಇಲ್ಲ, ಅಷ್ಟು ಚೆನ್ನಾಗಿ ಚಾಕಚಕ್ಯತೆಯನ್ನು ಬಳಸ್ಕೊಂಡಿದ್ದ. ಅವನಿಗೆ ಆಸೆ ಏನು ಅಂತಂದ್ರೆ ರಾಜನ ಆ ಕೊಠಡಿ, ರಾಜನ ಟ್ರೆಷರಿಯಲ್ಲಿ ಹೋಗಿ ಅವನ ಖಜಾನೆಯನ್ನು ಲೂಟಿ ಮಾಡಬೇಕು ಅಂತ ಆಸೆ. ಆದರೆ ಅಷ್ಟು ಧೈರ್ಯ ಇಲ್ಲ. ಯಾಕೆಂದ್ರೆ ರಾಜಭಟರು 24 ಗಂಟೆನೂ ಕಾಯ್ತಾ ಇರ್ತಾರೆ. ಏನು ಒಂದು ಗೊತ್ತಾದ್ರೂ ಸೈರನ್ ಹಾಕ್ಬಿಡ್ತಾರೆ, ಎಲ್ಲರೂ ನುಗ್ಗಿ ನನ್ನನ್ನು ಹಿಡಿದು ಬಿಡ್ತಾರೆ ಅಂತ ಗಾಬರಿ. ಆ ಹೊತ್ತಿಗೆ ಏನಾಯಿತು ಅಂತಂದ್ರೆ ಯಾರೋ ಹೇಳಿದರು, ಮಾತಾಡ್ಕೋತಾ ಇದ್ರು ಆ ಊರಿನಲ್ಲಿ. ಅವನು ಕಳ್ಳ ಅಂತ ಗೊತ್ತಿಲ್ಲ, ಎಲ್ಲ ಜನರ ಮಧ್ಯೆ ಬೆರ್ತು ಇರ್ತಾ ಇದ್ದ. ಅವನು ಯಾರೋ ಮಾತಾಡ್ತಾ ಇದ್ರು. ಈ ಊರಿನ ಹೊರಗಡೆ ಒಬ್ಬ ಸಾಧು ಬಂದಿದ್ದಾನೆ. ಆ ಸಾಧು ಎಷ್ಟು ದೊಡ್ಡ ವ್ಯಕ್ತಿ ಅಂತಂದ್ರೆ ಅವನು ಹೇಳಿದ್ದು ಈವರೆಗೆ ಸುಳ್ಳಾಗಿಲ್ವಂತೆ. ಅವನು ಏನಾದರೂ ಒಂದು ಆಶೀರ್ವಾದವನ್ನು ಮಾಡಿಬಿಟ್ರೆ ಅವನು ಒಬ್ಬ ಪರಮೇಶ್ವರನ ಸ್ವರೂಪ, ಅವನು ಹೇಳಿದಂತೆ ನಡೆದು ಬಿಡುತ್ತಂತೆ ಅಂತ ಯಾರೋ ಹೇಳ್ತಾ ಇದ್ರು. ಇವನಿಗೆ ಸಾಧು ಸಂತರಲ್ಲೂ ನಂಬಿಕೆ ಇಲ್ಲ, ದೇವರಲ್ಲೂ ನಂಬಿಕೆ ಇಲ್ಲ, ಒಂದು ದಿವಸನೂ ದೇವರಿಗೆ ಕೈ ಮುಗಿದವನಲ್ಲ. ಅದು ಪರೀಕ್ಷೆ ಮಾಡೋಣ, ನಮಗೂ ಏನಾದ್ರು ಲಾಭ ಸಿಗೋದಾದರೆ ಅಂದ್ಕೊಂಡು ಹೋದ. ಎಲ್ಲರೂ ಊರಿನವರೆಲ್ಲ ಹೋದ್ಮೇಲೆ ಹೋಗಿ ಸಾಧುವಿಗೆ ನಮಸ್ಕಾರ ಮಾಡಿದ. ಸಾಧು ನೋಡ್ದ, ಏನಪ್ಪ ಏನು ಬೇಕು ಅಂತ. ಸ್ವಾಮಿ, ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ, ನೀವು ಅದನ್ನು ಈಡೇರಿಸಬೇಕು, ನೀವು ಹೇಳಿದ್ದೆಲ್ಲ ನಿಜವಾಗುತ್ತಂತೆ ಅಂತ. ಗೊತ್ತಿಲ್ಲಪ್ಪ, ಜನ ಹೇಳ್ತಾ ಇದ್ದಾರೆ. ಹೇಳು ಅಂತ. ಸಾಧುವಿಗೆ ಇವನನ್ನು ನೋಡಿದ ಕೂಡಲೇ ಗೊತ್ತಾಯ್ತು ಇವನು ಯಾರು ಅಂತ, ಇವನು ಯಾತಕ್ಕೆ ಬಂದಿದ್ದಾನೆ ಅಂತ. ಆಯ್ತಪ್ಪ, ಏನು ಬೇಕು ನಿನಗೆ? ಸಾಧು, ನೀನು ಯಾರು ಅಂತಲೂ ಕೇಳಿಲ್ಲ. ನೀನು ಯಾತಕ್ಕೆ ಬಂದಿದೆಯಾ, ಏನು ಬೇಕು ಅಂತ. ಏನಿಲ್ಲ ಸ್ವಾಮಿ, ನಾನು ಯಾವುದೋ ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸದಲ್ಲಿ ನನಗೆ ಯಾರೂ ಅಡ್ಡಿ ಬರಬಾರ್ದು, ಯಾವ ಸಂದರ್ಭದಲ್ಲೂ ಯಾರೂ ಅಡ್ಡಿ ಬರಬಾರ್ದು, ಹಾಗೆ ಆಶೀರ್ವಾದ ಮಾಡಿಬಿಡಿ. ಆಯ್ತಪ್ಪ, ಹಾಗೆ ಆಗ. ನಿನ್ನನ್ನು ಯಾರು ನಿನ್ನ ಕೆಲಸದಲ್ಲಿ ಅಡ್ಡಿ ಬರೋದು ಬೇಡ, ನಿನ್ನ ಕೆಲಸಕ್ಕೆ ಇನ್ನು ಮುಂದೆ ಯಾವ ತೊಂದರೆಯೂ ಇಲ್ಲ ಅಂತ ಸಾಧು ಹೇಳಿ. ಭಾರಿ ಸಂತೋಷ ಆಗ್ಬಿಡ್ತು ಇವನಿಗೆ. ತನ್ನ ಒಂದು ಶಕ್ತಿ, ತನ್ನ ಒಂದು ಚಾಕಚಕ್ಯತೆ ಜೊತೆಗೆ ಈ ಸಾಧುವಿನ ಆಶೀರ್ವಾದ ಎರಡು ಸೇರಿದ್ರೆ ಪ್ರಪಂಚವನ್ನೇ ಲೂಟಿ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡ. ಯಾಕಂದ್ರೆ ಯಾರು ಹಿಡಿಯಲ್ವಲ್ಲ ನನಗೆ. ಆಗಲೇ ಹೊರಟ. ಆಯ್ತು ಸ್ವಾಮಿ ಅಂತ ಹೇಳಿ ನಮಸ್ಕಾರ ಮಾಡಿ ಕುದುರೆ ನಿಲ್ಲಿಸಿದ, ಕುದುರೆ ಕಡೆಗೆ ಹೊರಟ. ಅವಾಗ ಸಾಧು ಅವನನ್ನು ಕರೆದ್ಬಿಟ್ಟು, ಬರಪ್ಪ, ನೀನೇನೋ ಕೇಳಿಬಿಟ್ಟೆ, ಆದ್ರೆ ನಂದು ಒಂದು ಮಾತಿದೆ, ಅದನ್ನು ನೀನು ನಡೆಸಬೇಕು. ಏನು ಸ್ವಾಮಿ ಅಂತ. ಏನಿಲ್ಲ, ಎಲ್ಲಿ ದೇವಸ್ಥಾನದ ಗಂಟೆಯ ಶಬ್ದ ಕೇಳುತ್ತೆ ಅಲ್ಲಿ ಒಂದು ಕ್ಷಣ ನಿಂತು ಆ ದೇವರಿಗೆ ನಮಸ್ಕಾರ ಮಾಡಿ. ಅದ್ಯಾವ ದೇವರ, ಎಲ್ಲೋ ದೂರದಿಂದ ಕೇಳಿಸುತ್ತೆ ನಿನಗೆ, ಕೇಳಿಸಿದ್ರು ಕೂಡ ನೀನು ನಿಂತು ಆ ದೇವರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗಬೇಕು. ಆಯಿತು ಅಂತಂದ್ಬಿಟ್ಟು ಹಾಗೆ ಮಾಡ್ತಾ ಇದ್ದಾನೆ. ಎಲ್ಲಿ ಕಳ್ತನ ಮಾಡಿದ್ರು ಯಾರೂ ಹಿಡಿತಾ ಇಲ್ಲ. ಆದರೆ ಅವನು ನಂಬಿಕೆ ಇಟ್ಟಿದ್ದಾನೆ. ಆ ನಂಬಿಕೆ ಎಷ್ಟರ ಮಟ್ಟಿಗೆ ಅಂದರೆ, ಈ ದೇವಸ್ಥಾನದ ಗಂಟೆಯ ಶಕ್ತಿಗೆ ನಮಸ್ಕಾರ ಮಾಡ್ತಾ ಇದ್ದೀನಲ್ಲ, ಇದಕ್ಕೆ ನನಗೆ ಯಾರೂ ಹಿಡಿತಾ ಇಲ್ಲ ಅಂತ. ಒಂದು ದಿವಸ ರಾಜನ ಖಜಾನೆಯನ್ನು ಲೂಟಿ ಮಾಡಿಬಿಟ್ಟ. ಸುರಂಗವನ್ನು ತೋಡಿ ಸುರಂಗ ಮಾರ್ಗದಿಂದ ಹೋಗಿ ಟ್ರಾಜರಿಯಲ್ಲಿ ಬೇಕಾದಷ್ಟು ಮುತ್ತು, ವಜ್ರ, ವೈಢೂರ್ಯ, ಪಚ್ಚೆ, ಗೋಮೇಧಿಕ ಏನೇನು ನವರತ್ನಗಳಿತ್ತು ಎಲ್ಲ ತುಂಬಿಕೊಂಡು ಒಂದು ಗಂಟು ಮಾಡಿಕೊಂಡ.
ಆ ಗಂಟು ಮಾಡಿಕೊಂಡು ಸುರಂಗ ಮಾರ್ಗದಿಂದ ಬಂದುಬಿಟ್ಟ. ಯಾರೂ ನೋಡಲಿಲ್ಲ. ಅವನಿಗೆ ಹೋಗೋಷ್ಟೊತ್ತಿಗೆ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ರು. ಅಲ್ಲಿ ಸೇವಕರೆಲ್ಲ ನಿದ್ದೆ ಮಾಡಿದ್ರು. ಅಲ್ಲಿ ಕಾವಲುಗಾಯವರೆಲ್ಲ ಚೆನ್ನಾಗಿ ಎಲ್ಲವನ್ನು ತಗೊಂಡು ಬಂದ. ಇವನಿಗೆ ಅಬ್ಬಾ, ಸಾಧುವಿನ ಮಾತು ಕೇಳ್ತಾ ಇರೋದ್ರಿಂದ ಎಷ್ಟು ಅನುಕೂಲ ಆಗ್ಬಿಡ್ತು ನನಗೆ ಅಂತ. ಅಷ್ಟೊತ್ತಿಗೆ ಗೊತ್ತಾಯ್ತು ರಾಜಭಟರಿಗೆ. ಎದ್ರು, ಎಲ್ಲರಿಗೂ ಕೂಡ ಗೊತ್ತಾಯಿತು. ಅವನನ್ನು ನಟಿಸ್ಕೊಂಡು ಬಂದರು. ರಾಜನ ಆಜ್ಞೆ, ಹೋಗಿ ಹಿಡೀರಿ ಆ ಕಳ್ಳನ್ನ, ಯಾರು ಅಂತ ನೋಡಿ ಅಂತ. 100 ಜನ ಅವನನ್ನು ನಟಿಸ್ಕೊಂಡು ಬಂದ್ಬಿಟ್ರು. ಒಳ್ಳೆ ಪೊಲೀಸರು ಕುದುರೆ ಮೇಲೆ ನಟಿಸ್ಕೊಂಡು ಬರ್ತಾ ಇದ್ದಾರೆ. ಇವನು ಯಾರು ನನ್ನ ನೋಡೋದಿಲ್ಲ ಅಂತ ಹೇಳಿ ಕುದುರೆ ಮೇಲೆ ಬರ್ತಾ ಇದ್ದಾನೆ. ದೊಡ್ಡ ಗಂಟು, ಕುದುರೆಗೆ ವೇಗವಾಗಿ ಓಡೋಕ್ಕಾಗ್ತಾ ಇಲ್ಲ. ಇವನು ಧಾವನಕ್ಕೆ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಬಂದು ಅಯ್ಯೋ ಬಂದೇ ಬಿಟ್ರು ಪೊಲೀಸರು ಅಂತ ಹೇಳಿ ಓಡೋಕ್ಕೆ ಶುರು ಮಾಡಿದ. ಎಷ್ಟೋ ದೂರ ಓಡ್ದ, ಕಷ್ಟಪಟ್ಟು ಓಡ್ತಾ ಇದ್ದಾನೆ. ಹಿಂದಿಂದ ಅವರು ಬರ್ತಾ ಇದ್ದಾರೆ. ಕಳ್ಳ ಅಲ್ಲೇ ಹೋಗ್ತಾ ಇದ್ದಾನೆ, ನೋಡಿ ನೋಡಿ ಅಂತ ಹೇಳ್ತಾ ಇದ್ದಾರೆ, ಗಂಟು ನೋಡಿ ಅಂತ. ಅಷ್ಟೊತ್ತಿಗೆ ಏನಾಯಿತು ಅಂತಂದ್ರೆ ದೇವಸ್ಥಾನದ ಗಂಟೆ ಶಬ್ದ ಕೇಳಿಸ್ಬಿಡ್ತು. ಯಾವುದೋ ದೂರದಲ್ಲಿ ದೇವಸ್ಥಾನ, ಆ ದೇವಸ್ಥಾನದ ಗಂಟೆ ಕಾಣ್ತಾ ಇದೆ. ದೇವಸ್ಥಾನ, ಆ ಇನ್ನೊಂದು ರಸ್ತೆ, ಆ ರಸ್ತೆಯ ತುದಿಯಲ್ಲಿ ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿ ಯಾರೋ ಗಂಟೆ ಹೊಡೆದ್ಬಿಟ್ಟು. ಸಾಧು ಹೇಳಿದ್ದಾನೆ, ದೇವಸ್ಥಾನದ ಗಂಟೆ ಶಬ್ದ ತಕ್ಷಣ ಇಳಿದು ನಮಸ್ಕಾರ ಮಾಡಬೇಕು ಅಂತ. ಏನಾದರೂ ಆಗಲಿ, ನನ್ನ ತಲೆ ಹೋಗುತ್ತಾ ಹೋಗಲಿ, ಆದರೆ ಸಾಧುವಿನ ಬಗ್ಗೆ ಇದ್ದ ನಂಬಿಕೆಯನ್ನು ಕಳ್ಕೋಬಾರ್ದು ಅಂತ ಇಳಿದು ನಮಸ್ಕಾರವನ್ನು ಮಾಡಿ ಆ ರಸ್ತೆಯಲ್ಲೇ ಇಳಿದು ತಕ್ಷಣ ಇಳಿದು ಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾ ನಿಂತಿದ್ದಾನೆ. ಆ ಪೊಲೀಸರು ಅಟ್ಟಿಸ್ಕೊಂಡ್ಬಂದ್ರು. ನೋಡಿದ್ರು, ಕಳ್ಳ ನಾವು ಒಟ್ಟಿಸ್ಕೊಂಡ್ಬರೋವಾಗ ನಿಂತ್ಕೊಂಡು ನಾವು ನಮಸ್ಕಾರ ಮಾಡ್ತಾನ ಅವನು, ದೇವರಿಗೆ ಯಾರೋ ಭಕ್ತ ಇರಬೇಕು ಅಂದ್ರು ಮುಂದಕ್ಕೆ ಹೋದ. ಅಲ್ಲೂ ಹಿಡಿಲಿಲ್ಲ ಇವನು. ಇವನಿಗೆ ಆಶ್ಚರ್ಯ ಆಗ್ಬಿಡ್ತು. ಎಲ್ಲ ಈ ಸಾಧುವಿನ ಒಂದು ಮಾತಿನಲ್ಲಿ ನಾನು ಶ್ರದ್ಧೆ ಇಟ್ಟಿದ್ದಕ್ಕೆ ಇಷ್ಟು ಅನುಕೂಲ ಆಗ್ಬಿಡ್ತಾ ನನಗೆ. ಇನ್ನು ಅವನ ಶಿಷ್ಯನಾಗಿ ಅವನ ಸೇವೆಯನ್ನೇ ಮಾಡ್ತಾ ಇದ್ದೆ, ಎಷ್ಟು ಅನುಕೂಲ ಆಗಬಹುದು ನನಗೆ ಅಂತ ಓಡೋದ. ಸಾಧುವಿನ ಹತ್ರ ಹೋದ. ಅವರಿಗೆ ಅವ್ರ ಕಾಲ ಹತ್ರ ಆ ಗಂಟು ಹಾಕಿಬಿಟ್ಟು, ಸ್ವಾಮಿ ಹೀಗೆ ರಾಜನ ಖಜಾನೆ ಲೂಟಿ ಮಾಡಿದೆ, ಹೀಗಾಯ್ತು, ನಿಮ್ಮ ಮಾತು ಕೇಳಿದ್ರಿಂದ ಎಷ್ಟು ಅನುಕೂಲ ಆಗ್ಬಿಡ್ತು ಸ್ವಾಮಿ, ಇಷ್ಟು ನಿಮಗೆ ಒಪ್ಪಿಸ್ತೀನಿ. ಇಷ್ಟೇ ಅಲ್ಲ, ನಾನು ಬೇಕಾದಷ್ಟು ಲೂಟಿ ಮಾಡಿ ಒಂದು ಕಡೆಯಲ್ಲಿ ಎಲ್ಲ ಗುಟ್ಟಾಗಿ ಇಟ್ಬಿಟ್ಟಿದ್ದೀನಿ ನೆಲದಲ್ಲಿ, ಎಲ್ಲ ನಿಮಗೆ ಕೊಡ್ತೀನಿ, ನನ್ನನ್ನು ಶಿಷ್ಯನಾಗಿ ತಗೊಂಡ್ಬಿಡಿ ಅಂತ. ಅವನ ನಂಬಿಕೆಯಿಂದ ಎಷ್ಟಾಗ್ಬಿಡ್ತು ಅಂದರೆ ಸಾಧು ಬಹಳ ದೊಡ್ಡವನಾಗಿ ಪರಮೇಶ್ವರನಂತೆ ಕಂಡುಬಿಟ್ಟ. ಅವಾಗ ಸಾಧು ಇಷ್ಟೇ ಆಗಲಿಲ್ಲಪ್ಪ, ಹಾಗೆ ನಿನ್ನನ್ನು ಶಿಷ್ಯನನ್ನಾಗಿ ಮಾಡ್ಕೊಳ್ಳೋದು ಬರೋದಿಲ್ಲ, ತುಂಬ ಅಕಾರ್ಯ ಮಾಡಿಬಿಟ್ಟಿದೆಯಾ. ಒಂದು ಕೆಲಸ ಮಾಡು, ನೀನು ಇದನ್ನು, ಈ ಗಂಟನ್ನು ಹೀಗೆ ತಗೊಂಡು ಹೋಗಿ ರಾಜನಿಗೆ ಕೊಟ್ಟು ನೀನು ಏನೇನು ತಪ್ಪು ಮಾಡಿದೀಯಾ ಅಂತ ಹೇಳಿ ಹೀಗೆ ಪುನಃ ಇಲ್ಲಿಗೆ ಬಾ ಅಂತ ಹೇಳಿ, ಪುನಃ ಇಲ್ಲಿಗೆ ಬಾ ಅಂತ ಅದು ಒತ್ತಿ ಹೇಳಿದ್ದಾನೆ. ಮಹಾರಾಜನಿಗೆ ಕೊಟ್ಟು ಬಾ ಅಂತ. ಇವನಿಗೆ ಮತ್ತೆ ಬರೋದು, ಮಹಾರಾಜನಿಗೆ ಹೋಗಿ ತನ್ನ ತಪ್ಪನ್ನೆಲ್ಲ ಹೇಳಿ ಮತ್ತೆ ಬರೋದು ಎಲ್ಲಿಂದ ಅಂತ ಅನ್ನಿಸ್ತು ಇವನಿಗೆ. ಯಾಕಂದ್ರೆ ಮಹಾರಾಜ ತಲೆ ಕೆಡಿಸ್ತಾನೆ ಅಂತ. ಆದರೂ ಸಾಧುವಿನ ಮಾತಿನಿಂದ ಹೋದ. ಏನಾರು ಅಲ್ಲಿ ಮಹಾರಾಜ ನೇಣಿಗೆ ಹಾಕ್ತಾನೆ, ಹಾಕ್ಕೊಳ್ಳಿ ಅಂತ ಹೋದ. ಮಹಾರಾಜನಿಗೆ ಹೋಗಿ ಈ ವಿಷಯವನ್ನೆಲ್ಲ ತಿಳಿಸಿದಾಗ ಮಹಾರಾಜನಿಗೆ ಅಬ್ಬ ಎಂಥ ಪರಿವರ್ತನೆ ಆಗಿದೆ ಇವನಲ್ಲಿ ಅಂತೇಳಿ ಮಹಾರಾಜ ಎಲ್ಲ ಅವನ ಸಂಪತ್ತನ್ನೆಲ್ಲ ಹೇಳಿದ. ಇಂತಿಂಥ ಮನೆಯಲ್ಲಿ, ಇಂಥ ಶ್ರೀಮಂತರ ಮನೆಯಲ್ಲಿ ಇಷ್ಟು ಲೂಟಿ ಮಾಡಿದ್ದೀನಿ ಬಟ್ಟಿ ಕೊಟ್ಟ. ಮಹಾರಾಜ ಆ ಸಭಾಸದರೆಲ್ಲ ನೋಡ್ತಾ ಇದ್ದಾರೆ, ಇವನಿಗೇನೋ ಶಿಕ್ಷೆ ಆಗುತ್ತೆ ಅಂತ. ಮಹಾರಾಜ ಹೇಳ್ದ, ಇವನಿಗೆ 10,000 ಚಿನ್ನದ ವರಹ ಕೊಟ್ಟು ಕಳಿಸ್ಬಿಡಿ, 10,000 ಚಿನ್ನದ ವರಹ ಕೊಟ್ಟು ಕಳಿಸ್ಬಿಡಿ ಇವನನ್ನ ಅಂತ. ಇವನಿಗೆ ಆಶ್ಚರ್ಯ ಆಯಿತು. ಸಾಧು ಏನು ಹೇಳ್ದ, ಮಹಾರಾಜನಿಗೆ ಹೇಳಿ ಪುನಃ ಬಾ, ಆಮೇಲೆ ಬಾ ಅಂತ ಹೇಳಿದ್ನಲ್ಲ. ಅಂದರೆ ಸಾಧುವಿನ ಮಾತಿನಲ್ಲಿ ಅದೆಷ್ಟು ಶಕ್ತಿ ಇದೆ, ತುಂಬ ಪರಿವರ್ತನೆ ಆಗ್ಬಿಡ್ತು. ಆ 10,000 ವರಹವಂತಂದು ಸಾಧುಗಳಿಗೆ ಒಪ್ಪಿಸ್ದ, ಅವರ ಶಿಷ್ಯರಾಗಿ ಉದ್ಧಾರ ಆಡದ ಅಂತ ನಮ್ಮ ರಾಮಕೃಷ್ಣ ಪರಮಹಂಸರು ಈ ಕಥೆಯನ್ನು ಹೇಳ್ತಾರೆ. ಹೇಳಿ ನಂಬಿಕೆ ಅನ್ನೋದು ಹೇಗಿರಬೇಕು. ಮಹಾರಾಜನ ಹತ್ರ ನಾನು ಹೋಗೋದಿಲ್ಲ ಅಂತಂದಿದ್ರು ಹೋಗಿತ್ತು ಅವನಿಗೆ. ಹಾಗೆ ಗೀತೆಯ ಬಗ್ಗೆ ನಾವು ಒಂದು ನಂಬಿಕೆಯನ್ನು ಇಟ್ಕೊಳ್ಬೇಕು, ಶ್ರದ್ಧೆಯನ್ನ. ಇದು ಪರಮಾತ್ಮನ ವಾಣಿಯೇ. ಅರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ. ಯಾರೋ ಹೇಳಿರೋದು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಫಲ ಇಲ್ಲ. ಕಲ್ಲು ಬೇರೆಯವರಿಗೆ ಕಲ್ಲು, ನನಗೆ ಅದೊಂದು ಸಾಲಿಗ್ರಾಮ, ಅದೊಂದು ಪರಮೇಶ್ವರ ಅಂತ ಅಂದ್ಕೊಂಡಾಗ ಅದರಲ್ಲಿ ಒಂದು ಫಲ ಬರುತ್ತೆ ನಮಗೆ. ಯಾರು ಎಲ್ಲರಂತೆ ಎಲ್ಲರೂ ಕಲ್ಲು ಅಂತ ಹೇಳ್ತಾರಲ್ಲ, ನಾನು ಕಲ್ಲು ಅಂತ ಹೇಳಿದ್ರೆ ಅದಕ್ಕೆ ಫಲ ಇಲ್ಲ. ಹಾಗೆ ಗೀತೆಯ ಬಗ್ಗೆ ನಂಬಿಕೆಯನ್ನು ಇಟ್ಕೊಳ್ಬೇಕು. ಎರಡನೇದಾಗಿ ಆ ಪರಮಾತ್ಮನನ್ನು ನಮ್ಮ ಸ್ಮರಣೆಗೆ ತಂದುಕೊಳ್ಬೇಕು. ಪರಮಾತ್ಮ ಹೇಗೆ ಕೂತಿದ್ದಾನೆ ಆ ರಥದಲ್ಲಿ ಅನ್ನೋದನ್ನ ನಾವು ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ವೇತ್ರೈಕಪಾಣಯೇ ತಾಯಿದ್ರೆ ಭಗವದ್ಗೀತೆ ಹೇಳುವಾಗ ಅದೆಲ್ಲ ಹೇಳ್ತೀವಿ ಸ್ತೋತ್ರಗಳನ್ನು. ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ, ಗೀತಾಮೃತ ದುಹೇ ನಮಃ. ಈ ಭಗವಂತ ಹೇಗೆ ಅಂದರೆ ಪ್ರಪನ್ನ ಪಾರಿಜಾತ. ಪಾರಿಜಾತ ಅಂದರೆ
ಸ್ವರ್ಗದಲ್ಲಿರ್ತಕ್ಕಂತಹ ಕಲ್ಪವೃಕ್ಷ ಅಂತ. ನಮ್ಮ ಮನೆ ಹಿತ್ತ ಕಡೆ ಇರೋ ಪಾರಿಜಾತದ ಗಿಡ ಅಲ್ಲ. ಪಾರಿಜಾತ ಅಂದ್ರೆ ಕೇಳಿದ್ದನ್ನು ಕೊಡ್ತಕ್ಕಂಥ ಕಲ್ಪವೃಕ್ಷವನ್ನ ಪಾರಿಜಾತ ಅಂತ ಕೂಡ ಹೇಳ್ತಾರೆ, ಸ್ವರ್ಗದ ವೃಕ್ಷ ಅಂತ. ಭಗವಂತ ಎಂಥವನು ಅಂತಂದ್ರೆ ಯಾರು ಶರಣಾಗತರಾಗ್ತಾರೋ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇ ತದ್ವ್ರತಂ ಮಮ. ಭಗವಂತ ರಾಮಾವತಾರದಲ್ಲಿ ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದಾನೆ. ಒಂದು ಸಲ ಭಗವಂತ ನೀನೇ ಗತಿ ಅಂತಂದ್ರೆ ಸಾಕಂತ. ಮನಃಪೂರ್ವಕವಾಗಿ ಹೇಳಬೇಕು. ನೋಡೋಣ ಭಗವಂತ ಬರ್ತಾನೋ ಇಲ್ಲೋ ನೋಡ್ತೀನಿ ಪರೀಕ್ಷೆ ಮಾಡೋಕೆ ಹೇಳೋದಲ್ಲ. ಪರಿಪೂರ್ಣವಾಗಿ ಮನಸ್ಸಿನಿಂದ ಮನಃಪೂರ್ವಕವಾಗಿ ನಾವು ನೀನೇ ಗತಿ ಅಂತ ಹೇಳಿದ್ರೆ ಭಗವಂತ ನಮಗೆ ಆಶ್ರಯವನ್ನು ಕೊಟ್ಟು ಬಿಡ್ತಾನೆ. ಪ್ರಪನ್ನ ಪಾರಿಜಾತ ಅವನು. ತೋತ್ರ ವೇತ್ರೈಕ ಪಾಣೆ, ಬೆತ್ತ ಹಿಡಿದಿದ್ದಾನೆ, ಚಾಟಿಯನ್ನು ಹಿಡಿದಿದ್ದಾನೆ, ಜ್ಞಾನ ಮುದ್ರೆಯನ್ನು ಹಿಡಿದಿದ್ದಾನೆ. ಅವನು ರಥ ಓಡಿಸ್ತಾ ಇದ್ರು ಕೂಡ ಅವನ ಕೈಯಲ್ಲಿ ಜ್ಞಾನ ಮುದ್ರೆ ಇದೆ ಅವನಿಗೆ. ಅವನು ಎಂಥವನು ಅಂತಂದ್ರೆ ಗೀತಾ ಅನ್ನತಕ್ಕಂಥ ಅಮೃತವನ್ನ ಕರೆದು ಬಿಟ್ಟು ನಮಗೆ ಕೊಟ್ಟಿರತಕ್ಕಂಥವನು. ಗೀತೆಯನ್ನು ಅಮೃತವನ್ನ ಕಳೆದು ಯಾವುದರಿಂದ? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಸ್ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಷ್ಟು ಅದ್ಭುತವಾದ ಶ್ಲೋಕ ಇದೆ. ಇಡೀ ಉಪನಿಷತ್ತುಗಳು ಎಲ್ಲವನ್ನು ಎಲ್ಲರಿಗೂ ಎಲ್ಲಿ ಓದೋದಕ್ಕಾಗತ್ತೆ? ಉಪನಿಷತ್ತುಗಳ ಸಾರಭೂತವಾಗಿ, ಅದಕ್ಕೆ ಸರ್ವೋಪನಿಷದೋ ಗಾವ, ಉಪನಿಷತ್ತು ಅನ್ನತಕ್ಕಂಥ ಗೋವುಗಳು. ಗೋವನ್ನು ಕರೆಸಬೇಕಾದ್ರೆ ಒಂದು ಕರು ಬೇಕಲ್ಲ. ಯಾರು ಅಂದರೆ ಅರ್ಜುನ ಕರು. ಭಗವಂತ ಅಂತಹ ಉಪನಿಷತ್ತುಗಳು ಅನ್ನೋ ಆ ಗೋವುಗಳಿಂದ ಅರ್ಜುನ ಅನ್ನತಕ್ಕಂಥ ಕರುವನ್ನು ಇಟ್ಟುಕೊಂಡು, ಆ ವತ್ಸವನ್ನು ಇಟ್ಟುಕೊಂಡು ಅವನು ಗೀತಾಮೃತ ಅನ್ನತಕ್ಕಂತಹ ಗೀತೆಯನ್ನು ಅಮೃತವನ್ನು ಕರೆದಿದ್ದಾನೆ. ಈ ಅಮೃತವನ್ನು ನಾವೆಲ್ಲ ಕುಡಿತಾ ಇದ್ದೀವಿ. ಒಂದೊಂದು ಶ್ಲೋಕವೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ನಿಜವಾಗಲೂ ಕೂಡ ಒಂದು ಮಹಾಭಾರತದ ಇದನ್ನು ನಾವು ಹೇಗೆ ಚಿಂತನೆಯನ್ನು ಮಾಡಬೇಕು ಅಂತಂದರೆ, ಈ ಗೀತೆಯ ಮಹಿಮೆಯನ್ನು, ಇದರ ಹೆಚ್ಚುಗಾರಿಕೆಯನ್ನು ಅರಿಬೇಕಾದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತೆ. ಅನುಕ್ರಮಣಿಕಾ ಪರ್ವ ಅಂತ ಹೇಳಿ ಮಹಾಭಾರತದಲ್ಲಿ 18 ಪರ್ವಗಳಿವೆ. ಆದಿಪರ್ವ, ಸಭಾಪರ್ವ, ಉದ್ಯೋಗ ಪರ್ವ ಅಂತ ಹೇಳಿ 18 ಪರ್ವ. ಸ್ತ್ರೀ ಪರ್ವ, ಶಾಂತಿ ಪರ್ವ, ಮೋಕ್ಷ ಪರ್ವ, ಆ ಕಡೆಗೆ ಸರ್ವ ಅನುಶಾಸನ ಪರ್ವದಿಂದ ಮುಂದಕ್ಕೆ ಮೋಕ್ಷ ಧರ್ಮ ಪರ್ವ ಮುಂತಾದವುಗಳೆಲ್ಲ ಬರುತ್ತೆ. ಸ್ವರ್ಗಾರೋಹಣ ಪರ್ವ ಅನ್ನೋದು ಕೊನೆಯದು. 18 ಪರ್ವಗಳಿದೆ. ಅದರಲ್ಲಿ ಆದಿಪರ್ವದಲ್ಲಿ ಅನುಕ್ರಮಣಿಕಾಧ್ಯಾಯ ಅಂತ ಬರುತ್ತೆ. ನಿಜವಾಗಿಯೂ ಇದನ್ನು ಧೃತರಾಷ್ಟ್ರ ಸಂಜಯನಿಗೆ ಮಹಾಭಾರತ ಯುದ್ಧವೆಲ್ಲ ಆಗಿ ಧರ್ಮರಾಜನ ಪಟ್ಟಾಭಿಷೇಕ ಆದಮೇಲೆ ಹೇಳೋದು ಈ ಮಾತುಗಳು. ಈ ಮಾತುಗಳೆಲ್ಲ ಇದರಲ್ಲಿ 86 ಶ್ಲೋಕಗಳಿದೆ. 86 ಶ್ಲೋಕಗಳನ್ನು ಕೂಡ ಅವನು ಹೇಳ್ತಕ್ಕಂಥದ್ದು ಸಂಜಯನಿಗೆ ಧರ್ಮರಾಜನ ಪಟ್ಟಾಭಿಷೇಕ ಆದಮೇಲೆ. ಆದರೆ ಅದನ್ನು ವ್ಯಾಸರು ಔಚಿತ್ಯಪೂರ್ಣವಾಗಿ ಮೊದಲಲ್ಲೇ ಸೇರಿಸಿದ್ದಾರೆ. ಇದು ಮಹಾಭಾರತದ ಒಂದು ಟೆಕ್ನಿಕ್. ಮಹಾಭಾರತವನ್ನು ಯಾತಕ್ಕೆ ರಚನೆ ಮಾಡಬೇಕಾಯಿತು ಅಂತಂದರೆ ಇದಕ್ಕೋಸ್ಕರವಾಗಿ ಅಂತ. ಆದರೆ ಅವನು ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಸಂಜಯ, ನನಗೇನು ಈ ದುರ್ಯೋಧನಾದಿಗಳ ಸಾವು ಇದೇನು ನಾನು ಕಲ್ಪನೆ ಮಾಡದೇ ಇದ್ದಿದ್ದಲ್ಲ, ನಾನು ಮೊದಲೇ ಗೊತ್ತಿತ್ತು ನನಗೆ ಅಂತ ಹೇಳ್ತಾರೆ. ದುಃಖದಿಂದ ಹೇಳ್ತಕ್ಕಂಥ ಮಾತುಗಳು. ನಾನು ಯದಾಶ್ರೌಷಂ ಧನುರಾಯಮ್ಯ ಚಿತ್ರಂ ವಿದ್ಧಂ ಲಕ್ಷ್ಯಂ ಪಾತಿತಂ ವೈ ಪೃಥಿವ್ಯಾ ಕೃಷ್ಣಾಂ ಹೃತಾಂ ಪ್ರೇಕ್ಷತಾಂ ಸರ್ವರಾಜ್ಞಾಂ ತದಾ ನಾಶಂಸೆ ವಿಜಯಾಯ ಸಂಜಯ. ತದಾ ನಾಶಂಸೆ ವಿಜಯಾಯ ಸಂಜಯ. ಅವತ್ತೇ ನಾನು ಜಯದಾಸೆಯನ್ನು ಬಿಟ್ಟುಬಿಟ್ಟೆ ಕಣಯ್ಯ. ಯಾವತ್ತೂ ಅರ್ಜುನ ಅರಗಿನ ಮನೆಯಲ್ಲಿ ಎಲ್ಲರೂ ಕೂಡ ಸುಟ್ಟೋದ್ರು ಅಂತ ಹೇಳಿ ಪುರೋಚನ ನಿರ್ಮಾಣ ಮಾಡಿರ್ತಕ್ಕಂಥ ಅರಗಿನ ಮನೆಯಲ್ಲಿ ಎಲ್ಲರೂ ಕೂಡ ಸುಟ್ಟೋಗಿದ್ದಾರೆ, ಪಾಂಡವರು ಬದುಕಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ. ಆದರೆ ದೂತರು ಬಂದು ಒಂದು ವಿಷಯವನ್ನು ಹೇಳಿದರು, ಅರ್ಜುನ ಇದ್ದಾನೆ, ಬದುಕಿದ್ದಾನೆ. ಅರ್ಜುನನೇ ಮತ್ಸ್ಯೇಂದ್ರ ಭೇದಿಸಿದ್ದು. ಎಲ್ಲ ರಾಜರ ಮೂಗನ್ನು ಕೊಯ್ದು ಬಿಟ್ಟು ಅರ್ಜುನ ದ್ರೌಪದಿಯ ಕೈಯನ್ನು ಹಿಡ್ಕೊಂಡು ಹೋದ ಅಂತ ಯಾವತ್ತು ಬಂದು ಹೇಳಿದರು, ಅವತ್ತೇ ಗೊತ್ತಾಗ್ಬಿಡ್ತು ನಮಗೆ. ಯಾರಿಗೂ ಗೊತ್ತಾಗದೆ ಅವರನ್ನು ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮ ಮಾಡಿಬಿಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಅವರನ್ನು ಕಳಿಸಿದರೆ ದ್ರೌಪದಿಯನ್ನು ಮದುವೆಯಾಗಿ ಬಂದರು. ಅವತ್ತೇ ನನಗೆ ಜಯದ ಆಸೆ ಹೊರಟು ಹೋಗ್ಬಿಡ್ತು. ಒಂದೊಂದನ್ನು ಹೇಳ್ತಾನವನು. ಯದಾಶ್ರೌಷಂ ದ್ವಾರಕಾಯಾಂ ಸುಭದ್ರಾಂ ಪ್ರಸಹ್ಯೇಷಾಂ ಮಾಧವೀಮರ್ಜುನೇನ. ಅಷ್ಟೇ ಅಲ್ಲಪ್ಪ, ಆಮೇಲೆ ಅರ್ಜುನ ತೀರ್ಥಯಾತ್ರೆಗೆ ಹೋದನಂತೆ. ಧರ್ಮರಾಜ ದ್ರೌಪದಿ ಏಕಾಂತದಲ್ಲಿ ಇದ್ದಾಗ ಅಲ್ಲಿಗೆ ಪ್ರವೇಶ ಮಾಡಬೇಕಾಗಿ ಬಂದು ತೀರ್ಥಯಾತ್ರೆಗೆ ಹೋಗಿ ಅಲ್ಲಿ ಅವನು ಸುಭದ್ರೆಯನ್ನು ಮದುವೆಯಾಗಿ ಬಂದ. ಅದು ಇಂಥದ್ದು ಬಲರಾಮನ ವಿರೋಧ ಇದ್ದರೂ ಕೂಡ ಆ ಬಲರಾಮನನ್ನು ಕೂಡ ಎದುರಿಸಿಬಿಟ್ಟು ಸುಭದ್ರೆಯನ್ನು ಅಪಹರಣ ಮಾಡಿಕೊಂಡು ಬಂದ ಬಲರಾಮ ಆಗಿನ ಕಾಲದಲ್ಲಿ ಅದ್ವಿತೀಯನಾಗಿರ್ತಕ್ಕಂಥ ಸಮರ್ಥ. ಇಡೀ ಭೂಮಂಡಲದಲ್ಲಿ ನ ಬಲರಾಮಂ ಅತಿಕ್ರಾಮತಿ ಕಶ್ಚಿತ್ ಅಂತ ಮಹಾಭಾರತದಲ್ಲಿ ಬರೋ ಮಾತು.
ಬಲರಾಮನನ್ನು ಮೀರ್ತಕ್ಕಂತಹ ಒಬ್ಬ ಸಮರ್ಥ ಪರಾಕ್ರಮಿ ಇರಲಿಲ್ವಂತೆ. ಅಂಥ ಬಲರಾಮನನ್ನ ಗೆದ್ದು ಅವನು ಮಾಧವಿ ಅರ್ಜುನೇನ, ಆ ಸುಭದ್ರೆ, ಮಾಧವಿ ಎನ್ನುವ ಹೆಸರಿನ ಸುಭದ್ರೆಯನ್ನು ಮದುವೆಯಾಗಿ ಬಂದ ಅಂತ ಕೇಳಿದ ಕೂಡಲೇ ಇನ್ನು ನನ್ನ ಮಕ್ಕಳು ಎಲ್ಲಿ ಉಳಿತಾರೆ ಅವನ ಮುಂದೆ ಅಂಥೇಳಿ ನಾನು ಅವತ್ತೇ ಜಯದ ಆಸೆಯನ್ನು ಬಿಟ್ಟುಬಿಟ್ಟೆ. ಒಂದೊಂದನ್ನು ಹೇಳ್ತಾನೆ. ರಾಜಸೂಯ ಯಾಗದಲ್ಲಿ ಅಖಂಡ ಪೃಥ್ವೀಶ್ವರರನ್ನು ಗೆದ್ದು ಜರಾಸಂಧಾದಿಗಳನ್ನು ಸೀಳಿ ಯಾವತ್ತು ಧರ್ಮರಾಜ ರಾಜಸೂಯ ಯಾಗ ಮಾಡಿದ್ನ ಇಡೀ ಭೂಮಿಗೆ ಯಾರೂ ಇಲ್ಲ. ಜಗತ್ನಲ್ಲಿ 5 ಜನ, ಒಟ್ಟು ಪುರಾಣದ ಯುಗದಿಂದ 5 ಜನ ರಾಜಸೂಯವನ್ನು ಮಾಡೋಕ್ಕಾಗಿರ್ತಕ್ಕಂಥದ್ದು. ಕಾರ್ತವೀರ್ಯಾರ್ಜುನ, ಮಾಂಧಾತ, ಶಂತನು, ಆಮೇಲೆ ಧರ್ಮರಾಜ, ಇನ್ನೊಬ್ಬ ಕಪಿತ್ಥ ಅಂತ ಹೇಳಿ ಬಹಳ ಪೂರ್ವದ ರಾಜ. ಇದು 5 ಜನ ರಾಜರು ರಾಜಸೂಯಯಾಗವನ್ನು ಮಾಡಿದರು. ಅಂಥ ರಾಜಸೂಯಯಾಗವನ್ನು ಮಾಡಿರ್ತಕ್ಕಂಥ ಪಾಂಡವರು ನನ್ನವರನ್ನು ಎಲ್ಲಪ್ಪ ಉಳಿಸ್ತಾರೆ ಅಂತ ಅವತ್ತೇ ನಾನು ಅಲಕ್ಷ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ತುಂಬ ಹೇಳ್ತಾನೆ. ಒಂದೊಂದು ಹಂತದಲ್ಲೂ ಕೂಡ ನಾನು ಪಾಂಡವರಲ್ಲಿ ಜಯದ ಆಸೆಯನ್ನು ನಾನು ಅವತ್ತೇ ಕಳೆದುಕೊಂಡು ಬಿಟ್ಟಿದ್ದೀನಿ. ಖಾಂಡವ ದಹನ, ರಾಜಸೂಯ ಎಲ್ಲವನ್ನೂ ಒಂದೊಂದಾಗಿ ಹೇಳ್ತಾನೆ. ಅಕ್ಷಯ, ದ್ರೌಪದಿಯ ಅಕ್ಷಯ ವಸ್ತ್ರ, ಅವಳನ್ನು ಅಪಮಾನ ಮಾಡಬೇಕು ಅಂತ ದುರ್ಯೋಧನ ಮೊದಲೇ ಕೇಳಿರ್ತಾನೆ. ಅಪ್ಪ ನೀವೊಂದು ಪರ್ಮಿಷನ್ ಕೊಡಬೇಕು ಅಂತ. ಏನಪ್ಪ ಮಗು, ಏನು ಬೇಕು ನಿನಗೆ? ಏನಿಲ್ಲ, ಪಾಂಡವರನ್ನ ಗೆದ್ದು ದ್ರೌಪದಿಯನ್ನು ಗೆದ್ದು ದ್ರೌಪದಿಗೆ ಅಪಮಾನವನ್ನು ಮಾಡ್ತೀವಿ, ಅದನ್ನು ನೀನು ಒಪ್ಪಿಗೆ ಕೊಡಬೇಕು ಅಂತ. ಈ ದೊಡ್ಡ ಮನುಷ್ಯ ಆಯಿತು ಅಂತ ಹೇಳಿದೆ. ಧೃತರಾಷ್ಟ್ರ ಅವನು ಆಯಿತು ಮಗನಿಗೆ ಚಾಕ್ಲೇಟ್ ಕೊಡೋ ಹಾಗೆ ಆಯಿತು ಒಪ್ಪಿದ್ದೀನಿ ಅಂತ ಹೇಳಿದ್ದಾನೆ. ಇವನು ಯಾವಾಗ ದ್ರೌಪದಿ ಅಪಮಾನ ಮಾಡೋಕ್ಕೆ ಹೋದರೆ ದ್ರೌಪದಿಯ ಸೀರೆಯನ್ನೇ ಸೆಳೆಯೋದಕ್ಕಾಗಲಿಲ್ಲ. ಪರ್ವತಾಕಾರವಾಗಿ ಸೀರೆ ನಿಂತಿದೆ ಅಂತ ನೀನು ಹೇಳಿದಾಗಲೇ ನಾನು ಜಯದಾಸೆಯನ್ನು ಬಿಟ್ಟೆ. ಒಂದೊಂದಾಗಿ ಹೇಳ್ತಾನೆ. ಉತ್ತರ ಗೋಗ್ರಹಣದಲ್ಲಿ ಅರ್ಜುನ ಎಲ್ಲರನ್ನೂ ಕೂಡ ಗೆದ್ದಾಗ, ಆಮೇಲೆ ಗಂಧರ್ವನನ್ನು ಅರ್ಜುನ ಗೆದ್ದಾಗ, ಪಾಶುಪತಾಸ್ತ್ರವನ್ನು ಅರ್ಜುನ ಪಡೆದಾಗ ಒಂದೊಂದು ಕೂಡ ನನ್ನ ಜಯದ ಆಸೆಯನ್ನು ಹಿಂಡಿಬಿಡ್ತಪ್ಪ ಅವತ್ತೇ. ಹಾಗಾಗಿ ಇದೆ ಎಕ್ಸ್ಪೆಕ್ಟೆಡ್. ಮೊದಲೇ ಈ ಸೋಲು ಅನ್ನತಕ್ಕಂಥದ್ದು ಮೊದಲೇ ನನಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮನುಷ್ಯನಿಗೆ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ. ವ್ಯಾಸರ ಮಾತು. ಧೃತರಾಷ್ಟ್ರನಿಗೆ ಯಾವ ವ್ಯಕ್ತಿ ತಪ್ಪನ್ನು ಮಾಡ್ತಾ ಇರ್ತಾನೋ ಕಳ್ಳನ ಮನಸ್ಸು ಹುಳ್ಳೊಳಗೆ ಅಂತ. ಯಾವ ವ್ಯಕ್ತಿ ತಪ್ಪು ಮಾಡ್ತಾನೋ ಆ ಮನಸ್ಸಲ್ಲಿ ಭಯ ಆಗ್ತಾ ಇರುತ್ತೆ. ಪ್ರತಿ ಕ್ಷಣದಲ್ಲೂ ಭಯ ಆಗ್ತಾ ಇರುತ್ತೆ. ಹೊರಗಡೆ ತೋರಿಸ್ಕೊತಾ ಇರ್ತಾರೆ. ವಂಚನೆಯನ್ನು, ಲಂಚವನ್ನು ತಗೊಳ್ಳೋರು, ಮೋಸ ಮಾಡೋರು, ಬ್ಯಾಂಕಿನಲ್ಲಿ ತಪ್ಪು ಲೆಕ್ಕವನ್ನು ಬರೆದು ಹಣವನ್ನು ಮಾಡೋರು. ಆದರೆ ಅವ್ರ ಜೀವನದಲ್ಲಿ ನೆಮ್ಮದಿನೇ ಇರೋದಿಲ್ಲ. ಅಯ್ಯೋ ನಿದ್ದೆನೇ ಬರಲಿಲ್ಲ ಡಾಕ್ಟ್ರಿಂದ. ಯಾಕೆ ನಿದ್ದೆ ಬರುತ್ತೆ? ಯಾರದೋ ದುಡ್ಡು ಹೊಡೆದವನಿಗೆ ನಿದ್ದೆ ಬರಲ್ಲ. ಇದು ಲೋಕದ ಸಹಜವಾದದ ಅಂಶ. ವ್ಯಾಸರು ಈ ಮಾತನ್ನು ಹೇಳ್ತಾರೆ. ಶೋಕ, ಭಯ ಇದು ಯಾರಿಗೆ ಅಂತಂದರೆ ಅಜ್ಞಾನಿಗಳಿಗೆ, ಅಪರಾಧವನ್ನು ಮಾಡತಕ್ಕಂಥವರಿಗೆ. ಆದರೆ ಜ್ಞಾನಿಗಳಾಗಿರ್ತಕ್ಕಂಥವರು, ಒಳ್ಳೆಯ ಸನ್ಮಾರ್ಗದಲ್ಲಿ ಇರ್ತಕ್ಕಂಥವರಿಗೆ ಯಾವತ್ತೂ ಹೆದರಿಕೆ ಇಲ್ಲ. ನೋಡಿ, ಸನ್ಮಾರ್ಗದಲ್ಲಿ ಇರ್ತಕ್ಕಂಥವರು ನೆಮ್ಮದಿಯಾಗಿರ್ತಾರೆ. ನೋಡಯ್ಯ ಹಗಲು ಹೊತ್ತಿನಲ್ಲೂ ಹೇಗೆ ನಿದ್ದೆ ಮಾಡಿದ್ದಾನೆ, ನೆಮ್ಮದಿ ಅಂದರೆ ಇದು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ಯಾವಾಗಲೂ ಧರ್ಮ ಮಾರ್ಗದಲ್ಲಿರೋವನು. ಹಗಲು ಹೊತ್ತಲ್ಲೂ ನಿದ್ದೆ ಬರುತ್ತೆ, ಕಟ್ಟೆ ಮೇಲೆ ಮಲಗಿದ್ರು ನಿದ್ದೆ ಬರುತ್ತೆ ಅವನಿಗೆ. ಒಳ್ಳೆ ಸುಪ್ಪತ್ತಿಗೆಯ ಮೇಲೆ ಕರ್ಲಾನ್ ಬೆಡ್ಡಲ್ಲಿ ಮಲಗಿದ್ರು ನಿದ್ದೆ ಬರೋಲ್ಲ. ಯಾಕೆ ಅಂದರೆ ಒಳಗಡೆ ಮಾಡಿರ್ತಕ್ಕಂತಹ ತಪ್ಪುಗಳು. ಧೃತರಾಷ್ಟ್ರನಿಗೆ ಆಗಿರೋದು ಅದು. ಪ್ರತಿ ಕ್ಷಣದಲ್ಲೂ ಕೂಡ ಅವನು ಸಾಯ್ತಾನೆ ಬಂದಿದ್ದಾನೆ. ಕೊನೆಗೆ ಸಾಯಲಿಲ್ಲ ಅವನು, ಪ್ರತಿ ಹಂತದಲ್ಲೂ ಕೂಡ ಸಾಯ್ತಾ ಬಂದಿದ್ದಾನೆ. ಯಾಕೆ ಅಂತಂದರೆ ದುರ್ಯೋಧನಾದಿಗಳು ಮಾಡಿರ್ತಕ್ಕಂಥ ಪ್ರತಿಯೊಂದು ಅವಿವೇಕಕ್ಕೂ ಕೂಡ ಇದೇ ಮೂಲವಾಗಿರ್ತಕ್ಕಂಥದ್ದು. ಅದಕ್ಕೆ ವ್ಯಾಸರು ಹೇಳ್ತಾರೆ, ಧರ್ಮೋ ನಿತ್ಯ ಸುಖ ದುಃಖೇ ತ್ವನಿತ್ಯೆ ಜೀವೋ ನಿತ್ಯ ತಸ್ಯ ಹೇತುಸ್ತ್ವನಿತ್ಯ. ಇಷ್ಟನ್ನೇ ತಿಳಿದರೆ ಸಾಕು. ಇನ್ನೇನು ಭಗವದ್ಗೀತೆಯಲ್ಲಿ ಇನ್ನೇನು ಕೂಡ ತಿಳಿಬೇಕಾಗಿಲ್ಲ. ವ್ಯಾಸರು ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥದ್ದು ಧರ್ಮ ಅನ್ನೋದು ನಿತ್ಯವಾಗಿರ್ತಕ್ಕಂಥದ್ದು. ಸುಖ ದುಃಖಗಳು ಕ್ಷಣದಲ್ಲಿ. ಸುಖಾನಂತರಂ ದುಃಖಂ, ದುಃಖಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ. ಸುಖ ದುಃಖಗಳೇನು ಇವತ್ತು ಬರುತ್ತೆ ಹೋಗುತ್ತೆ. ಹೊಟ್ಟೆ ನೋವು ಮಾತ್ರೆ ತಗೊಂಡ್ರೆ ಹೋಯ್ತು. ಜಿಲೇಬಿ ತಿಂದ್ವಿ, ಕಷ್ಟ ಆಯಿತು, ಹೊಟ್ಟೆ ನೋವು ಬಂತು, ಏನು ಮಾಡೋಕ್ಕಾಗಲ್ಲ. ಅದೊಂದು ಸುಖ. ಸುಖದ ಹಿಂದೆ ದುಃಖ, ದುಃಖದ ಹಿಂದೆ ಸುಖ. ಇದು ಎರಡೂ ಕೂಡ ಇದೆ. ಆದರೆ ಅದು ಯಾವುದು ಅನಿತ್ಯವಾಗಿರ್ತಕ್ಕಂಥದ್ದು, ಯಾವುದು ನಿತ್ಯ ನಿಮ್ಮ ಜೊತೆಯಲ್ಲಿ ಬರೋದು ಅಂತಂದರೆ ನಿಜವಾಗಿಯೂ ಕೂಡ ನೀವು ಮಾಡಿರ್ತಕ್ಕಂತಹ ಧರ್ಮ. ಒಬ್ಬ ಸಾಧು ಬಂದಿರ್ತಾನೆ ಊರಿಗೆ. ಅವನ ಹತ್ರ ಬಂದು ನೋಡು, ದೊಡ್ಡ ಶ್ರೀಮಂತ ಕೇಳ್ತಾನೆ, ಸ್ವಾಮಿ ಎಲ್ಲ ಹೇಳ್ತಾ ಇದ್ದಾರೆ, ನಾನು ಮಾಡಿರ್ತಕ್ಕಂಥ ಸಂಪತ್ತು ನನ್ನ ಜೊತೆಯಲ್ಲಿ ಬರಲ್ಲ ಅಂಥೇಳಿ ಈ ಸಂಪತ್ತನ್ನು ತುಂಬ ದುಡ್ಡು ಮಾಡಿಬಿಟ್ಟಿದ್ದೀನಿ. ಸ್ವಿಸ್ ಬ್ಯಾಂಕಲ್ಲಿ 12,000 ಕೋಟಿ ಇಟ್ಬಿಟ್ಟಿದ್ದೀನಿ. ಈ ದುಡ್ಡನ್ನು ನಾನು ನನ್ನ ಜೊತೆಯಲ್ಲಿ
ಪರಲೋಕಕ್ಕೂ ತಗೊಂಡೋಗಕ್ಕೆ ಆಗುತ್ತಾ? ಏನಾದ್ರು ಒಂದು ಮಾರ್ಗ ಹೇಳಿ ಸ್ವಾಮಿ, ಇಷ್ಟು ದುಡ್ಡನ್ನು ನಾನು ತಗೊಂಡು ಹೋಗ್ಬೇಕಪ್ಪ, ಅದಕ್ಕೆ ನಾನು ಎಂಜಿನ ಕೈಯಲ್ಲಿ ಕಾಗೆಯನ್ನು ಓಡಿಸ್ದೆ, ನಾನು ಈ ದುಡ್ಡನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಪೂರ್ತಿ ಊಟವನ್ನು ಮಾಡಿಲ್ಲ ಸ್ವಾಮಿ, ಹೊಟ್ಟೆ ತುಂಬ. ಯಾಕೆ ಅಂದರೆ ತುಂಬ ದುಡ್ಡು ಮಾಡಬೇಕು ಅಂತ ತುಂಬ ಕಷ್ಟಪಟ್ಟುಬಿಟ್ಟಿದ್ದೀನಿ ಸ್ವಾಮಿ, ಈ ಕಷ್ಟಪಟ್ಟ ದುಡ್ಡನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಇದನ್ನು ಪರಲೋಕಕ್ಕೆ ತಗೊಂಡು ಹೋಗೋದಕ್ಕೆ ಏನಾದರೂ ಮಾರ್ಗ ಹೇಳ್ತೀರಾ? ಆ ಸಾಧು ಹೇಳ್ದ, ಅಯ್ಯ ಯಾಕಪ್ಪ ಆಗಲ್ಲ, ಆಗುತ್ತೆ. ನಿನಗೆ ಭಾರಿ ಸಂತೋಷ ಆಗ್ಬಿಡ್ತು. ಎಲ್ಲರೂ ಹೇಳ್ತಾ ಇದ್ರು, ಎಲ್ಲೇ ಧನಂ ಪ್ರಕೋಷ್ಠೆ ಪಶವಶ್ಚ ಗೋಷ್ಠೆ ಭಾರ್ಯಾಗೃಹತ್ವಾರಿ ಜನಸ್ಮಶಾನೆ. ಎಷ್ಟು ಎಲ್ಲಿವರೆಗೆ ಬರುತ್ತೆ? ಮನುಷ್ಯ ಮಾಡಿರ್ತಕ್ಕಂಥ ದುಡ್ಡು ಪ್ರಕೋಷ್ಠೆ, ಟ್ರೆಷರಿ ಒಳಗೆ ಹಾಗೆ ಉಳಿಯುತ್ತೆ. ಪಶವಃ ಗೋಷ್ಠೆ, ಪಶುಗಳೆಲ್ಲ ಎಲ್ಲಿ ಕೊಟ್ಟಿಗೆಯಲ್ಲಿ ಇರುತ್ತೆ. ಭಾರ್ಯಾ ಗೃಹದ್ವಾರೆ, ಹೆಂಡತಿ ಎಲ್ಲಿವರೆಗೆ ಬರ್ತಾಳೆ ಅಂತಂದ್ರೆ ಮನೆಯ ಮೆಟ್ಟಿಲಿನವರೆಗೆ ಬರ್ತಾಳೆ ಅಷ್ಟೇ. ಜನ ಸ್ಮಶಾನೆ, ಇನ್ನು ಬಂಧುಗಳು ಎಲ್ಲಿವರೆಗೆ ಬರ್ತಾರೆ ಅಂದ್ರೆ ಅಲ್ಲಿವರೆಗೆ ಬರ್ತಾರೆ. ನಮ್ಮ ಜೊತೆಗೆ ಬರೋದು ಯಾವುದು ಅಂದ್ರೆ ಬರೇ ಧರ್ಮ ಅಧರ್ಮಗಳು, ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳು ಮಾತ್ರ ನಮ್ಮ ಜೊತೆಗೆ ಬರೋದು ಅಂತ ಹೇಳ್ತಾ ಇದ್ರು. ಸಂಪತ್ತು ತಗೊಂಡು ಹೋಗ್ಬೋದಾ? ಹೇಗೆ ಸ್ವಾಮಿ ಅಂತ ಪಾಪ ಇವ್ರು ಹೇಳೋಕೆ ಬಂದಿರೋದು ಅದನ್ನೇ. ಆದ್ರೆ ಪಾಪ ಇವನಿಗೆ ತುಂಬ ಸಂತೋಷ ಆಗ್ಬಿಡ್ತು, ಅವನಿಗೆ ಈ ಸಂಪತ್ತು ತಗೊಂಡು ಹೋಗ್ಬೋದಲ್ಲ ಅಂತ. ಸ್ವಾಮಿ ಹೇಗೆ ಅಂತ, ಆಯ್ತಪ್ಪ, ಈಗ ನೀನು ಅಮೆರಿಕಕ್ಕೆ ಹೋಗ್ಬೇಕು ಅಂತ ಇಟ್ವಾ, ಏನ್ ಮಾಡ್ತೀಯಾ? ಈ ದುಡ್ಡು ನಿನಗೆ ಅಮೆರಿಕದಲ್ಲಿ ಚಾಲು ಆಗುತ್ತಾ? ಇಲ್ಲ ಸ್ವಾಮಿ. ಏನ್ ಮಾಡ್ತೀಯ ಅಂತ, ಸ್ವಲ್ಪ ಇದೆಲ್ಲ ಡಾಲರ್ ಆಗಿ ಪರಿವರ್ತನೆ ಮಾಡ್ಕೊಂಡು ಅಲ್ಲಿಗೆ ತಗೊಂಡು ಹೋಗ್ತೀನಿ. ಇಂಗ್ಲೆಂಡಿಗೆ ಹೋಗ್ಬೇಕಾದ್ರೆ ಪೌಂಡ್ ಆಗಿ ಪರಿವರ್ತನೆ ಮಾಡ್ಕೊಳ್ತೀನಿ, ಜಪಾನಿಗೆ ಎನ್ ಆಗಿ ಪರಿವರ್ತನೆ ಮಾಡ್ಕೊಳ್ತೀನಿ, ರಷ್ಯಾಕ್ಕೆ ರೂಬಲ್ ಆಗಿ ಪರಿವರ್ತನೆ ಮಾಡ್ಕೊಳ್ತೀನಿ. ಹೌದು ಸ್ವಾಮಿ, ಇದನ್ನ ಹಾಗೆ ಪರಲೋಕಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಇದನ್ನ ಧರ್ಮಾಂತ ಕರೆನ್ಸಿಯಾಗಿ ಪರಿವರ್ತನೆ ಮಾಡಬೇಕು, ದಾನ ಧರ್ಮಗಳನ್ನಾಗಿ ಮಾಡು. ನೀನು ಇದನ್ನು ಧರ್ಮವಾಗಿ ಪರಿವರ್ತನೆ, ಯಾಕಂದ್ರೆ ಧರ್ಮ ಬಂದೇ ಬರುತ್ತೆ, ಅದನ್ನ ದಾನವನ್ನು ಮಾಡಿದರೆ ಅದರಿಂದ ಧರ್ಮ ಬಂದೇ ಬರುತ್ತೆ. ಆ ಧರ್ಮ ನಿನಗೆ ನಿನ್ನ ಜೊತೆಯಲ್ಲಿ ಹಣವಾಗಿ ಬರುತ್ತೆಪ್ಪ, ನಿನ್ನ ಜೊತೆಯಲ್ಲಿ ಪರಲೋಕ ಮಾರ್ಗದಲ್ಲಿ ಅಂತ ಸಾಧು ಹೇಳಿದ ಅಂತ. ಅದನ್ನೇ ಹೇಳ್ತಾ ಇದ್ದಾರೆ ವ್ಯಾಸರು. ಇದನ್ನೇ ಧರ್ಮೋ ನಿತ್ಯ, ಧರ್ಮ ಅನ್ನತಕ್ಕಂಥದ್ದು ಮಾತ್ರ ನಮಗೆ ಉಳಿಯತಕ್ಕಂಥದ್ದು. ಇನ್ನು ಸುಖ ದುಃಖಗಳು, ನಾವು ಮನೆ ಕಟ್ಟಿದ್ವಿ, ನಾನು ನನ್ನ ಮಕ್ಕಳಿಗೆಲ್ಲ ಇಷ್ಟಿಷ್ಟು ಸಂಪತ್ತು ಮಾಡಿದೆ, ಎಲ್ಲ ಯಾವುದು ನಿನ್ನ ಜೊತೆಯಲ್ಲಿ ಬರ್ತಕ್ಕಂಥದ್ದಲ್ಲ. ಇನ್ನೊಂದು ಜೀವೋ ನಿತ್ಯ, ಒಳಗಡೆ ಇದ್ದಾನಲ್ಲ ಪರಮಾತ್ಮ, ಅವನೇ ನಿತ್ಯ. ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ದೇಹ ಬಿದ್ದು ಹೋಗುವಾಗಲೂ ಆ ಒಳಗಿನ ನಿತ್ಯ ಬಿಟ್ಟು ಹೋಗಲ್ಲ. ಆದರೆ ತಸ್ಯ ಹೇತು, ಆ ಒಳಗಡೆ ಪರಮಾತ್ಮ ಇರೋದಕ್ಕೆ ಕಾರಣಭೂತವಾಗಿರ್ತಕ್ಕಂತಹ ಈ ದೇಹ ಯಾವತ್ತೂ ಕೂಡ ಉಳಿಯೋದಿಲ್ಲ. ಇದನ್ನ ನಿಜವಾಗಲೂ ಕೂಡ ನಾವು ಅರ್ಥವನ್ನ ಮಾಡಿಕೊಳ್ಬೇಕು. ಇಲ್ಲಿ ಮೊದಲನೇ ಶ್ಲೋಕವೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನೋಡಿ, ನಮಗೆ ಆ ಶ್ಲೋಕವನ್ನು ಕೇಳಿದ ಕೂಡಲೇ ಧರ್ಮರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ, ಸಂಜಯ ಉತ್ತರ ಕೊಡ್ತಾನೆ, ಅಷ್ಟನ್ನೇ ನೋಡಿಬಿಡ್ತೀವಿ. ಆದರೆ ಈ ಶ್ಲೋಕ ಇದೆಯಲ್ಲ, ಭಗವದ್ಗೀತೆಯ ಮೂಲ ಶ್ಲೋಕವನ್ನಾಗಿ ಯಾಕೆ ಆರಿಸ್ಕೊಂಡಿದ್ದಾರೆ ಅಂತಂದ್ರೆ, ನಾನು ಒಂದೊಂದು ಶ್ಲೋಕದ ಬಗ್ಗೆನೇ ಒಂದೊಂದು ದಿವಸ ಉಪನ್ಯಾಸ ಮಾಡಬಹುದು, ಅಷ್ಟು ಸತ್ವ ಇದೆ ಒಂದೊಂದು ಶ್ಲೋಕದ. 700 ಶ್ಲೋಕಕ್ಕೆ ನೀವು ಭದ್ರಾವತಿಯವರು 700 ದಿವಸ ನನ್ನನ್ನು ಕರಿಬೇಕು, ಅಂಥ ಸತ್ವ ಇದೆ ಅದರಲ್ಲಿ. ಒಂದೊಂದು ಅಲ್ಲಲ್ಲ, ಅಷ್ಟು ಸತ್ವ ಇದೆ ಅದರಲ್ಲಿ. ನಾನು ದೊಡ್ಡ ವಾಗ್ಮಿ ಅಂತ ಹೇಳ್ತಾ ಇಲ್ಲ, ನಾನು ಭಗವಂತ ಇಲ್ಲಿ ಮೂಕಂಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ಆ ಭಗವಂತ ಇಲ್ಲಿ ಏನು ಹೇಳಿಸ್ತಾನೋ ಅದನ್ನೇ ಹೇಳೋದು ನಾನು. ಖಂಡಿತ ಇಲ್ಲಿ ವಾಸುದೇವ್ ಶರ್ಮಾ ಅವರು ಮಾತಾಡ್ತಾರೆ ಅಂದರೆ ವಾಸುದೇವ್ ಶರ್ಮನ್ ಏನೂ ಇಲ್ಲ ಇಲ್ಲಿ ಭಗವಂತ ಏನು ಹೇಳಿಸ್ತಾ ಇದ್ದಾನೋ ಅದನ್ನೇ ಹೇಳೋದು. ಇದು ಮನಃಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನಾನು, ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಆದರೆ ಒಂದೊಂದು ಗೀತೆಯ ಒಂದೊಂದು ಪದ್ಯದಲ್ಲೂ ಅಷ್ಟಷ್ಟು ಸತ್ವ ಇದೆ ನೋಡಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಹೇಳ್ತಾ ಇದ್ದಾನೆ. ಏನಪ್ಪ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ, ಆ ಕುರುಕ್ಷೇತ್ರಕ್ಕೆ ಧರ್ಮಕ್ಷೇತ್ರ ಅನ್ನೊಂದು ಅಡ್ಜೆಕ್ಟಿವ್ ಅದು. ಯಾಕೆಂದ್ರೆ ಆ ಭೂಮಿ ಇದೆಯಲ್ಲ, ಅದು ಧರ್ಮಭೂಮಿ. ಹಿಂದೆ ದಶತ್ವದಿ ಕುಶತ್ವದಿ ನದಿಗಳ ನಡುವೆ ಇದ್ದಂತಹ ಅದ್ಭುತವಾದ ಪ್ರದೇಶ ಅದು. ಎರಡೂ ಕೂಡ ಬ್ರಹ್ಮನ ತಪಸ್ಸಿನಿಂದ ಹುಟ್ಟಿರ್ತಕ್ಕಂತಹ ನದಿಗಳು. ಆ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಭೂಮಿ, ಅಲ್ಲಿ ಹೋದರೆ ಧರ್ಮ ಬುದ್ಧಿ ಬಂದ್ಬಿಡುತ್ತೆ. ಏನಪ್ಪ, ನಮ್ಮ ಮಕ್ಕಳಿಗೆ ಅಲ್ಲಿಗೆ ಹೋದ ಮೇಲಾದರೂ ಏನಾದರೂ ಸ್ವಲ್ಪ ಧರ್ಮ ಬುದ್ಧಿ ಬಂತ? ಅವನಿಗೆ ಅಯ್ಯೋ ಯಾತಕ್ಕೆ ಬೇಕು, ಪಾಂಡವರ ಭೂಮಿಗೋಸ್ಕರವಾಗಿ ನಾವು ಹೊಡೆದಾಡೋದ, ಅವರದ ಅರ್ಧವನ್ನು ಅವರಿಗೆ ಕೊಟ್ಟು ಬಿಡೋಣ ಅಂತ ಏನಾದರೂ ಅನ್ನಿಸ್ತಾ? ಈಗಲಾದರೂ ನನ್ನ ಮಕ್ಕಳು ಉಳಿತಾರೇನಪ್ಪ ಅಂತ ಕೇಳ್ತಾ ಇರೋದು. ಮಾಮಕ ಪಾಂಡವಾಶ್ಚೈವ, ಅಲ್ಲಿ ನೋಡಿ
ಅವನ ಇಬ್ಬಗೆಯ ನೀತಿ ಹೇಗಿದೆ ಅಂತಂದ್ರೆ, ನನ್ನವರು ಪಾಂಡವರು. ಹಾಗೆ ಪಾಂಡವರನ್ನು ಯಾವತ್ತೂ ನನ್ನವರು ಅಂತ ಮಾಡ್ಕೊಂಡಿಲ್ಲ. ಎಲ್ಲರೂ ಹೋದ್ಮೇಲೆ, ಅಯ್ಯೋ ಧರ್ಮರಾಜ, ನಿನ್ನನ್ನು ಬಿಟ್ಟು ಇನ್ಯಾರು ಇದ್ದಾರಪ್ಪ, ನೀನೇ ನನ್ನ ಮಗ, ನಾನು ಅವತ್ತಿಂದನೂ ಕೂಡ ನಿನ್ನೇ ದೊಡ್ಡ ಮಗ ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಜ್ಯೇಷ್ಠ ಪುತ್ರೋಸಿ ಆಬಾಲ್ಯಾದ ಪ್ರಧಾನಂದನ ಅಂತ ಹೇಳ್ತಾರೆ ಕೊನೆಯಲ್ಲಿ, ಮಹಾಭಾರತದ ಕೊನೆಯಲ್ಲಿ. ಎಲ್ಲರೂ ಹೋದ್ಮೇಲೆ ಧರ್ಮರಾಜನನ್ನು ಅಪ್ಪಿಕೊಂಡು, ಏನಪ್ಪಾ ನಿನ್ನಂಥ ಮಗ ಇದ್ದಾನ, ನಿನ್ನನ್ನೇ ನಾನು ದೊಡ್ಡ ಮಗ ಅಂತ ಮಾಡ್ಕೊಂಡಿರೋದು ಅಂತ ಹೇಳ್ತಾನೆ. ಆದರೆ ಎಂತಹ ಕ್ರೌರ್ಯ ಅವನ ಮನಸ್ಸಿನಲ್ಲಿ, ಆ ಅಧರ್ಮದ ಬುದ್ಧಿ ಇದೆ ಅಂತಂದ್ರೆ, ಇಲ್ಲೂ ಹೇಳ್ತಾ ಇದ್ದಾನೆ, ಮಾಮಕ ಪಾಂಡವಾಶ್ಚೈವ ಕೌರವ ಪಾಂಡವಾಶ್ಚೈವ ಅಂತ ಹೇಳಲಿಲ್ಲ ಅವನು. ನನ್ನವರಾಗಿರ್ತಕ್ಕಂತಹವರು ಮಾಮಕಾಹ ಪಾಂಡವಾಶ್ಚೈವ, ಆ ಪಾಂಡುವಿನ ಮಕ್ಕಳು ನನ್ನ ಮಕ್ಕಳು ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾನೆ. ಅಥವಾ ಅವ್ರು ಇನ್ನೂ ಕರ್ಣಾದಿಗಳ ಮಾತನ್ನು ಕೇಳಿ ಯುದ್ಧವನ್ನೇ ಇಟ್ಕೋತಾರ, ಅಥವಾ ಭೀಷ್ಮಾದಿಗಳ ಮಾತನ್ನು ಕೇಳಿ ಏನಾದರೂ ಪರಿವರ್ತನೆ ಆಗ್ತಾರಾ, ಅಥವಾ ಇನ್ನೂ ಒಂದಾಗಬಹುದಲ್ಲ, ಆ ಧರ್ಮರಾಜನಿಗೆ ಸ್ವಲ್ಪ ತಿಳುವಳಿಕೆ ಬರಬಹುದಾಗಿತ್ತಲ್ಲ, ಧರ್ಮರಾಜನಿಗೆ ಸ್ವಲ್ಪ ತಿಳುವಳಿಕೆ ಬರಬಹುದಾಗಿತ್ತಲ್ಲ ಅಂತ ಹೇಳ್ತಾರೆ. ಇಲ್ಲೇ ಒಂದು ಭಾರಿ ಒಂದು ಉತ್ತಮವಾಗಿರ್ತಕ್ಕಂಥ ಧ್ವನಿ ಇದೆ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ದಿವಸಾಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯ ತರಂಗಭಂಗ ಜಪಲ ವಿದ್ಯುಚ್ಚಲಂ ಜೀವಿತಂ. ಇದು ಧರ್ಮರಾಜನಿಗೆ ಯಾಕಪ್ಪ ಅರ್ಥ ಆಗಲಿಲ್ಲ? ಆಯುರ್ನಶ್ಯತಿ ಎಲ್ಲ ಹೋಗ್ತಾ ಇದೆ ಪ್ರತಿ ಕ್ಷಣವೂ ಕೂಡ. ಆ ಧರ್ಮರಾಜನಿಗೆ ಯಕ್ಷ ಪ್ರಶ್ನೆಯನ್ನು ಕೇಳ್ತಾನೆ, ಯಾವುದಪ್ಪ ಜಗತ್ತಿನಲ್ಲಿ ಅದ್ಭುತ ಆಶ್ಚರ್ಯ ಅಂತ. ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಕ್ಕಂಥದ್ದು, ಅಹನ್ಯಹನಿ ಭೂತಾನಿ ಗಚ್ಚಂತ್ಯೇವನೇ ಯಮಾಲಯಂ ಅನ್ಯೇ ಸ್ಥಾವರ ಮಿಚ್ಛಂತಿ ಕಿಮಾಶ್ಚರ್ಯ ಮತಃ ಪರಂ ಅಂತ ಹೇಳ್ತಾನೆ. ಪ್ರತಿನಿತ್ಯ ಸಾಯೋದನ್ನು ನೋಡ್ತಾ ಇದ್ದೀವಿ. ಆ ಬೀದಿಯಲ್ಲಿ ಅವರು ಹೋದ್ರಂತೆ, ಈ ಬೀದಿಯಲ್ಲಿ ಇವರು ಹೋದ್ರಂತೆ. ಪೇಪರ್ನಲ್ಲಿ ನೋಡಿದರೆ ಒಂದು 28 ಸಾವಿನ ಸುದ್ದಿಯೇ ಇರುತ್ತೆ. ಯಾರೋ ತಮಾಷೆ ಮಾಡ್ತಾ ಇದ್ರು, ಕೆಲವು ಪೇಪರ್ ಓದುವಾಗ ಅಂಗಸ್ತ್ರ ಸುತ್ತಕೊಂಡೆ ಸ್ನಾನ ಅದನ್ನು ಪೇಪರ್ ಓದಬೇಕು ಅಂತ. ಅಷ್ಟರ ಮಟ್ಟಿಗೆ ಸಾವಿನ ಸುದ್ದಿಯನ್ನು ಪ್ರತಿನಿತ್ಯ ಕೇಳ್ತಾ ಇದ್ದೀವಿ. ಆದರೆ ನಾನು ಮಾತ್ರ ಕಲ್ಲು ಕಾವೇರಿ ಇರೋವರೆಗೂ ಕೂಡ ಇರ್ತೀನಿ ಅಂತ ಮಾಡ್ಕೊಂಡಿದ್ದೆ. ನಾವು ಎಷ್ಟರ ಮಟ್ಟಿಗೆ ನಮ್ಮ ಮೋಹ ಅಂತಂದ್ರೆ, ಎಲ್ಲ ಅವ್ರು ಹೋದ್ರಪ್ಪ, ನಾನು ಈ ಕಲ್ಲು ಕಾವೇರಿ ಹಿಮಾಲಯ ಪರ್ವತ ಇರೋವರೆಗೂ ನಾನು ಇರ್ತೀನಿ ಅಂತ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಆಶ್ಚರ್ಯ ಇನ್ನೊಂದಿದೆಯಾ? ಸ್ಮಶಾನ ವೈರಾಗ್ಯ ಇದೆಯಲ್ಲ, ಅಲ್ಲಿವರೆಗೆ ಬಂದು ಒಂದು ಕಾಫಿ ಕುಡಿದ್ಬಿಟ್ರೆ ಎಲ್ಲ ಮರ್ತ್ಕೊಂಡ್ಬಿಡುತ್ತೆ. ಎಲ್ಲ ಹೋಗ್ತಾ ಹೇಳ್ತಾರೆ ಸ್ಮಶಾನದಲ್ಲಿ, ಸ್ವಾಮಿ ಇಷ್ಟೇ ಸ್ವಾಮಿ, ಯಾವತ್ತೋ ಒಂದು ದಿವಸ ನಮ್ಮನ್ನು ಹೀಗೆ ಕಟ್ಟಿಗೆ ಮೇಲೆ ಮಲಗಿಸ್ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಮನೆಗೆ ಬಂದು ಎಲ್ಲೇ ಕಾಫಿ ಕೊಡು, ಅಲ್ಲ ಕಾಫಿಗೆ ಸರಿಯಾಗಿ ಸಕ್ಕರೆನೇ ಹಾಕಿಲ್ಲ, ಮಾಡ್ತಾ ಇತ್ತು ಸ್ಮಶಾನ ವೈರಾಗ್ಯ. ಇದು ಧರ್ಮರಾಜನಿಗೆ ಗೊತ್ತಾಗ್ಬಾರ್ದ? ಧರ್ಮರಾಜನಾದ್ರು ಬೇಡಪ್ಪ ನಮಗೆ ಸಾಕು, ಕಾಡೇ ಸಾಕು, ತಮ್ಮನಾಗಿರ್ತಕ್ಕಂಥ ದುರ್ಯೋಧನನೇ ಇಟ್ಕೊಳ್ಳಿ ಅಂತ ಹೋಗ್ಬಾರ್ದ? ಅವನು ಮಾಡಲಿಲ್ವ ಅದನ್ನ? ಇಷ್ಟೆಲ್ಲ ಧ್ವನಿ ಇದರಲ್ಲಿ ಅಡಗಿದೆ. ಈ ಒಂದು ಶ್ಲೋಕದಲ್ಲಿ ಅಪಾರವಾಗಿರ್ತಕ್ಕಂಥ ಆಂತರ್ಯ ಇಟ್ಟು ಕೇಳ್ತಾ ಇದ್ದಾನೆ. ಆ ನಂತರ ಈ ಅಧ್ಯಾಯದಲ್ಲಿ ಈ ಅರ್ಜುನನಿಗೆ ಭಗವದ್ಗೀತೆಯನ್ನು ಕೇಳೋದಕ್ಕಿಂತ ಮುಂಚೆ ಅವನ ಮನಸ್ಸು ಹೇಗಿತ್ತು ಅನ್ನೋದನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇರ್ತಕ್ಕಂಥ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಕೃಷ್ಣ, ನನ್ನೊಂದಿಗೆ ಹೋರಾಡತಕ್ಕಂತಹ ಪರಾಕ್ರಮಿಗಳು ಯಾರಿದ್ದಾರೆ ನೋಡ್ತೀನಿ, ಒಂದ್ಸಲ ಎರಡೂ ಸೈನ್ಯದ ಮಧ್ಯೆ ನಿಲ್ಲಿಸ್ಬಿಡು ಅಂತ ಹೇಳ್ತಾನೆ. ಕೃಷ್ಣನಿಗೇನೋ ದೊತ್ತದಸ್ಸು, ಅವನು ಹೊರಟಿರೋದೆ ಆ ಸಾರಥ್ಯವನ್ನು ಮಾಡೋದಿಕ್ಕೆ. ಎರಡ ರಥದ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ನೋಡದ ಅರ್ಜುನ, ಆಚಾರ್ಯ ಪಿತರ ಪುತ್ರಾ ತಥೈವ ಚ ಪಿತಾಮಹಾ ಮಾತುಲಾ ಶ್ವಶುರಾ ಪೌತ್ರಾ ಶಾಲಾ ಸಂಬಂಧಿನಸ್ತಥಾ. ಏನು ಒಂದೊಂದನ್ನು ಕೂಡ ನೋಡ್ತಾ ಇದ್ದಾನೆ, ಒಂದೊಂದನ್ನು ಕೂಡ ನೋಡ್ತಾ ಇದ್ದಾನೆ. ಅವನಿಗೆ ಕಾಂಡೀವಂ ಸ್ರಂಸತೆ ಹಸ್ತ ತ್ವಚ್ಚೈವ ಪರಿದಹ್ಯತೆ. ನಿಲ್ಲೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನನ್ನನ್ನು ಎತ್ತಿ ಆಡಿಸಿರ್ತಕ್ಕಂಥ ಅಜ್ಜ ಭೀಷ್ಮರು, ಅರ್ಜುನ ಅಂದ್ರೆ ಮಮ ಪ್ರಾಣ ಪ್ರಾಣ ವೈ ಅರ್ಜುನ, ಅರ್ಜುನ ಅನ್ನತಕ್ಕಂಥ ನನ್ನ ಪ್ರಾಣ ಅಂತ ಹೇಳಿರ್ತಕ್ಕಂತಹ ಭೀಷ್ಮರು. ಅಂಥ ಭೀಷ್ಮರನ್ನು ಹೊಡಿಲೆ, ನನಗೆ ಸಮಸ್ತವನ್ನು ಧಾರೆ ಎರೆದುಕೊಟ್ಟು ನೀನು ಜಾತೋಸ್ತಿ ಸಹ ಕಾಮಭಾವನೆಯ ತಂತು ಪುತ್ರೋ ಮಮ ಅಂತ ಹೇಳ್ತಾರೆ. ಅವನು ಯಾವುದೋ ಕಾಮಬುದ್ಧಿಯಿಂದ ಹುಟ್ಟಿರ್ತಕ್ಕಂಥವನು ಅಶ್ವತ್ಥಾಮ, ನಿಜವಾದ ಮಗ ನೀನೇ ಕಣೆಯ ಅಂತ ಹೇಳಿರ್ತಕ್ಕಂಥ ದ್ರೋಣಾಚಾರ್ಯ.
ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಸೂಕ್ಷ್ಮವನ್ನು ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂಥ ಬಂಧುಗಳು, ಭ್ರಾತೃಗಳು ಎಲ್ಲರನ್ನೂ ಕೂಡ ಏತಾನ್ನಹಂತು ಮಿಚ್ಛಾಮಿ ಘನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೀಕೃತೆ. ಅಲ್ಲ ಕೃಷ್ಣ, ಮೂರು ಲೋಕವನ್ನು ಕೊಟ್ಟರೂ ಕೂಡ ಇವರನ್ನೆಲ್ಲ ಕೊಲ್ಲೋದಿಲ್ಲ ನಾನು. ಇನ್ನು ಈ ತುಂಡು ಭೂಮಿಗೋಸ್ಕರವಾಗಿ, ಈ ಹಸ್ತಿನಾಪುರದ ಸಾಮ್ರಾಜ್ಯಕ್ಕೋಸ್ಕರವಾಗಿ ಇವರನ್ನು ಹೊಡಿಬೇಕಾ? ಬೇಡ ನನಗೆ. ನಾನು ಕಾಡಿಗೆ ಹೋಗಿ ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರಾರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ನಾನು ಅಸ್ತ್ರಶಸ್ತ್ರಗಳನ್ನು ಹಿಡ್ಕೊಳ್ಳದೆ ಇವರು ನನ್ನನ್ನು ಕೊಂದ್ರು ನನಗೆ ಅದು ಕ್ಷೇಮವಾಗುತ್ತೆ ಅಂತ ಹೇಳ್ತಾರೆ. ಭಾಷಣ ಮಾಡಿಬಿಡ್ತಾನೆ. ಇವರನ್ನೆಲ್ಲ ಕೊಂದ್ರೆ ಶಂಕರೋ ನರಕಾಯೈವ ಕುಲಜ್ಞಾನಾಂಕುಲಸ್ಯ ಚ ಪತಂತಿ ಪಿತರೋ ಕೇಶಾಂ ಲುಪ್ತ ಪಿಂಡೋದಕ ಕ್ರಿಯಾ ದೋಷೈಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಆಗ ಕೃಷ್ಣ, ಏನು ಅರ್ಜುನ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಲೋಕದಲ್ಲಿ ಅನೇಕ ಕರ್ಮಗಳಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳಲ್ಲಿ ಇಂತಹ ಗೊಂದಲಗಳು ನಮಗೆ ಬರುತ್ತೆ. ಭಗವದ್ಗೀತೆ ಯಾಕೆ ಜೀವನಕ್ಕೆ ಸಮೀಪವಾಗಿದೆ ಅಂತ ಸುಮಾರಾಗಿ ಈಗ 91ನೇ ಇಸ್ವಿ ಇರಬೇಕು. ನಾನು ಉತ್ತರ ದೇಶದ ಒಂದು ಗ್ರಂಥವನ್ನು, ಒಂದು 300 ಪುಟದ ಗ್ರಂಥವನ್ನು ಅನುವಾದ ಮಾಡಿಕೊಟ್ಟಿದ್ದೆ. ಭಗವದ್ಗೀತೆ ಹಿಂದಿಯಲ್ಲೇ ಒಬ್ಬರು ಅಲ್ಲಿನ ಆಚಾರ್ಯರು ಬರೆದಿದ್ದು. ಭಗವದ್ಗೀತೆ ಅಂತಂದರೆ ಈ ಪಂಚಪಾಂಡವರು ಅಂದರೆ ನಮ್ಮ ಪಂಚೇಂದ್ರಿಯಗಳು, ಇನ್ನು ಕೌರವರು ಅಂತಂದರೆ ನಮಗೆ ಬರ್ತಕ್ಕಂಥ ಆಧಿವ್ಯಾಧಿಗಳು, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು. ಅಲ್ಲಿ ಕೃಷ್ಣ ಅಂತಂದರೆ ನಮ್ಮ ಶುದ್ಧ ಬುದ್ಧಿ. ಸ್ವಚ್ಛಗ್ರೆ ಕೂಪಶಕ್ಕಂ ತದುಪರಿ ನಗರಿ ತತ್ರ ಗಂಗಾ ಪ್ರವಾಹ ಅಂತ ಯಾರೋ ಹೇಳಿದ್ರಂತೆ. ಆ ಶುದ್ಧ ಬುದ್ಧಿ ಸ್ವರೂಪವಾದ ಗಂಗಾ ಪ್ರವಾಹ ಹರಿತಾ ಇದೆಯಲ್ಲ, ಅದು ಕೃಷ್ಣ ಅಂತ ಇಟ್ಕೊಂಡು ಒಂದು 300 ಪುಟದ ವ್ಯಾಖ್ಯಾನವನ್ನು ಬರೆದಿದ್ರು. ಅದನ್ನು ನಾನು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದೆ. ಸುಮಾರಾಗಿ 91ರಲ್ಲಿ 18 ಭಾಷೆಯಲ್ಲಿ ಅನುವಾದ ಮಾಡಿಸಿದ್ರು. ನಿಜವಾಗಲೂ ಕೂಡ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಕಾಣಿಸುತ್ತೆ. ನಾವು ಭಗವದ್ಗೀತೆಯನ್ನು ಓದ್ತಾ ಹೋದರೆ ನಮ್ಮ ಜೀವನದ ಪ್ರತಿಬಿಂಬ ಇಲ್ಲಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಇದರ ಪ್ರತಿಬಿಂಬ ನಮ್ಮಲ್ಲಲ್ಲ, ನಮ್ಮ ಜೀವನದ ಪ್ರತಿಬಿಂಬವೇ ಈ ಶ್ಲೋಕಗಳಲ್ಲಿ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಅರ್ಜುನ, ಏನಪ್ಪ ಇದು ಅನಾರ್ಯಜುಷ್ಟಂ? ಆರ್ಯ ಅನಾರ್ಯ ಅನ್ನೋದು 2 ಜನಾಂಗ ಅಂತ ಹೇಳಿಬಿಟ್ಟು ಯಾವನೋ ಮುಟ್ಟಾಳ ಹೇಳ್ದ. ಮ್ಯಾಕ್ಸ್ ಮುಲ್ಲರ್ ಬಲ್ಲವೇ ಇಲ್ಲ ಅವನು. ಮ್ಯಾಕ್ಸ್ ಮುಲ್ಲರ್ ಒಬ್ಬ ಬಡ್ಡೆ ವ್ಯಕ್ತಿ, ಅಂದರೆ ಬಡ್ಡೆ ಹುಡುಗ, ತಿರುಗ್ತಾ ಇದ್ದಂಥವನು. ಆದರೆ ಅವನಿಗೆ ಜರ್ಮನ್, ಸ್ಪ್ಯಾನಿಷ್, ಫ್ರೆಂಚ್ ಭಾಷೆಯಲ್ಲಿ ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯ ಇತ್ತು. ಈ ನಮ್ಮ ಭಾರತವನ್ನು ಆಳ್ತಕ್ಕಂತಹ ಬ್ರಿಟಿಷರು ಯೋಚನೆಯನ್ನು ಮಾಡಿದರು. ಇವರು ಹೇಳ್ತಾರೆ 327ರಲ್ಲಿ, ಕ್ರಿಸ್ತಪೂರ್ವ 327ರಲ್ಲಿ ಈ ಭೂಮಿ ಸೃಷ್ಟಿಯಾಯಿತು. ಕ್ರಿಸ್ತ ಇದನ್ನು ಸೃಷ್ಟಿ ಮಾಡಿದ ದೇವರು, ಅವನು ಯೋಹಾನ ಯಾರ ಇದಾನಲ್ಲ, ಅವನು ಈ ಭೂಮಿಯನ್ನು ಸೃಷ್ಟಿ ಮಾಡಿದ ಕ್ರಿಸ್ತಪೂರ್ವ 327ರಲ್ಲಿ ಅಂತ. ಆದರೆ ಇಲ್ಲಿನ ಋಗ್ವೇದವನ್ನು ಅಧ್ಯಯನ ಮಾಡಿ ನೋಡಿದಾಗ ಬ್ರಿಟಿಷ್ ವಿದ್ವಾಂಸರೇ ಹೇಳಿಬಿಟ್ರು, ಇದು 30,000 ವರ್ಷಕ್ಕಿಂತ ಹಳೆಯದು ಅಂತ ಹೇಳಿಬಿಟ್ರು. ನಮ್ಮ ಬಾಲಗಂಗಾಧರ ತಿಲಕರು ಹೇಳ್ತಾರೆ, ಇದು 30-35 ಸಾವಿರ ವರ್ಷಗಳ ಹಿಂದೆ ರಚನೆಯಾಗಿರೋದು ಅಂತ. ಅಂದರೆ ಋಷಿಗಳು ಕಂಡುಕೊಂಡಿರತಕ್ಕಂಥದ್ದು ಅಂತ ನಾವು ಹೇಳ್ತೀವಿ. ರಚನೆ ಅಂತ ಹೇಳಿ ಬೇಜಾರಿಲ್ಲ ನಮಗೆ. ಇದನ್ನು ನೋಡಿ ಬ್ರಿಟಿಷರಿಗೆ ಗಾಬರಿ ಆಗ್ಬಿಡ್ತು. ಅಯ್ಯಪ್ಪ, ಹಾಗಾದ್ರೆ ನಮ್ಮ ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್ ಎಲ್ಲ ಹೋಗ್ಬಿಡ್ತು ಅಂತ ಗಾಬರಿ ಆಗ್ಬಿಡ್ತು ಅವರಿಗೆ. ಯಾವ ಸತ್ಯವೂ ಉಳಿಲೇ ಇಲ್ವಲ್ಲ. ಹಾಗಾಗಿ ಅವನು ಯೋಚನೆ ಮಾಡಿದರು. ಯಾರೋ ಹೇಳಿದರು, ಇವನು ಮ್ಯಾಕ್ಸ್ ಮುಲ್ಲರ್ ಒಬ್ಬ ಇದ್ದಾನೆ, ಅವನು ತುಂಬ ಬುದ್ಧಿವಂತ, ಹಿ ಕ್ಯಾನ್ ಡೂ ಸಮಥಿಂಗ್, ಅವನು ಏನಾದರೂ ಮಾಡ್ತಾನೆ ಇದಕ್ಕೆ ಅಂತ ಹೇಳಿದರು. ಅವನಿಗೆ ಹೇಳಿದರು, ಅವನು ಅಲ್ಲೇ ಇದ್ದುಕೊಂಡು ಋಗ್ವೇದವನ್ನು ಅಧ್ಯಯನ ಮಾಡ, ಭಾರಿ ಬ್ರಿಲಿಯಂಟ್ ಅವನು. ಅದರಲ್ಲಿ ಅವನಿಗೆ ಆರ್ಯೋ ಹೇಷ ಅಂತ ಒಂದು ಮಂತ್ರ ಬರುತ್ತೆ ಋಗ್ವೇದದಲ್ಲಿ. ಆ ಮಂತ್ರ ಸಿಕ್ಬಿಡ್ತು ಅವನಿಗೆ. ಆರ್ಯ ಅಂತ ಒಂದು ಶಬ್ದ ಬಂದುಬಿಡ್ತು. ಆ ಶಬ್ದವನ್ನು ಇಟ್ಕೊಂಡು ಇಲ್ಲಿ ದ್ರಾವಿಡರು ಅಂತಿದ್ರು, ದಕ್ಷಿಣ ದೇಶದವನ್ನ ಅವರು ತಾವು ದ್ರಾವಿಡರು ಅಂತ ಕರ್ಕೊಳ್ತಾ ಇದ್ದರು. ಅವನೇನು ಯೋಚನೆ ಮಾಡ್ದ, ಇದರಿಂದನೇ ಭಾರತವನ್ನು ಒಡಿಬಹುದು, ಡಿವೈಡ್ ಆ್ಯಂಡ್ ರೂಲ್ ಅಂತ. ಅವನೊಂದು ಸಿದ್ಧಾಂತವನ್ನು ಮಂಡನೆ ಮಾಡಿಬಿಟ್ಟ. ಮಧ್ಯಪ್ರಾಚ್ಯದಲ್ಲಿ ಸಂಸ್ಕೃತವನ್ನು ಹೋಲ್ತಕ್ಕಂಥ ಒಂದು ಭಾಷೆ ಇದೆ, ಅಲ್ಲಿಂದ ಆರ್ಯರು ಇಲ್ಲಿಗೆ ಬಂದರು. ಆರ್ಯನ್ಸ್ ಇನ್ವೇಷನ್, ಆರ್ಯರ ಆಗಮನ ಅಂತ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿಬಿಟ್ಟ. ಇಲ್ಲಿಗೆ ಬಂದರು, ಸಿಂಧೂ ನದಿಯ ಬಯಲಲ್ಲಿ ಹುಚ್ಚುಚ್ಚಾಗಿ ಕುಡಿದು ಏನೇನೋ ಹೇಳಿದ್ರಲ್ಲ ಅದೆಲ್ಲ ವೇದವಾಯಿತು. ಆ ನಂತರ ಅವರು ಭಾರತವನ್ನು ಆಕ್ರಮಣ ಮಾಡಿಬಿಟ್ರು. ದಕ್ಷಿಣಕ್ಕೆ ಭಾರತದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ದ್ರಾವಿಡರನ್ನೆಲ್ಲ ತಳ್ಳಿಬಿಟ್ರು ಅಂತ ಅವನೇನೋ ಹೇಳ್ದ. ಆದರೆ ಭಾರತೀಯ ವಿದ್ವಾಂಸರು
ಜವಾಹರ್ಲಾಲ್ ನೆಹರು ಇರಬಹುದು, ಸಿ ಎನ್ ನಾಥಗುಪ್ತ ಇರಬಹುದು, ಎಲ್ ಆರ್ ಮುಖರ್ಜಿ ಇರಬಹುದು, ಎಸ್ ಆರ್ ಬೆನ್ ಇರಬಹುದು, ಡಾನ್ ರಾಮೆನ್ ಅವರಿರಬಹುದು. ಎಲ್ಲರೂ ಕೂಡ ಅದನ್ನು ಒಪ್ಕೊಂಡ್ಬಿಡು. ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೀತಾರೆ. ಅದು ಡಿಸ್ಕವರಿ ಆಫ್ ಇಂಡಿಯಾ. ಅದರಲ್ಲಿ ಅವರು ಮೊಟ್ಟ ಮೊದಲ ಅವರ ಸಿದ್ಧಾಂತ, ಅವರ ಮೊದಲ ಚಾಪ್ಟರೇ ಆರ್ಯನ್ಸ್ ಇನ್ವೇಷನ್ ಟು ಇಂಡಿಯಾ. ನೋಡಿಬೇಕಾದ್ರೆ ನೆಹರು ಭಾರತದ ಬಗ್ಗೆ ಏನು ತಿಳ್ಕೊಂಡಿರಲಿಲ್ಲ, ಏನು ತಿಳ್ಕೋಬೇಕಾಗೂ ಇರಲಿಲ್ಲ. ಆಕ್ಸ್ಫರ್ಡ್ನಲ್ಲಿ ಅಲ್ಲಿನ ವಿದ್ವಾಂಸರು ಏನು ಹೇಳಿದ್ರು ಅದನ್ನೇ ನೆಹರು ಹೇಳಿದ್ರು. ಇದು ಸತ್ಯವಾದ ಮಾತು. ನೆಹರುವಿಗೆ ಈ ದೇಶದ ಬಗ್ಗೆ ಯಾವ ಪ್ರೀತಿಯೂ ಇರಲಿಲ್ಲ, ಭಕ್ತಿಯೂ ಇರಲಿಲ್ಲ. ಅವರು ಅದನ್ನೇ ಬರೆದಿದ್ದು. ಡಿಸ್ಕವರಿ ಆಫ್, ಅದಕ್ಕೆ ನಾನು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಹೇಳಲ್ಲ, ಅದನ್ನು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಹೇಳ. ಇದೆಲ್ಲ ಒಪ್ಕೊಂಡ್ರು. ಕೊನೆಗೆ ಮ್ಯಾಕ್ಸ್ ಮುಲ್ಲರ್ ಆಕೆ ಆರ್ಯ ಅನ್ನೋದು ಎಲ್ಲೂ ಜನಾಂಗವಾಚಿಯಾಗಿ ಇಲ್ಲೇ ಇಲ್ಲ. ನಮ್ಮ ರಾಮಾಯಣದ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇವರು ಹೇಳ್ತಾರೆ, ರಾಮ ಆರ್ಯರ ರಾಮನೇ ಇಲ್ಲಿನ ಆರ್ಯರ ಒಬ್ಬ ಸಂವಾದಿಯಾಗಿ ಆರ್ಯರ ಸ್ವರೂಪಕ್ಕೆ ಇರ್ತಕ್ಕಂಥವನು ರಾಮ ಆರ್ಯ ಅಂತ ಹೇಳ್ತಾರೆ. ಆದರೆ ರಾಮ ಒಬ್ಬ ಗುಹನನ್ನ ಆರ್ಯ ಅಂತ ಕರೀತಾನೆ. ಒಬ್ಬ ಬೆಸ್ತ ಬೇಡ ಅವನನ್ನು ಆರ್ಯ ಅಂತ ಕರೀತಾನೆ. ಒಂದು ಕವಿ ಸುಗ್ರೀವ, ಪಶ್ಯಾರ್ಯ ಸುಗ್ರೀವ ಸದಾ ನಿವಿಷ್ಟ, ಸುಗ್ರೀವನನ್ನ ಆರ್ಯ ಅಂತ ಕರೀತಾನೆ. ಕೋತಿ ವಿಭೀಷಣನನ್ನ ಆರ್ಯ ಸುಗ್ರೀವ ಆಗಚ್ಛೇದಾನಿ ಅಂತ ಹೇಳ್ತಾರೆ ಆ ಸಿಂಧು ಇದರಲ್ಲಿ. ಆ ಸುಗ್ರೀವನನ್ನ ಅಲ್ಲ, ವಿಭೀಷಣನನ್ನ ಆರ್ಯ ಅಂತ ಕರೀತಾನೆ. ಅಂದ್ರೆ ಒಬ್ಬ ವಿಭೀಷಣ ರಾಕ್ಷಸ ಆರ್ಯ ಆಗಬಹುದು, ಒಂದು ಕೋತಿ ಆರ್ಯ ಆಗಬಹುದು, ಒಬ್ಬ ಬೇಡ ಆರ್ಯ ಆಗಬಹುದು. ಹಾಗಾದ್ರೆ ಯಾರು ಆರ್ಯ? ಆರ್ಯ ಶ್ರೇಷ್ಠಾರ್ಥವಾಚಕ. ಸನ್ನಡತೆಯಲ್ಲಿ ಯಾರಿರ್ತಾರೋ ಅವರು ಆರ್ಯರು. ಯಾರು ಸನ್ನಡತೆ, ದ್ರಾವಿಡ ಆರ್ಯ ಅಂತ ಒಂದು ಗುಂಬೆ ಇದೆ. ದ್ರಾವಿಡ ಅಂತಂದ್ರೆ ಧ್ರುವಿಳ ಅಂತ, ಧ್ರುವ ಅಂದ್ರೆ ಮರ ಅಂತ ಅರ್ಥ. ಧ್ರುವಿಲ ಅಂತಂದ್ರೆ ಮರದಿಂದ ಕೂಡಿರ್ತಕ್ಕಂಥ ಪ್ರದೇಶಗಳನ್ನು ಧ್ರುವಿಲ ಅಂತ ಕರಿತಾ ಇದ್ರು. ಅದು ಭಾಷೆಯಲ್ಲಿ ಆ ದಕ್ಷಿಣದವರಿಗೆ ಹೇಳಕ್ ಬರದೆ ದ್ರಾವಿಡ ಆಗಿರ್ತಕ್ಕಂಥದ್ದು. ಅದನ್ನ ಇಟ್ಕೊಂಡು ಹೇಳ್ದ. ಕೊನೆಗೆ ಸಾಯೋ ಕಾಲಕ್ಕೆ ಅವನು ಕೂಗಿ ಹೇಳ್ದ. ಆರ್ಯನ್ಸ್ ಇನ್ವೇಷನ್ ಎ ಮಿತ್ ಅಂತ ಒಂದು ಪುಸ್ತಕ ಇದೆ, ವರಹಾಡ ಪಾಂಡೆಯವರದ್ದು. ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಂಕಲನ ಅದು, ವರಹಾಡ ಪಾಂಡೆಯವರದ್ದು. ಜೊತೆಗೆ ನಮ್ಮ ಯದಿ ಚರಿತ್ರಂ ಅನ್ನತಕ್ಕಂಥದ್ದು ಆಂಧ್ರದ ಶ್ರೀನಿವಾಸ ರಾವ್ ಅವರು ಬರೆದಿರ್ತಕ್ಕಂಥದ್ದು. ಅದೆಲ್ಲ ನೋಡಬೇಕು. MS ಇಲಿಯಟ್ ಅವನ ಮ್ಯಾಕ್ಸ್ ಮುಲ್ಲರ್ ಹೇಳಿರ್ತಕ್ಕಂಥದ್ದನ್ನೆಲ್ಲ ಬರೆದಿದ್ದಾರೆ ಪುಸ್ತಕ ರೂಪದಲ್ಲಿ. ಆರ್ಯನ್ಸ್, ಹೂ ಆರ್ ದ ಆರ್ಯನ್ಸ್ ಅಂತ ಏನೋ ಅನುವಾದ ಮಾಡಿದ್ದಾರೆ. ಅದ್ಭುತವಾದ ಪುಸ್ತಕಗಳು. ಅದೆಲ್ಲ ಓದಿದ್ರೆ ಗೊತ್ತಾಗತ್ತೆ ನಮಗೆ. ಅವನು ಕೂಗಿಕೊಂಡ, ಎರಡೂ ಕೈ ಎತ್ತಿ, ಊರ್ಧ್ವವಾಹುರ್ವಿರೋಮೇಶ, ಅಯ್ಯೋ ನಾ ಹೇಳಿದ ಸುಳ್ಳಪ್ಪ, ಆರ್ಯ ದ್ರಾವಿಡ ಅಂತ ಒಂದು ಜನಾಂಗ ಇಲ್ಲ ಅಂತ ಹೇಳಿದ್ರೆ ಇವನು ಕೇಳಲಿಲ್ಲ. ಇಲ್ಲ ಇದ್ದೇ ಇದ್ದಾರೆ ಅಂತ. ನಮ್ಮ ಭಾರತೀಯ ಪಂಡಿತರು ನಮ್ಮ ಭಾರತೀಯ ಪಂಡಿತರು ನೀನು ಹೇಳೋದು ಮೊದಲು ಹೇಳ್ಬಿಟ್ಟಿದ್ದೀವಿ, ಅದನ್ನೇ ಇಟ್ಕೊಂಡಿರೋದು ನಾವು ಅಂತ ಹೇಳಿದ್ರು. ಅಂದ್ರೆ ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದು ಸತ್ಯದಂತೆ ಭಾಸವಾಗತ್ತೆ ಅಂತ. ಇಲ್ಲಿ ಆರ್ಯ ಬಂದಿದ್ರಿಂದ ಹೇಳಿದೆ, ಇರ್ಲಿ, ಅದು ಬೇಕಾಗಿತ್ತು ಬೇಡುವ ಗೊತ್ತಿಲ್ಲ, ಇಲ್ಲಿ ಇರ್ಲಿ. ಅನಾರ್ಯ ಜುಷ್ಟಮಸ್ವರ್ಗ್ಯಂ, ಇಲ್ಲೇ ಹೇಳ್ತಾ ಇದೆ. ಆರ್ಯ ಅನ್ನೋದು ಜನಾಂಗ ಅಲ್ಲ, ಅನಾರ್ಯರು, ನಾಗರಿಕತೆ ಇಲ್ಲದೆ ಇರ್ತಕ್ಕಂಥ, ನಡವಳಿಕೆ ಇಲ್ಲದೆ ಇರ್ತಕ್ಕಂಥವರು ಯಾವ ಕೆಲಸ ಮಾಡ್ತಾರೋ ಅದನ್ನು ಮಾಡ್ತಾ ಇದೆಯಲ್ಲಪ್ಪ ನೀನು. ಎಂಥ ಅರ್ಜುನ ಅಂದ್ರೆ ಹೀನರು ಮಾಡ್ತಕ್ಕಂತಹ ಕೆಲಸ ಮಾಡ್ತಾ ಇದೀಯಾ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಯಾವುದರ ಬಗ್ಗೆ ಯೋಚನೆ ಮಾಡಬಾರ್ದ ಅದರ ಬಗ್ಗೆ ಪ್ರಜ್ಞಾವಾದಗಳನ್ನು ಹೇಳ್ತೀಯಾ. ಎಂಥ ಅವಿವೇಕಿ ನೀನು. ಕೃಷ್ಣ ಹೇಳ್ತಾ ಇರ್ತಕ್ಕಂತಹ ಮಾತು, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ. ಕೃಷ್ಣ ಹೇಳ್ತಕ್ಕಂಥ ಒಂದೊಂದು ಮಾತು ಏನು ಚಾವಟಿಯಲ್ಲ ಹೊಡೆದ ಹಾಗಿದೆ. ನೀನೆಲ್ಲ ಭೀಷ್ಮರು ದ್ರೋಣರು ಉಳಿತಾರೆ ಏನು ಮಾಡ್ಕೋಬೇಡ. ನೀವು ಹೊಡೆದಿದ್ದ ಮಾತ್ರಕ್ಕೆ ಎಲ್ಲರೂ ಹೋಗ್ತಾರೆ, ಕಡೆಗೆ ನೀನು ಉಳಿತೀಯ, ನಾನು ಉಳಿತೀನ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೆ ನಚೈವನ ಭವಿಷ್ಯಾಮಹ. ಯಾರು ಉಳಿಯೋದಿಲ್ಲ. ಹೊಡೆಯೋ ಕಾಲಕ್ಕೆ ಎಲ್ಲರನ್ನೂ ಹೊಡಿಬೇಕು, ಹೊಡೆದು ಹೋಗ್ಬೇಕಷ್ಟೇ. ಕ್ಷತ್ರಿಯನಾಗಿ ಯಾರು ಯುದ್ಧದಲ್ಲಿ ಮುಂದ್ಗಡೆ ಅಸ್ತ್ರವನ್ನು ಹಿಡ್ಕೊಂಡು ನಿಂತ್ಕೊಳ್ತಾರೆ, ಅಪ್ಪ ಆದರೂ ಸರಿ ಮಗ ಆದರೂ ಸರಿ ಹೊಡಿಲೇಬೇಕು ಅಂತ. ಯಾಕೆಂದ್ರೆ ಯಾರು ಉಳಿಯೋದಿಲ್ಲ. ನೋಡೋ, ನಿಂಗೆ ಆಗದೆ ಇದ್ರೆ ಹೇಳೋ, ತದಸ್ವ ಗಾಂಡೀವಂ ಮಮ. ಹಿಂಗಾಗಲ್ಲ ನೋಡೋ ಗಾಂಡೀವನ, ನಾನು ಯುದ್ಧ ಮಾಡಿ ಹೊರತು ತೋರಿಸ್ತೀನಿ ಅಂತ. ಅಂದ್ರೆ ಅದನ್ನು ಹೇಳುವಾಗ ಕೃಷ್ಣ ದೇಹಿನೋಸ್ಮಿನ್ಯಥಾ ದೇಹೆ ಕೌಮಾರಂ ಯೌವನಂಜರ. ಒಂದೊಂದು ಮಾತು ಪೂರ್ಣವಾಗಿರ್ತಕ್ಕಂತಹ ಮಾತುಗಳು. ಹೇಗೆ ನಾವು ಜ್ಞಾನಿಗಳಾಗಿರ್ತಕ್ಕಂಥವ್ರು ಹೇಗಿರ್ತಾರೆ ಅಂತ. ಜ್ಞಾನಿಗಳು ಅಂದರೆ ಯಾರು? ಜ್ಞಾನಿಗಳು ಅಂತಂದ್ರೆ ಎಲ್ಲರನ್ನು ಕೂಡ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತೇಷು ಚಾತ್ಮನಿ. ಎಷ್ಟು ಅದ್ಭುತವಾದ ಸರ್ವಭೂತಾನಿ ಚಾತ್ಮನಿ ಅಂತ. ಎಲ್ಲರಲ್ಲೂ ಕೂಡ ನನ್ನನ್ನು ನೋಡೋದು, ನನ್ನಲ್ಲಿ ಎಲ್ಲರನ್ನೂ ಕೂಡ ನೋಡ್ತಕ್ಕಂಥದ್ದು. ಅಂದ್ರೆ ಪ್ರಪಂಚದ ಪ್ರತಿಯೊಂದರಲ್ಲೂ ಕೂಡ ನಾನಿದ್ದೇನೆ ಆತ್ಮಸ್ವರೂಪದಲ್ಲಿ ಅಂತ ತಿಳಿಯತಕ್ಕಂಥದ್ದು. ಇದಾಗುತ್ತಾ ಎಲ್ಲಾದರೂ?
ವಿಬೋಧಾನಂದರು ಅಂಥೇಳಿ ನನಗಿದೇ ಒಂದು ದೊಡ್ಡ ಸಮಸ್ಯೆ. ಈ ಘಟನೆಗಳು ನೆನಪಾಗ್ಬಿಡುತ್ತೆ. ಐರಿ ಒಂದು ಹೇಳಿಬಿಡ್ತೀನಿ. ವಿಬೋಧಾನಂದರು ಅಂಥೇಳಿ ರಾಮಕೃಷ್ಣಾಶ್ರಮವನ್ನು ಮೊಟ್ಟ ಮೊದಲು ಅಮೆರಿಕದಲ್ಲಿ ಸ್ಥಾಪನೆ ಮಾಡಿದವರು. ಅವರು ಗುರೂಜಿ ಅಂತ ಒಂದು ಪುಸ್ತಕವನ್ನು ಬರೀತಾರೆ ರಾಮಕೃಷ್ಣರ ಬಗ್ಗೆ. ಹೀಗೆ ಚಿಕ್ಕ ವಯಸ್ಸು ಅವರಿಗೆ ರಾಮಕೃಷ್ಣರು ಹೇಳ್ತಾ ಇದ್ರಂತೆ, ಎಲ್ಲರಲ್ಲೂ ಇರೋದು ನಾನೇಪ್ಪ, ಎಲ್ಲರಲ್ಲೂ ಕೂಡ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ರಂತೆ, ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಅನ್ನೋ ಮಾತನ್ನು ಹೇಳ್ತಾ ಇದ್ರಂತೆ ಅವರು. ಎಲ್ಲದರಲ್ಲೂ, ಎಲ್ಲ ಅಣುರೇಣು ತೃಣಕಾಷ್ಟಗಳಲ್ಲಿ, ಹುಲ್ಲು ವೃಕ್ಷಗಳಲ್ಲಿ, ಎಲ್ಲದರಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ನನ್ನನ್ನೇ ನೋಡಬೇಕು. ಇದೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಪಂಡಿತರು ಅಂತಂದ್ರೆ ಪಂಡ ಅಂತಂದ್ರೆ ಜ್ಞಾನ ಅಂತ, ಆತ್ಮಜ್ಞಾನ ಅಂತ ಅರ್ಥ. ಪಂಡಿತಾ ಅಂದ್ರೆ ಏ ಆತ್ಮಜ್ಞಾನಂ ಪ್ರಾಪ್ನುವಂತಿ ತೇ ಪಂಡಿತಾ ಅಂತ. ಪಂಡಿತ ಶಬ್ದ ಹಾಗೆ ಬಂದಿರೋದು. ಪಂಡ ಇತಿ ಆತ್ಮಜ್ಞಾನಂ. ಆತ್ಮಜ್ಞಾನ ಅಂದ್ರೆ ಇದು ನಾನು ಅಲ್ಲ, ಒಳಗಡೆ ಇರ್ತಕ್ಕಂತಹ ಆ ಸತ್ವವೇ ನಾನು ಅಂತ ತಿಳಿಯತಕ್ಕಂಥದ್ದು. ಇದು ಎಲ್ಲರಲ್ಲೂ ಇರ್ತಕ್ಕಂಥದ್ದು, ನನ್ನಲ್ಲೂ ಇದೆ. ಹೇಗೆ ಅಂದರೆ 1000 ಕೊಡಗಳನ್ನು ಇಟ್ಟರೆ 1000 ಕೊಡಗಳಲ್ಲೂ ಒಬ್ಬನೇ ವಾಯು ಹೋಗಿ, ಹಾಗೆ ಬೇರೆ ಬೇರೆ ವಾಯು ಅಲ್ಲ, ಒಬ್ಬನೇ ವಾಯು. ಹೇಗೆ ಎಲ್ಲರಲ್ಲೂ ಇದ್ದಾನೋ ಹಾಗೆ ಪರಮಾತ್ಮ ಎಲ್ಲರಲ್ಲೂ ಕೂಡ ಇದ್ದಾನೆ ಅಂತ ಅರಿಯತಕ್ಕಂಥದ್ದು. ಅದನ್ನು ಹೇಗೆ ಜ್ಞಾನಿಗಳು ತಿಳಿತಾರೆ ಅಂತಂದರೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ. ವೇದ ವಿದ್ಯೆಯನ್ನು ಅಧ್ಯಯನ ಮಾಡಿರ್ತಕ್ಕಂತಹ ಬ್ರಾಹ್ಮಣೆ ಗವಿ ಗೋವು, ಹಸ್ತಿ ಆನೆ, ಶುನಿ ನಾಯಿ, ಶ್ವಪಾಕ ಅಂತಂದ್ರೆ ನಾಯಿ ಮಾಂಸವನ್ನು ತಿನ್ನತಕ್ಕಂಥ ಜನ ಇದ್ರೆ ಅವರಲ್ಲಿ ಎಲ್ಲರೂ ಕೂಡ ಜ್ಞಾನಿಗಳು ಒಂದೇ ಭಾವನೆಯನ್ನು ನೋಡ್ತಾರೆ ಅಂತ. ಇದನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರಂತೆ, ಎಲ್ಲರಲ್ಲೂ ಕೂಡ ನಮ್ಮನ್ನೇ ನೋಡಬೇಕು ಅಂತ. ಅವಾಗ ಒಂದ್ಸಲ ವಿಬೋಧಾನಂದರಿಗೆ ಅನುಮಾನ ಆಯಿತು, ಗುರುಗಳೇ ನೀವು ಹೇಳ್ತಾ ಇದ್ದೀರಲ್ಲ, ಇದು ನಿಜವಾಗಿ ಸಾಧ್ಯವೋ ಅಥವಾ ಸುಮ್ಮನೆ ಹೇಳೋದಕ್ಕೆ? ಕೆಲವು ಹೇಳೋದಕ್ಕೆ ವಿಷಯ ಇರುತ್ತೆ. ಹಾಗೆ ಸ್ವಾಮಿ ನೀವು ಇಷ್ಟೆಲ್ಲ ಉಪದೇಶ ಮಾಡಿದ್ರಲ್ಲ ವಾಸುದೇವರಾಯರೇ, ನೀವೇನು ಅನುಸರಿಸ್ತಾ ಇದ್ದೀರಿ ನನ್ನ ಬಗ್ಗೆ ಕೇಳಬೇಡಿ, ಇದು ಬರೇ ಉಪನ್ಯಾಸಕ್ಕೆ ವಿಷಯ ಅಂತ ಹೇಳೋ ಹಾಗೆ ಏನಾದರೂ ವಿಷಯವೋ ಅಂತ ಕೇಳಿದ್ರಂತೆ. ಆವಾಗ ರಾಮಕೃಷ್ಣ ಪರಮಹಂಸರು ಆ ವಿಬೋಧಾನಂದರನ್ನ ಕೈ ಹಿಡಿದು ಮೇಲೆ ಕರ್ಕೊಂಡು ಹೋದ್ರಂತೆ, ಆಶ್ರಮದ ಮೇಲಕ್ಕೆ. ಆ ಆಶ್ರಮದ ಬಯಲು ಒಂದು, ಆ ಬಯಲಲ್ಲಿ ಒಂದಷ್ಟು ಕುದುರೆಗಳು ಮೇಯ್ತಾ ಇತ್ತು. ಹುಲ್ಲು ಚೆನ್ನಾಗಿ ಹುಲ್ಲು ಬೆಳೆದಿದೆ. ವಿಬೋಧ ಆ ಹುಲ್ಲಿನ ಪ್ರತಿಯೊಂದು ಕಣದಲ್ಲೂ ಕೂಡ ನಾನು ಇದೀನಪ್ಪ, ಹಿಂಗೆ ತೋರಿಸ್ಲಾ ಅಂತ ಹೇಳಿದ್ರಂತೆ. ಹ್ಯಾಕೆ ತೋರಿಸ್ತಾರೆ? ಎಲ್ಲರೂ ರಾಮಕೃಷ್ಣ ಪರಮಹಂಸರು ಕಾಣ್ತಾರೆ ಅಂತ ಹೀಗೆ ನೋಡ್ತಾ ಇದ್ದಾರೆ ವಿಬೋಧಾನಂದರು. ಅಲ್ಲಿ ನೋಡಬೇಡ, ಇಲ್ಲಿ ನೋಡು ನನ್ನ ಎದೆಯನ್ನ ಅಂತ. ಆ ಎದೆಯನ್ನು ಹೀಗೆ ಅವರ ವಸ್ತ್ರವನ್ನು ಹೀಗೆ ತೆಗೆದು ತೋರಿಸಿದ್ರಂತೆ. ಎದೆ ತುಂಬ ಕೂದಲು. ಆ ಕುದುರೆ ಕಾಲಿನ ಗೊರಸಿನಿಂದ ಹುಲ್ಲನ್ನು ತುಳಿತಾ ಇದೆಯಲ್ಲ, ಆ ಹೆಜ್ಜೆ ಗುರುತು ಇಲ್ಲಿ ಬೀಳ್ತಾ ಇದೆಯಂತೆ. ನೋಡಪ್ಪ, ಆ ಹುಲ್ಲಿನಲ್ಲಿ ಪ್ರತಿಯೊಂದು ಕಣದಲ್ಲೂ ನಾನಿದ್ದೀನಿ ಅಂತ ಅರ್ಥ ಆಯ್ತಾ ನಿನಗೆ? ಇದು ನಿಜವಾಗಿರ್ತಕ್ಕಂಥದ್ದು. ಪಂಡಿತಾಹ ಸಮದರ್ಶಿನಃ ಅಂದ್ರೆ ಆ ಜ್ಞಾನ ಅನ್ನತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜ್ಞಾನ. ಅದನ್ನ ಭಗವಂತ ಯಾವ ರೀತಿಯಲ್ಲಿ ಪಡೆಯಬೇಕು ಅನ್ನೋದನ್ನ, ಆ ದೃಷ್ಟಿಯನ್ನ ನಾವು ಕೂಡ ಅಳವಡಿಸ್ಕೊಂಡು ಸರ್ವರಲ್ಲೂ ಕೂಡ ನಾನಿದ್ದೇನೆ ಅನ್ನೋ ಭಾವನೆಯನ್ನ. ಯಾಕೆಂದ್ರೆ ಜನ್ಮಕೋಟಿ ಶತೈರಪಿ ಅಂತ ಒಂದು ಮಾತು ಬರುತ್ತೆ ಬ್ರಹ್ಮವೈವರ್ತ ಪುರಾಣದಲ್ಲಿ. ಏನು ಈ ಜನ್ಮದಲ್ಲಿ ನಾವು ಯೋಚನೆ ಮಾಡಿಬಿಟ್ವಿ ತಕ್ಷಣ ಜ್ಞಾನ ಆಗ್ಬಿಡ್ತು? ಇಲ್ಲ. ಈ ಜನ್ಮದಲ್ಲಿ ಅಭ್ಯಾಸ ಮಾಡಿದರೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಭಗವಂತ ಹೇಳಿದ್ದಾನೆ, ಈ ಜನ್ಮದಲ್ಲಿ ಸಾಧನೆ ಆಗಲಿಲ್ಲ, ಈ ಜನ್ಮದಲ್ಲಿ ಯಾವುದೋ ಒಂದು ಸಂಕಲ್ಪ ತಗೊಂಡ್ವಿ, ತೇರಾಕೋಟಿ ರಾಮನಾಮ ಜಪ ಮಾಡಿಬಿಡಬೇಕು ಅಂತ, ಎಷ್ಟೋ ಮಾಡಿದ್ವಿ, ಆಗಲಿಲ್ಲ. ಭಗವಂತ ಮುಂದಿನ ಜನ್ಮದಲ್ಲಿ ಮಾಡಿಸ್ಕೊತಾನೆ. ಭಗವಂತಿಗೆ ಗೊತ್ತಿದೆ, ಸಂಕಲ್ಪಾದೇವ ಸಿದ್ಧಿ ಜನ್ಮ ಜನ್ಮಾಂತರೇಶ್ವಪಿ ಅಂತ. ಈ ಜನ್ಮದಲ್ಲಿ ನಾವು ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದು ಜನ್ಮಾಂತರದ ಸಿದ್ಧಿ ಅಂತ, ಜನ್ಮಾಂತರದ ಸಿದ್ಧಿ ಅಂತ. ಹಾಗೆ ನಾವು ಈ ಜ್ಞಾನವನ್ನು ಪಡೆಯೋದಕ್ಕೆ ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆವಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಇದನ್ನೇ ಯೋಗ ಅಂತ ಕರೆದಿರ್ತಕ್ಕಂಥದ್ದು. ನಾವು ಒಂದು ಕೆಲಸವನ್ನು ಮಾಡಬೇಕು. ಯತ್ನೇ ಕೃತೆ ಯದಿನ ಸಿದ್ಧತಿ ಗೋತ್ರ ದೋಷ ಅಂತ ನಮ್ಮ ಭದ್ರಹರಿ ಹೇಳ್ತಾನೆ. ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನವನ್ನು ಮಾಡದೆ ಅದು ನನ್ನ ಕೈಯಲ್ಲಾಗಲ್ಲಪ್ಪ ಅಂತ ಹೇಳ್ಬಿಡ್ತೀವಿ. ಲೋಕದಲ್ಲಿ ಇಂಥ ಪರೀಕ್ಷೆ ತಗೋಬೇಕು, ಇನ್ಯಾವುದೋ ಓದಬೇಕು, ಇನ್ಯಾವುದೋ ತಿಳ್ಕೊಳ್ಬೇಕು ಅಂತಂದ್ರೆ ಅದು ನನಗೆಲ್ತಾಗುತ್ತೆ, ನನಗೆ ಮುಟ್ಟೋದಿಲ್ಲ ಅಂತ ಹೇಳ್ಬಿಡ್ತೀವಿ. ಆದರೆ ಕರ್ಮಣ್ಯೇ ವಾಧಿಕಾರಸ್ತೆ, ನಿನ್ನ ಭಗವಂತ ನಿನಗೆ ಏನು ಕೊಟ್ಟಿದ್ದಾನೆ ಅದನ್ನು ನೀನು ಮಾಡು. ನೀನು ನಿನ್ನ ಕರ್ಮವನ್ನು ಮಾಡೋ, ಫಲಾಫಲಗಳು ದೈವ ಇಚ್ಛೆ. ಯಾಕೆಂದ್ರೆ ಅಯ್ಯೋ ಹಾಗೆ ಹೊಳೆತು ಮಾಡ್ಕೊಂಡಿರ್ತೀವಿ, ಅಯ್ಯೋ ಆಗ್ಲಿಲ್ವಂತೆ, ಒಂದು ಕ್ಷಣದಲ್ಲಿ ಬದಲಾಗ್ಬಿಡುತ್ತೆ. ಯಾಕಾಯ್ತು? ಕೆಲವು ಜನಕ್ಕೆ ಅದೇ ಸುಲಭವಾಗುತ್ತೆ, ಕೆಲವು ಜನಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ಇದನ್ನ ಯೋಗ ಅಂತ ಕರೆದಿದ್ದಾರೆ. ಯೋಗ ಅಂತಂದ್ರೆ
ಅದಕ್ಕೆ ನಾವು ಹೇಳ್ತೀವಿ ಲೋಕದಲ್ಲಿ, ಅಯ್ಯೋ ಯೋಗ ಇರಲಿಲ್ಲ ಬಿಡಿ ಸ್ವಾಮಿ, ಆ ಹೆಣ್ಣಿಗೆ ಗಂಡನ್ನು ತೋರ್ಸೋಕೆ ಕರ್ಕೊಂಡು ಹೋಗಿದ್ವಿ ಅಥವಾ ಗಂಡಿಗೆ ಹೆಣ್ಣನ್ನು ತೋರ್ಸೋಕೆ ಕರ್ಕೊಂಡು ಹೋಗಿದ್ವಿ, ಯೋಗ ಇರಲಿಲ್ಲ ಅಂತ ಹೇಳ್ತೀವಿ. ಯೋಗ ಅಂತಂದ್ರೆ ಬರೀ ಕೂಡುವಿಕೆ ಅಲ್ಲ, ಈ ಕರ್ಮವನ್ನು ಪ್ರಯತ್ನವನ್ನು ಮಾಡಿದ್ವಿ, ಅದರ ಫಲಾಫಲಗಳು ಭಗವಂತನಲ್ಲಿ ಇರ್ತಕ್ಕಂಥದ್ದು ಅನ್ನೋ ಚಿಂತನೆ. ಯತಃ ಪ್ರವೃತ್ತಿರ್ಭೂತಾನ, ಅದನ್ನೇ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು. ಏನ ಸರ್ವಮಿದಂ ತತಂ, ಭಗವಂತ ಯಾವ ಪ್ರವೃತ್ತಿ ಭಗವಂತ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಕರ್ಮಗಳನ್ನು ಭಗವಂತ ಕೊಟ್ಟಿರ್ತಕ್ಕಂಥದ್ದು, ಅದರಿಂದ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಮ್ಮ ಕರ್ಮಗಳು, ಕುಂಬಾರ ಮಡಿಕೆಯನ್ನು ಮಾಡ್ತಕ್ಕಂಥದ್ರಿಂದ ಅವನಿಗೆ ಪುಣ್ಯ ಅಂತ ಹೇಳ್ತಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಲ್ಲಪ್ಪ, ಋಷಿಗಳಿಗೆ ಬಳಿಗೆ ಹೋಗ್ಬಿಟ್ಟು ಒಬ್ಬ ಕುಂಬಾರ ಕೇಳ್ತಾನೆ, ಸ್ವಾಮಿ ಜೀವನ ಪೂರ್ತಿ ಈ ಮಡಿಕೆ ಮಾಡ್ತಾ ಕಾಲವನ್ನು ಕಳೆದುಬಿಟ್ಟೆ, ನನಗೇನಾದರೂ ಸ್ವರ್ಗಾದಿಗಳಿದೆಯಾ ಅಂತ. ಜೀವನ ಪೂರ್ತಿ ನಿನ್ನ ಕರ್ತವ್ಯವನ್ನು ಮಾಡಿದ್ಯಾ ಅಂತ ಹೇಳ್ತಾನೆ. ಹೌದು ಸ್ವಾಮಿ, 75 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅವಾಗ ಋಷಿಗಳು ಹೇಳ್ತಾರೆ, ನಿನಗೆ ಮೋಕ್ಷವಾಯಿತು ಬಿಡು ಅಂತ. ನಮಗೆ ಆಶ್ಚರ್ಯ ಆಗುತ್ತೆ, ಏನು ಮಡಿಕೆ ಮಾಡಿದ್ರಿಂದ ಮೋಕ್ಷ ಬಂದುಬಿಡುತ್ತಾ ಅಂತ. ಅದಲ್ಲ, ಪ್ರತಿಯೊಬ್ಬರೂ ಕೂಡ ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಭಗವಂತ ಕೊಟ್ಟಿರತಕ್ಕಂತಹ ಕರ್ಮ ಅಂತ ತಿಳಿದು ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನೇ ಹೇಳ್ತಾರೆ, ಆ ಕರ್ಮದ ಅನುಸಾರವಾಗಿ ಅದನ್ನೇ ಹೇಳ್ತಾರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಲೋಕದಲ್ಲಿ ಇದರ ಬಗ್ಗೆ ಒಂದು ಸಂಶಯ ಇದೆ. ಚಾತುರ್ವರ್ಣ್ಯ ಅಂತ ಹೇಳಿಬಿಟ್ರು, ಏನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಇದನ್ನು ಯಾರೋ ಬ್ರಾಹ್ಮಣರು ಬರ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ ಅಂತ. ಪ್ರಪಂಚದಲ್ಲಿ ಎಲ್ಲಿಲ್ಲ ಚಾತುರ್ವರ್ಣ್ಯ. ಒಂದು ಜ್ಞಾನವನ್ನು ಕೊಡ್ತಕ್ಕಂತಹ ವರ್ಗ, ಒಂದು ವ್ಯಾಪಾರವನ್ನು ಮಾಡ್ತಕ್ಕಂತಹ ಒಂದು ವರ್ಗ, ಒಂದು ರಕ್ಷಣೆಯನ್ನು ಮಾಡ್ತಕ್ಕಂತಹ ವರ್ಗ, ಒಂದು ಸೇವೆಯನ್ನು ಮಾಡ್ತಕ್ಕಂತಹ ವರ್ಗ. ಇದು ಜಗತ್ತಿನ ಎಲ್ಲ ಕಡೆಯಲ್ಲೂ ಇದೆ. ಅರೇಬಿಯಾದಲ್ಲೂ ಇದೆ, ಅಮೆರಿಕದಲ್ಲೂ ಇದೆ, ಆಸ್ಟ್ರೇಲಿಯಾದಲ್ಲೂ ಇದೆ. ಎಲ್ಲ ಕಡೆಯಲ್ಲೂ ಈ 4 ವರ್ಣಗಳು ಬೇಕೇ ಬೇಕು. ಅಲ್ಲೂ ಜ್ಞಾನವನ್ನು ಕೊಡ್ತಕ್ಕಂಥವರಿದ್ದಾರೆ. ನಮ್ಮ ಸಾಕ್ರಟೀಸರ ಆ ಪ್ಲೇಟೋ ರಿಪಬ್ಲಿಕ್ ಗ್ರಂಥವನ್ನು ಓದಬೇಕು. ಒಂದು ಅದ್ಭುತವಾದ ಚಿಂತನೆ. ಪ್ಲೇಟೋ ಆ ಸಾಕ್ರಟೀಸನ ಶಿಷ್ಯ, ಅವನು ಹೇಳಿರ್ತಕ್ಕಂತಹ ಎಲ್ಲ ತತ್ವಗಳನ್ನು, ಅದು ನಮ್ಮ ಅದ್ವೈತಕ್ಕೆ ಬಹಳ ಸಂವಾದಿಯಾಗಿದೆ. ಅದು ಬಹಳ ಚೆನ್ನಾಗಿದೆ. ದ ರಿಪಬ್ಲಿಕ್ ಅಂತ ಒಂದು ಪುಸ್ತಕ. ಅದರಲ್ಲಿ ಅವನು ಹೇಳ್ತಾನವನು, 4 ಹಂತಗಳಿಲ್ಲದೆ ಇರತಕ್ಕಂಥ ಸಮಾಜ ಇಲ್ಲ ಅಂತ ಹೇಳ್ತಾನವನು ಸಾಕ್ರಟೀಸ್. ಎಲ್ಲವೂ ಇದ್ದೇ ಇರಬೇಕು. ನಾನೇ ಜ್ಞಾನವನ್ನು ಪ್ರಸಾರ ಮಾಡಿದರೆ ನಾನು ಬ್ರಾಹ್ಮಣ, ನಾನೇ ರಾಷ್ಟ್ರ ಸೇವೆಗೋ ಪೊಲೀಸನೋ ಆದರೆ ನಾನೇ ಕ್ಷತ್ರಿಯ, ನಾನೇ ನಮ್ಮ ಮನೆಯಲ್ಲಿ ವ್ಯಾಪಾರ ಮಾಡಿದರೆ ಅಂಗಡಿ ಇಟ್ಟರೆ ನಾನೇ ವೈಶ್ಯ, ಸೇವಾ ಧರ್ಮಕ್ಕೆ ಹೋದರೆ ನಾನೇ ಶೂದ್ರ. ಇಲ್ಲಿ ಯಾವುದು ಮೇಲು ಕೀಳುಗಳಲ್ಲ, ಯಾವುದರಲ್ಲೂ ಕೀಳು ಇಲ್ಲ, ಮೇಲೂ ಇಲ್ಲ. ಇದು ನಿಜವಾಗಿರ್ತಕ್ಕ ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ. ಇದು ಭಗವದ್ಗೀತೆ ಇದನ್ನು ಘೋಷಣೆ ಮಾಡಿರೋಷ್ಟು ಸ್ಫುಟವಾಗಿ ಈ ಜಗತ್ತಿನಲ್ಲಿ ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಗುಣಕರ್ಮ ವಿಭಾಗಶಃ ಈ ಚಾತುರ್ವರ್ಣ್ಯ ಅನ್ನತಕ್ಕಂಥದ್ದು. ಆದರೆ ಬ್ರಾಹ್ಮಣನ ಮಗ ಬ್ರಾಹ್ಮಣನಾಗಲಿ, ವೈಶ್ಯನ ಮಗ ವೈಶ್ಯನಾಗಲಿ ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ಬ್ರಾಹ್ಮಣನ ಮನೆಯಲ್ಲಿ ಇರ್ತಕ್ಕಂತಹದ್ದು ಆ ವೇದಾಧ್ಯಯನವೋ ಶಾಸ್ತ್ರಾಧ್ಯಯನವೋ ಆ ಮಕ್ಕಳಿಗೆ ಕೇಳುವಿಕೆಯಿಂದಲೇ ಸಂಸ್ಕಾರಗತವಾಗಿ ಬಂದಿರುತ್ತೆ. ಒಬ್ಬ ಒಳ್ಳೆ ಬಡಗಿ, ಒಳ್ಳೆ ನುರಿತ ಬಡಗಿ ಇದ್ರೆ, ಕಾರ್ಪೆಂಟರ್ ಇದ್ರೆ, ಅವನ ಮಗ ಮಾಡೋಷ್ಟು ಚೆನ್ನಾಗಿ ಕೆಲಸವನ್ನು ಯಾರ ಕಲ್ತವನು ಮಾಡೋಕ್ಕಾಗಲ್ಲ. ನಾನು ಹೋಗಿ ಕಾರ್ಪೆಂಟ್ರಿ ಕಲಿತೀನಿ ಅಂದ್ರೆ ಬರೋದಿಲ್ಲ. ಯಾಕೆಂದ್ರೆ ಅದು ರಕ್ತದಲ್ಲಿ ಇರುತ್ತದು, ಜೀನ್ ಅಂತ ಹೇಳ್ತೀವಿ, ರಕ್ತದಲ್ಲಿ ಅದು ಬಂದಿರುತ್ತೆ ಗುಣ. ಜೊತೆಗೆ ಆ ಮನೆಯಲ್ಲೇ ನೋಡ್ತಾ, ಇಲ್ಲಿ ಗೋಪಾಲ ಅಂತ ಹೇಳಿ ಒಬ್ಬ ಬಡಗಿ ನಮ್ಮ ಊರಿನಲ್ಲಿ ಬಹಳ ಹಿಂದೆ ಇದ್ದ, ಬಹಳ ಹಿಂದೆ 50-55 ವರ್ಷದ ಹಿಂದೆ ಅವನು ಇದ್ದಂಥದ್ದು. ಆಮೇಲೆ ನಮ್ಮ 40ನೇ ವರ್ಷದವರೆಗೆ ಬಹುಶಃ ಅವನು, ಈಗ 40 ವರ್ಷದವರೆಗೆ ಅವನು ಇದ್ದ ಹಿಂದೆ ಅವನ ಮಗ ಏನು ಬಡಗಿ ಕೆಲಸ ಕಲೀಲಿಲ್ವಂತೆ. ಓದಬೇಕು, ಅಪ್ಪ ಮಾಡೋ ಬಡಗಿ ಕೆಲಸ. ಆದರೆ ಪ್ರತಿನಿತ್ಯ ಅವರಪ್ಪ ಬಹಳ ಕುಶಲಕರ್ಮಿ, ನಮ್ಮ ಊರಿನಲ್ಲಿ ಬಹಳ ಕೆಲಸಗಳನ್ನು ಅವರೇ ಮಾಡಿದ್ದಾರೆ. ಅವರು ಏನಾದರೂ ಒಂದು ಲಾಕ್ ಮಾಡಿಬಿಟ್ರೆ ಮರದಲ್ಲಿ ಅದನ್ನು ಬಿಡಿಸೋಕ್ಕಾಗ್ತಾ ಇಲ್ಲ, ಅಷ್ಟು ಸ್ಫುಟವಾಗಿ ಲಾಕ್ ಮಾಡ್ತಾ ಇದ್ರು. ಮರದಲ್ಲೇ ಎಂಗ್ರೇವ್ ಮಾಡಿ ಲಾಕ್ ಮಾಡ್ತಾ ಇದ್ರು. ಅಂದರೆ ಅಷ್ಟು ಕುಸರಿ ಕೆಲಸ ಮಾಡ್ತಾ ಇದ್ದಂಥವ್ರು. ಆ ವ್ಯಕ್ತಿ ಜೀವನದಲ್ಲಿ, ಇಲ್ಲಪ್ಪ ನಾನು ಬಡಗಿ ಕೆಲಸ ಕಲಿಯಲ್ಲ, ನಾನು ಹೋಗ್ತೇನೆ, PUC ವರೆಗೆ ಓದಿದ. ಆಮೇಲೆ ಅವನಿಗೆ, ಅಯ್ಯೋ ಅಪ್ಪನಿಗೆ ಒಬ್ಬ ಸಹಾಯಕ ಇಲ್ಲದೆ ಇದ್ದರೆ ಸರಿಯಾಗಲ್ಲ, ನಾನು ಹೇಳಿಬಿಟ್ಟೆ, ಈ ಕೆಲಸವೇ ನನಗೆ ಸರಿ ಅಂತ ಮಾಡೋಕ್ಕೆ ಶುರು ಮಾಡಿದ. ಸುಬ್ರಹ್ಮಣ್ಯ ಅಂತೇಳಿ ಅವ್ರ ಅಪ್ಪನಿಗಿಂತ ಚೆನ್ನಾಗಿ ಮಾಡ್ತಾನೆ. ಅಪ್ಪನಿತ್ರ ಏನು ಹೇಳಿಸ್ಕೊಳ್ಳಿಲ್ಲ, ಬರೀ ಅಪ್ಪ ಮಾಡೋ ಕೆಲಸವನ್ನು ನೋಡಿ ಎಲ್ಲ ಊರಿನವ್ರು ಹೇಳ್ತಾ ಇದ್ರು, ಇಲ್ಲಿ ರಕ್ತದಲ್ಲೇ ಇದೆಯಪ್ಪ ಆ ಕಲೆ ಅಂತ. ಇದು ನಿಜವಾದ ಮಾತು. ಒಬ್ಬ ಬ್ರಾಹ್ಮಣನ ಮಗ ಒಬ್ಬ ಬ್ರಾಹ್ಮಣ್ಯವನ್ನು ಅಭ್ಯಾಸ ಮಾಡತಕ್ಕಂಥದ್ದು, ಕ್ಷತ್ರಿಯನ ಮಗ ಅದನ್ನು ಅಭ್ಯಾಸ ಮಾಡೋದು. ಆ ಅಭಿಮನ್ಯುವಿನ ಬಾಲ್ಯದ ಒಂದು ಇದು ಬರುತ್ತೆ ಪ್ರಕರಣ. ಬಾಲ್ಯದಲ್ಲಿ ಅಭಿಮನ್ಯು ಎಲ್ಲ ಬೇರೆಯವರು ಸಾತ್ಯಕಿ ಮುಂತಾದವರು ಕಲಿಯೋದನ್ನು ನೋಡೇ ಅಭಿಮನ್ಯು ಎಲ್ಲವನ್ನೂ ಕಲ್ತಿದ್ದ ಅಂತ. ಇದು ಯಾಕೆ ಅಂತಂದ್ರೆ ಅರ್ಜುನನ ಮಗ ಅವನು.
ಹಾಗೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಬಂದಿರೋದೇ ಹೊರತು ಯಾವ ವರ್ಣದಲ್ಲೂ ಮೇಲು ಕೀಳುಗಳು ಯಾವತ್ತೂ ಕೂಡ ಇಲ್ಲ. ಬಹುಶಃ ವಿದೇಶಿಯರ ಆಕ್ರಮಣ ಶುರುವಾದ ಮೇಲೆ ಈ ಜಮೀನುದಾರಿಕೆ ಪದ್ಧತಿ ಇತ್ಯಾದಿಗಳಿಂದ ಮೇಲು ಕೀಳುಗಳು ಬಂದಿರಬಹುದೇ ಹೊರತು ಖಂಡಿತ ಭಾರತದಲ್ಲಿರಲಿಲ್ಲ. 7ನೇ ಶತಮಾನದಲ್ಲಿ ಇತ್ಸಿಂಗ್ ಬರ್ತಾನೆ. ಇತ್ಸಿಂಗ್ ಭಾರತಕ್ಕೆ 18 ವರ್ಷ ಇದ್ದ ಅವನು. 13 ಬೌದ್ಧ ಗ್ರಂಥಗಳನ್ನು ಅನುವಾದ ಮಾಡಿ ಇಲ್ಲಿ ಬಂದು ಸಂಸ್ಕೃತವನ್ನು ಅಭ್ಯಾಸ ಮಾಡಿ 36 ಗ್ರಂಥಗಳನ್ನು ತಗೊಂಡು ಹೋದ. ಅವನು 13 ಗ್ರಂಥಗಳನ್ನು ಅನುವಾದ ಮಾಡಿದ ಜೀವನದಲ್ಲಿ. ಅವನು ಬರೀತಾನೆ, ಭಾರತದಲ್ಲಿರ್ತಕ್ಕಂತಹ ಸಮತ್ವ ಈಗ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಜಗತ್ತಿನಲ್ಲಿ ವರ್ಣಭೇದಗಳೆಲ್ಲ ಇದೆ, ಆದರೆ ಭಾರತದಲ್ಲಿರೋ ಸಮತ್ವ ಇನ್ನೆಲ್ಲೂ ಇಲ್ಲ ಅಂತ ಬರೀತಾನೆ ಅವನು ಇತ್ಸಿಂಗ್. ಇದೆಲ್ಲ ಇತಿಹಾಸದಲ್ಲಿ ನಮಗೆ ಕೊಡ್ತಕ್ಕಂತಹ ಸೂಚನೆಗಳು. ಇವತ್ತು ಮೇಲು ಕೀಳುಗಳು ಎಲ್ಲ ಬಂದಿರತಕ್ಕಂಥದ್ದು ನಮ್ಮ ಅಜ್ಞಾನದಿಂದ, ಅದು ಬೇರೆ. ಆದರೆ ಚಾತುರ್ವರ್ಣ್ಯಂಚ ಲೋಕೇಸ್ಮಿನ್ ಗುಣಕರ್ಮ ವಿಭಾಗಶಃ, ಗುಣಕರ್ಮ ವಿಭಾಗದಿಂದ ಬಂದಿರೋದು. ಹಾಗೆ ಕೃಷ್ಣ ಇದರಲ್ಲಿ ಭಾಗವತದಲ್ಲಿ ಹೇಳ್ಕೊಳ್ತಾನೆ, ಅಪ್ಪ ನಾವು ವೈಶ್ಯರು, ನಮಗೆ ಇನ್ನು ಬೇರೆ ಗುರುಕುಲಕ್ಕೆ ಕಳಿಸೋದಕ್ಕೆ ಹೇಳ್ತಾನೆ ತಂದೆ. ಅಪ್ಪ ನಾವು ವೈಶ್ಯರು, ಏನು ಕುಸೀದಂ ವಾಣಿಜ್ಯಂ ಪಶುವೃತ್ತಿ ಅಸ್ಮಾಕಂ ಸಮಾಪದ್ಯತೆ ಅಂತ ಹೇಳ್ತಾನೆ. ನಾವು ವೈಶ್ಯರು ಮಾಡಬೇಕಾಗಿರೋ ಕೆಲಸ ಅಪ್ಪ ಏನು ಅಂತಂದ್ರೆ ಕುಸೀದ ಅಂದರೆ ಬಡ್ಡಿಗೆ ಹಣವನ್ನು ಕೊಡ್ತಕ್ಕಂಥ ಕುಸೀದ ಅಂತಂದ್ರೆ, ಇನ್ನೊಂದು ಪಶು ಸೇವನೆ, ಇನ್ನೊಂದು ವ್ಯಾಪಾರ. ಇದು 3 ನಮಗೆ ಹೇಳಿರೋದು. ನಮಗೆ ವೇದಾಧ್ಯಯನವನ್ನೆಲ್ಲ ನಮಗೆ ಹೇಳಿಲ್ಲಪ್ಪ ಅಂತ ಹೇಳ್ತಾನೆ ಕೃಷ್ಣ. ನಾವು ಗೋವರ್ಧನವನ್ನು ಪೂಜೆ ಮಾಡೋಣ, ಯಾಕೆಂದ್ರೆ ಅದು ನಮಗೆ 3ಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇಂದ್ರನಿಗೆ ಪೂಜೆ ಮಾಡೋದು ಬೇಡ, ಇಂದ್ರ ವೇದಗಳ ದೇವತೆ, ಅವನಿಗೆ ಪೂಜೆ ಮಾಡೋದು ಬೇಡ, ಗೋವರ್ಧನವನ್ನು ಪೂಜೆ ಮಾಡೋಣ ಅಂತ ಹೇಳ್ತಾನೆ. ಅದು ಕೃಷ್ಣ. ಅಂದರೆ ಕೃಷ್ಣ ತನ್ನನ್ನು ವೈಶ್ಯ ಅಂತ ಹೇಳ್ಕೊಳ್ಬೇಕಾದ್ರೆ ಯಾವ ಕೀಳು, ಬ್ರಾಹ್ಮಣ ಅಂತ ಹೇಳ್ಕೊಳ್ಬೋದಾಗಿತ್ತಲ್ಲ. ಸಾಂದೀಪನಿಯರಲ್ಲಿ ಅಧ್ಯಯನವಾಗಿತ್ತು, ಬ್ರಾಹ್ಮಣ ಅಂತ ಹೇಳ್ಕೊಳ್ಬೋದಾಗಿತ್ತು. ಆದರೆ ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಳಿಲ್ಲ ಕೃಷ್ಣ, ನಾನು ವೈಶ್ಯ ಅಂತ ಹೇಳ್ಕೊಂಡೆ. ಅಂದರೆ ಮೇಲು ಕೀಳುಗಳು ಇಲ್ಲ ಅಂತ ಅರ್ಥ. ಆಮೇಲೆ ಈ ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ಯಾರನ್ನಯ್ಯ ನೀನು ಕೊಲ್ಲೋದು? ಈ ದೇಹಿ ಇದಾನಲ್ಲ ಇವನು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ. ಅವನು ನೆನ್ಸೋಕ್ಕೂ ಆಗಲ್ಲ, ಕೊಲ್ಲೋಕ್ಕೂ ಆಗಲ್ಲ, ಕಡಿಯೋಕ್ಕೂ ಆಗಲ್ಲ. ಏನು ಅವರನ್ನು ಕೊಲ್ತೀನಿ ಅಂತಂದ್ರೆ ಆತ್ಮವನ್ನು ಎಲ್ಲಾದ್ರೂ ಕೊಲ್ತಾ ಇದೆಯೇನಪ್ಪ ನೀನು? ನಿತ್ಯಂ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಏನು ಈ ದೇಹವನ್ನು ಬಿಟ್ಟರೆ ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅಷ್ಟೇ. ಆ ಒಳಗಡೆ ದೇಹಿ ನಿತ್ಯಂ ಅವಧ್ಯೋಯಂ. ಕೃಷ್ಣ ಹೇಳ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಚಿಂತನೆ, ಆತ್ಮಸ್ವರೂಪವನ್ನು ಹೇಳ್ತಕ್ಕಂಥದ್ದು. ಅದಕ್ಕೆ ಇನ್ನು ತುಂಬ ವಿಸ್ತಾರ ಇದೆ. ಇನ್ನೊಂದು 15 ನಿಮಿಷ ಮಾತಾಡ್ಬೋದ? 15 ನಿಮಿಷದಲ್ಲಿ ಮುಗಿಸ್ತೀವಿ. ಯಾಕೆಂದರೆ ಸರಿ ತಾಯಿಯಲ್ಲೆಲ್ಲ ಮನೆಗೆ ಹೋಗಬೇಕಾಗತ್ತೆ, ಗೊತ್ತಾಗ್ಬಿಡ್ಬೋದು. ಇರಲಿ, ಭಗವಂತ ಅದಕ್ಕೆ ಕೆಲವು ಮಾರ್ಗಗಳನ್ನು ಹೇಳ್ತಾರೆ. ಈ ಆತ್ಮತತ್ವವನ್ನು ತಿಳಿಯೋದಕ್ಕೆ ಕೆಲವು ಪರಿಶುದ್ಧ, ಕೆಲವು ಎಲ್ಲದಕ್ಕೂ ಕೂಡ ಒಂದೊಂದು ಸಾಧನೆ ಬೇಕೇ ಬೇಕು. ಟ್ರೈನಿಂಗ್ ಕೊಡ್ತಾರೆ. ಯಾವುದೇ ಕೆಲಸ, ಒಬ್ಬ ಪೊಲೀಸ್ ಆಗಬೇಕಾದ್ರೂ 2 ವರ್ಷ 3 ವರ್ಷ ಟ್ರೈನಿಂಗ್ ಕೊಡ್ತಾರೆ, ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಜಗತ್ತಿನಲ್ಲಿ ಒಂದು ಟ್ರೈನಿಂಗ್ ತಗೊಂಡೆ ಮುಂದಕ್ಕೆ ಹೋಗಬೇಕು. ಭಗವಂತ ಹೇಳ್ತಾನೆ ಈ ಆತ್ಮತತ್ವವನ್ನು ತಿಳಿಯೋದಕ್ಕೆ ಯಾವುದು ಟ್ರೈನಿಂಗ್ ಅಂತ. ಬಹಳ ಒಂದು ಅದ್ಭುತವಾದ 17ನೇ ಅಧ್ಯಾಯ ಇದೆಯಲ್ಲ, ಅದರಲ್ಲಿ ವಿವಿಕ್ತ ಸೇವಿ ಲಘ್ವಾಶಿ. ನಾವು ಆತ್ಮತತ್ವವನ್ನು ತಿಳಿಬೇಕಾದ್ರೆ ಈ ಹೊರಗಿನ ಪ್ರಪಂಚದ ಸುಖಭೋಗಗಳಿಗೆ ಯಾವಾಗಲೂ ಅಂಟಿಕೊಂಡಿದ್ರೆ, ಈ ದೇಹದ ಬಗ್ಗೆ ಅಪಾರವಾದ ಮೋಹವನ್ನು ಇಟ್ಕೊಂಡಿದ್ರೆ, ಹಣದ ಬಗ್ಗೆ ತುಂಬ ಚಿಂತನೆಯನ್ನು ಕಲ್ಪನೆಗಳನ್ನು ಇಟ್ಕೊಂಡಿದ್ರೆ ಅಂಥವನಿಗೆ ಕಷ್ಟವಾಗತ್ತೆ ಅಂತ ಭಗವಂತ ಹೇಳ್ತಾನೆ. ವಿವಿಕ್ತ ಸೇವಿ ಲಘ್ವಾಶಿ ಯಥವಾ ಕಾಯಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ. ತುಂಬ ಉತ್ತಮವಾಗಿರ್ತಕ್ಕಂಥ ಶ್ಲೋಕ. ಇದರಲ್ಲಿ ಲಘ್ವಾಶಿ ಅಂತ ಒಂದು ಪದವನ್ನು ಹಾಕಿದ್ದಾರೆ. ಆಹಾರದ ವಿಷಯದಲ್ಲಿ ಲಘು ಆಹಾರ. ನಮ್ಮ ಸಾಧುಗಳೊಬ್ಬರಿದ್ರು ನಮ್ಮೂರಲ್ಲಿ, ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ. 4 ಮನೆಯಲ್ಲಿ ಹೋಗಿ ಭಿಕ್ಷೆ ತಗೋತಾ ಇದ್ರು. ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ರು. ಹೊಳೆಗೆ ಹೋಗಿ ಅಷ್ಟನ್ನು ತೊಳಿತಾ ಇದ್ರು. ಎಲ್ಲ ಕೊಟ್ಟಿರ್ತಕ್ಕಂಥ ಕೇಸರಿ ಬಾತ್ ಕೊಡಲಿ, ಇವರು ಮಾಗಿ ಬಾತ್ ಕೊಡಲಿ, ಇವರು ಇನ್ನೊಂದು ಕೊಡಲಿ, ಹುಳಿ ಕೊಡಲಿ, ಎಲ್ಲ ಒಟ್ಟಿಗೆ ಹಾಕಿಸ್ಕೊತಾ ಇದ್ರು. ಹೊಳೆಗೆ ಹೋಗಿ ಅದನ್ನಷ್ಟು ತೊಳಿತಾ ಇದ್ರು. ಹೀಗೆ ಬರೇ ಅನ್ನ ಮಾಡ್ಕೋತಾ ಇದ್ರು. ಅದನ್ನು ಏನು ಹುಳಿ ಹಾರ ಇದೆ ಅಂತಕ್ಕಂಥ. ಆಮೇಲೆ ಅದರ ಅರ್ಧ ಭಾಗ ನದಿಗೆ ಹಾಕಿ ಇನ್ನು ಅರ್ಧ ಭಾಗವನ್ನು ಅವ್ರು ತಿಂತಾ ಇದ್ರು. ಲಘ್ವಾಶಿ ಅಂತ. ಯಾಕೆಂದರೆ ಅನ್ನದಲ್ಲಿ ಒಂದು ಶುದ್ಧಿ ಇರಬೇಕು ಅಂತ. ಅನ್ನ ಶುದ್ಧಿ ಇಲ್ಲದೆ ಇದ್ದರೆ ಬಹಳ ಕಷ್ಟವಾಗುತ್ತೆ. ಎಲ್ಲಾಯಿತು ಅಲ್ಲಿ ತಿಂತೀವಿ, ಎಲ್ಲಾಯಿತು ಅಲ್ಲಿ ನಿಂತ್ಕೊಂಡು. ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಶುದ್ಧವಾದ ಪರಿಶುದ್ಧವಾದ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಪರಿಶುದ್ಧವಾದ ಅಡಿಗೆ ಆಗಬೇಕು, ಆ ಅನ್ನ ಪರಿಶುದ್ಧವಾದ ಅನ್ನ ಆಗಬೇಕು ಅಂತ.
ಇದಕ್ಕೆ ಒಂದು ಕಥೆ. ಒಬ್ಬ ಸಾಧು, ಅವನು ಗ್ರಾಮೇ ಏಕರಾತ್ರಂ ಅಟವ್ಯಾಂ ದಶರಾತ್ರಂ ನಗರೇ ಪಂಚರಾತ್ರಂ ಅಂಥೇಳಿ ಒಂದು ನಿಯಮವನ್ನು, ಸಾಧುಗಳಿಗೆ ಒಂದು ನಿಯಮ ಇದೆ. ಸಾಧುಗಳು, ಕೆಲವು ಸನ್ಯಾಸಿಗಳು, ಪರಿವ್ರಾಜಕರು ಅಂತ, ಅವರು ಒಂದು ಹಳ್ಳಿದಾದರೂ 1 ದಿವಸ ಇರಬಹುದು, ಒಂದು ನಗರದಲ್ಲಾದರೆ 5 ದಿವಸ ಇರ್ಬೋದು, ಅರಣ್ಯ ಪ್ರದೇಶದಲ್ಲಾದರೆ 10 ದಿವಸ ಇರ್ಬೋದು, ಅಲ್ಲಿಂದ ಜಾಸ್ತಿ ಇರೋ ಹಾಗೆ. ಆ ಸಾಧು ಹಾಗೆ ಮಾಡ್ತಾ ಒಂದು ಊರಿಗೆ ಬಂದ. ಆ ಊರಿನಲ್ಲಿ ಯಾರೋ ಬಂದು ಕರೆದರು, ದೊಡ್ಡ ಶ್ರೀಮಂತ, ಸ್ವಾಮಿ ನೀವು ಬಂದಿದ್ದು ಗೊತ್ತಾಯಿತು, ಇವತ್ತು ನಮ್ಮ ಮನೆಯಲ್ಲೇ ನೀವು ಭಿಕ್ಷೆಯನ್ನು ತಗೋಬೇಕು ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ನೋಡಿದ ಸಾಧು, ಆಯಿತು ಅವನ ಮನೆಯಲ್ಲೇ ತಗೊಳ್ಳೋಣ ಅಂಥೇಳಿ ಹೋಗಿ ಅವ್ರ ಮನೆ ಒಳ್ಳೆ ಭಕ್ಷ್ಯಭೋಜ್ಯಗಳನ್ನು ಮಾಡಿದ್ದಾರೆ. ಎಲ್ಲ ಭಕ್ಷ್ಯಭೋಜ್ಯಗಳನ್ನು ಮಾಡಿ ಅವರು ಬಡಿಸಿದ್ದಾರೆ. ಬೇಕಾದ ಹಾಗೆ ಅವರಿಗೆ ಹಣ್ಣು ಹಂಪಲು ಎಲ್ಲವೂ ಇದೆ. ಎಲ್ಲವನ್ನು ಸುಖವಾಗಿ ಊಟ ಮಾಡಿದರು. ಊಟ ಆದಮೇಲೆ, ಸ್ವಾಮಿ ಬನ್ನಿ, ನೀವು ಎಲೆ ಅಡಿಕೆ ಅಂತೂ ಹಾಗಲ್ಲ, ಪರಿವಿರಾಜಕರು, ನಿಮಗೆ ಒಳ್ಳೆ ಹಣ್ಣನ್ನು ಕೊಡ್ತೀನಿ ಅಂತ ಹೇಳಿ ಒಳ್ಳೆಯ ಹಣ್ಣುಗಳನ್ನು, ಒಂದು ಬೆಳ್ಳಿ ಪಾತ್ರೆ, ಮನೆ ತುಂಬ ಬೆಳ್ಳಿ ಪಾತ್ರೆಗಳು, ದೊಡ್ಡ ಶ್ರೀಮಂತ, ಊಟ ಮಾಡೋ ಟೇಬಲ್ ಕೂಡ ಬೆಳ್ಳಿ ಇದೆ, ಎಲ್ಲ ಬೆಳ್ಳಿಯದು. ಅವನಿಗೆ ಸಾಧು ನೋಡ್ತಾ ಇದ್ದಾನೆ, ಬಹಳ ಚೆನ್ನಾಗಿದೆ ಮನೆ ಅಂತ. ಊಟ ಮಾಡಿ ಎಲ್ಲ ಆಯಿತು. ಬೆಳ್ಳಿ ಪಾತ್ರೆ, ದೊಡ್ಡ ಬೆಳ್ಳಿ ಪಾತ್ರೆಯಲ್ಲಿ ಹಣ್ಣುಗಳನ್ನು ತಂದಿಟ್ಟ. ಅವನು ಸಾಧು ಆ ಹಣ್ಣನ್ನು ತಿಂದ. ಶಿಷ್ಯ ಪಕ್ಕದಲ್ಲಿದ್ದಾನೆ, ಅವನಿಗೂ ಒಳ್ಳೆ ಊಟ ಆಯಿತು. ಆಮೇಲೆ ಸಾಧು ನೋಡ್ದ, ಅಲ್ಲ ಇಷ್ಟೆಲ್ಲ ಬೆಳ್ಳಿ ಪಾತ್ರೆ ಇದೆ ಇವನ ಮನೆಯಲ್ಲಿ, ಈ ಒಂದು ಪಾತ್ರೆಯನ್ನು ನಾನು ಎತ್ಕೊಂಡು ಹೋದರೆ ಪಾಪ ಇವನಿಗೇನು ನಷ್ಟ ಆಗಲ್ಲ ಅಂತ ಹೇಳಿ ತನ್ನ ಜೋಳಿಗೆ ಹಾಕೊಂಡು ಇವನು ಹೋದ. ಆ ಸ್ವಾಮಿ ಬರ್ತೀನಿ ಅಂತಂದ, ಹೊರಟ ಅಂತಂದ, ನಮಸ್ಕಾರ ಮಾಡ್ದ. ಇವರು ಆಯ್ತಪ್ಪ ನಾನು ಬರ್ತೀನಿ, ತುಂಬ ಚೆನ್ನಾಗಿದೆ ಮನೆಯಲ್ಲಿ ಆದರ ಅಂಥೇಳಿ ಸ್ವಲ್ಪ ದೂರ ಬಂದು ಒಂದು 4-8 ಕಿಲೋಮೀಟರ್ ನಡೆದಾಯಿತು. ಹೊಟ್ಟೆಯ ಆಹಾರವೆಲ್ಲ ಜೀರ್ಣವಾಯಿತು. ಇವನಿಗೆ ಎಲ್ಲ ನಾನು ಪರಿವ್ರಾಜಕ, ಸಾಧು ಸನ್ಯಾಸಿ, ಬೆಳ್ಳಿ ಪಾತ್ರೆ ಕದ್ದು ಬಿಟ್ನಲ್ಲ ನಾನು ಹ್ಯಾಕೆ ಕದ್ದು ಬಿಟ್ಟೆ? ಅಯ್ಯೋ ಎಂಥ ಕೆಲಸ ಆಯಿತು. ಶಿಷ್ಯ ಹೇಳಿದ, ಗುರುಗಳೇ ನಾನೇ ಹೋಗಿ ಕೊಟ್ಟು ಬರ್ತೀನಿ, ನಾನೇ ಹೋಗಿ ಕೊಟ್ಟು ಬಂದುಬಿಡ್ತೀನಿ. ಬೇಡಪ್ಪ, ನಾನೇ ಹೋಗಿ ವಾಪಸ್ ಕೊಟ್ಟು ಬರಬೇಕು, ನನ್ನ ಪ್ರಾಯಶ್ಚಿತ್ತ ಆಗಬೇಕು, ನಾನೇ ಹೋಗಿ ಇನ್ನು ಈ ತಪ್ಪನ್ನು ಮಾಡಿರೋದಕ್ಕೆ ನಾನು 15 ದಿವಸ ಉಪವಾಸ ಮಾಡಬೇಕಿನ್ನು, ಇದನ್ನು ಕದ್ದಿದ್ದಕ್ಕೆ ಮೊದಲು ಹೋಗೋಣ ಅಂಥೇಳಿ ಆ ಊರಿಗೆ ಹೋದ. ಪುನಃ ಬಂದರು. ಅವನಿಗೆ ಆ ಊರಿನಲ್ಲಿ ಜನರ ಹತ್ರ ಕೇಳ್ದ, ಏನಪ್ಪ ಈ ಶ್ರೀಮಂತ ಇದ್ದಾನಲ್ಲ ಅವನು ಹೇಗೆ ವ್ಯಕ್ತಿ ಅಂತ, ಈ ಸಾಧು. ಹಾಗೆ ಹತ್ರ ಊರಿನ ಜನರ ಹತ್ರ ಕೇಳ್ದ, ಏನು ಸ್ವಾಮಿ ಆ ವ್ಯಕ್ತಿ ಹೇಗೆ? ಊರಿನ ಜನ ಹೇಳಿದರು, ಸ್ವಾಮಿ ಹೇಳಬಾರ್ದು, ಇವರ ತಂದೆ ಇವರ ಅಜ್ಜ ಮುತ್ತಜ್ಜ ಎಲ್ಲ ದರೋಡೆಕೋರರು, ಬೇಕಾದಷ್ಟು ಸಂಪತ್ತು ಮಾಡಿದರು, ಕಳ್ಳತನ ಮಾಡಿ, ಅದನ್ನು ಇಟ್ಕೊಂಡು ಇವನು ಮಜಾ ಮಾಡ್ತಾ ಇದ್ದಾನೆ. ಇವನಿಗೆ ಗೊತ್ತಾಯ್ತು, ನನಗೆ ಕದಿಯೋ ಬುದ್ಧಿ ಬಂದಿದ್ದು ಎಲ್ಲಿಂದ ಅಂತ ಗೊತ್ತಾಗ್ಬಿಡುತ್ತೆ. ಅನ್ನದಿಂದ ನನಗೆ ಈ ಕದಿಯೋ ಬುದ್ಧಿ ಬಂತು, ಕಳ್ಳರ ಅನ್ನ, ಅದನ್ನು ನಾನು ಊಟ ಮಾಡಿದೆ ಅಂತ. ತಕ್ಷಣ ಸಾಧು ಆ ಮನೆಗೆ ಬಂದ. ಶ್ರೀಮಂತನನ್ನು ಕೂಗ್ದ, ಸ್ವಾಮಿ ಬಂದ್ರ, ಬನ್ನಿ ಇವತ್ತು ನಮ್ಮ ಮನೆಯಲ್ಲೇ ಭಿಕ್ಷೆ ಮಾಡ್ಬೋದು ಅಂತ. ಸಾಕಪ್ಪ, 1 ದಿವಸ ಊಟ ಮಾಡಿದ್ದಕ್ಕೆ ನಾನು ಕಳ್ಳನನ್ನಾಗಿ ಮಾಡಿಬಿಟ್ಟಿದ್ದೇನೋ, ಬೇಡ, ದೊಡ್ಡ ನಮಸ್ಕಾರ ಅಂತ ಬೆಳ್ಳಿ ಪಾತ್ರೆ ಅವನಲ್ಲಿಟ್ಟು ಈ ಮನೆಯಲ್ಲಿ ಊಟ ಮಾಡಿದ್ದಕ್ಕೆ ಇನ್ನು 15 ದಿವಸ ಉಪವಾಸ ನನಗೆ ಅಂದ್ಕೊಂಡು ಹೋದ ಸಾಧು. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಆಹಾರ ಶುದ್ಧವು ಸತ್ವಶುದ್ಧಿ. ಆಹಾರ ಶುಚಿಯಾಗಿದ್ದರೆ, ಸತ್ಮಾರ್ಗದಲ್ಲಿ ಆಹಾರವನ್ನು ದುಡ್ಕೊಂಡಿದ್ರೆ, ಕಳ್ಳತನ ಮಾಡದೇ ಇದ್ರೆ, ಯಾರಿಗೂ ಕೂಡ ವಂಚನೆಯನ್ನು ಮಾಡದೆ ಅನ್ನವನ್ನು ದುಡ್ಕೊಂಡು ಆ ಒಂದು ಸಂಪತ್ತನ್ನು ದುಡಿದಿದ್ರೆ ಅಂಥ ಅನ್ನ ಶುದ್ಧವಾಗಿರ್ತಕ್ಕಂಥ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಆ ರೀತಿಯಲ್ಲಿ ನಿಜವಾಗಲೂ ಕೂಡ ಸಾಧನೆಯನ್ನು ಮಾಡಬೇಕು, ಸತ್ವಶುದ್ಧಿಯನ್ನು ಮಾಡಿಕೊಳ್ಬೇಕು. ಯಥವಾಕ್ಕಾಯ ಮಾನಸ, ನಾನು ಏನು ಮಾತಾಡ್ತೀನಿ ಮುಂಚೆ ನನಗೆ ಗೊತ್ತಿರಬೇಕು. ಹೀಗೆ ಹೇಳಿಬಿಟ್ಟೆ ಇಲ್ಲ, ನಾವು ಮಾತಾಡೋದಕ್ಕಿಂತ ಮುಂಚೆ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಮೊದಲೇ ನಮಗೆ ಅದಕ್ಕೆ ನಿಗ್ರಹ ಶಕ್ತಿ ಅಂತ ಹೇಳ್ತಾರೆ. ಅವನು ಆಂಜನೇಯ ಬಂದು ರಾಮನ ಬಳಿ ಮೊದಲ ಸರಿ ಮಾತಾಡ್ತಾನೆ. ಮೊದಲ ಸರಿ ಮಾತಾಡಿದ ಕೂಡಲೇ ರಾಮ ಲಕ್ಷ್ಮಣನನ್ನು ಕುರಿತು ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಲಕ್ಷ್ಮಣ, ಇದೇನಪ್ಪ ಇದು, ಇಷ್ಟು ಅದ್ಭುತವಾಗಿ ಮಾತಾಡ್ತಾ ಇದ್ದಾನೆ. ಇವನು 4 ವೇದಗಳನ್ನು ಕಲ್ತಿದ್ರೆ ಮಾತ್ರ ಇವನಿಗೆ ಹೀಗೆ ಹೇಳಕ್ಕಾಗತ್ತೆ. ಸಾಕ್ಷಾತ್ ಸೂರ್ಯನಲ್ಲಿ ಅವನು 4 ವೇದಗಳನ್ನು ಕಲ್ತಿರ್ತಕ್ಕಂಥವನು ಆಂಜನೇಯ. ಅವನು ಮಾತಾಡಿದರೆ ಪ್ರತಿಯೊಂದು ಮಾತು ಕೂಡ ಅಸಂದಿಗ್ಧಂ ಅಲ್ಪಾಕ್ಷರಂ ಅಸಂದಿಗ್ಧಂ, ಒಂದು ಸಂದಿಗ್ಧತೆಯಲ್ಲಿರ್ತಕ್ಕಂಥ ಅತ್ಯಂತ ಚುಟುಕಾದ ಭಾಷೆಯಲ್ಲಿ ಮಾತಾಡಿದಂತೆ ರಾಮನಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಅಂದರೆ ಆ ರೀತಿಯಲ್ಲಿ ಯಥವಾಕ್ಕಾಯ ಮಾನಸ, ಸಾಧನೆಯನ್ನು ಮಾಡೋವನು ತನ್ನ ಒಂದು ಎಕ್ಸಿಬಿಟ್, ತನ್ನ ಒಂದು
ಪ್ರತಿಭೆಯನ್ನು ತೋರಿಸೋದಕ್ಕೋ ತನ್ನ ಒಂದು ಹೆಚ್ಚುಗಾರಿಕೆಯನ್ನು ತೋರಿಸೋದಕ್ಕೋ ಏನನ್ನು ಹೇಳಬಾರ್ದು. ಹೇಳಿದ್ನಲ್ಲ, ಮೂಕಂಕರೋತಿ ವಾಚಾಲಂ ಅಂತ. ಭಗವಂತ ಒಳಗಿಂದ ಏನು ಹೇಳಿಸ್ತಾನೋ ಅದನ್ನು ಶುದ್ಧವಾಗಿ ಹೇಳ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಬೇಕು. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಧ್ಯಾನ ಯೋಗ ಮನೋನಿತ್ಯಂ. ಭಗವಂತನನ್ನು ಧ್ಯಾನ ಮಾಡಿ ಆತ್ಮಶುದ್ಧಿಯನ್ನು ಮಾಡ್ಕೊಂಡು, ಅದಕ್ಕೆ ಭಗವಂತ 15ನೇ ಅಧ್ಯಾಯದಲ್ಲಿ ಒಂದು ಭಕ್ತಿ ಯೋಗವನ್ನು ಹೇಳಿರ್ತಕ್ಕಂಥದ್ದು. ಭಕ್ತಿ ಯೋಗವನ್ನು ಹೇಳಿ ಆಮೇಲೆ ಜ್ಞಾನ ಯೋಗ. ಯಾಕೆಂದ್ರೆ ಭಕ್ತಿ ಇಲ್ಲದೆ ಇದ್ರೆ ಜ್ಞಾನ ಇಲ್ಲ. ಭಕ್ತಿ ಅನ್ನತಕ್ಕಂಥದ್ದು ಜ್ಞಾನಕ್ಕೆ ಮೆಟ್ಟಿಲಾಗಿರ್ತಕ್ಕಂಥದ್ದು. ಅದನ್ನೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆನಂತರ ಅಹಂಕಾರಂ ಬಲಂ ದರ್ಪಂ ಕಾಮಕ್ರೋಧಂ ಪರಿಗ್ರಹಂ. ಇದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಸಿಟ್ಟು ಬಿಡೋದಿದೆಯಲ್ಲ. ಸ್ವಾಮಿ ಕಾಶಿಗೆ ಹೋಗಿದ್ರಲ್ಲ, ಏನು ಬಿಟ್ಟು ಬಂದ್ರಿ? ಅದೇ ಸಿಟ್ಟು. ಸಿಟ್ಟು ಬಿಟ್ಟು ಬಂದು, ಏನು ಸ್ವಾಮಿ ಅಷ್ಟು ಸಿಟ್ಟು ಮಾಡ್ಕೋತಾ ಇದ್ರಿ? ಸಿಟ್ಟು ಬಿಟ್ಟು ಬಂದ್ರ? ಹೌದು, ಸಿಟ್ಟು ಬಿಟ್ಟು ಬಂದ್ಬಿಟ್ಟೆ. ಅಲ್ಲ ಇರ್ಬೋದು, ಆದರೆ ನನಗೆ ನಂಬಕ್ಕಾಗ್ತಾ ಇಲ್ಲ ಅಂತ. ಹೌದು ಸ್ವಾಮಿ, ಸಿಟ್ಟು ಬಿಟ್ಟು ಬಂದೆ. ಅಲ್ಲ, ಇಷ್ಟು ಸಿಟ್ಟು ಮಾಡ್ಕೋತಾ ಇದ್ರಿ ಒಂದೊಂದು ಮಾತಿಗೋ, ಹ್ಯಾಕ್ ಬಿಟ್ರಿ ಅದನ್ನ ಅಂತ. ರೇ, ಸಿಟ್ಟು ಬಿಟ್ಟು ಬಂದಿದ್ದೀನಿ ಕಣ್ರೆ. ಅಲ್ಲ, ಆ ಬಿಟ್ಟು ಮಾತಲ್ಲೇ ಗೊತ್ತಾಗ್ತಾ ಇದೆ ಸಿಟ್ಟು ಬಿಟ್ಟು ಬಂದಿದ್ದೀನಿ ಅಂತ. ಅನುಮಾನ ಆಯ್ತು ಹೇಳ್ತಾರೆ. ರೇ, ಇನ್ನೊಂದ್ಸಲ ಹೇಳಿದ್ರೆ ಹಲ್ಲು ಮುರಿದು ಬಿಡ್ತೀನಿ. ನೀವು ಸಿಟ್ಟು ಬಿಟ್ಟು ಬಂದಿರೋದಷ್ಟೇ. ಆದರೆ ಗೋವರ್ಧನ ದಾಸರು ಅಂತೇಳಿ ಎಷ್ಟು ಸಾಧನೆ, ಆ ಸಿಟ್ಟನ್ನು ಬಿಡೋದರಲ್ಲಿ ಎಷ್ಟು ಸಾಧನೆ ಇರುತ್ತೆ ಅನ್ನೋದಕ್ಕೆ ಒಂದು ಘಟನೆ. ಗೋವರ್ಧನ ದಾಸರು ಅಂತೇಳಿ ಉತ್ತರ ದೇಶದ ಗಂಗಾ ನದಿಯ ಬಯಲಲ್ಲಿದ್ದಂತಹ ಒಂದು ಹಳ್ಳಿಯಲ್ಲಿ ಇದ್ದವರು, ಬಹಳ ದೊಡ್ಡ ಸಾಧುಗಳು. ಆದರೆ ಬಾಲ್ಯದಲ್ಲಿ 18 ವರ್ಷ ಆದರೂ ಕೂಡ ಸಿಟ್ಟೇ ಬಿಡಕ್ಕಾಗಲಿಲ್ಲ ಆ ವ್ಯಕ್ತಿ. ಬಹಳ ಸಿಟ್ಟು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಚೂರು ವ್ಯತ್ಯಾಸ ಆಗಿಬಿಟ್ರೆ. ಯಾಕೆಂದ್ರೆ ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಸಿಟ್ಟು ಅನ್ನತಕ್ಕಂಥದ್ದು ಮನುಷ್ಯನನ್ನ ಪಾತಾಳಕ್ಕೆ ತಳ್ಳತಕ್ಕಂಥದ್ದು. ಅವ್ರ ತಂದೆಯ ಮರಣಕಾಲ ಬಂದ್ಬಿಡ್ತು. ಊರ್ನವರೆಲ್ಲ ಹೇಳ್ತಾ ಇದ್ರು, ಏನ್ ಸ್ವಾಮಿ ನಿಮ್ಮ ಮಗನ ಸಿಟ್ಟು ಅಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಭಾರಿ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ, ಏನು ಹೇಳೋ ಹಾಗಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರ ತಂದೆಯ ಮರಣಕಾಲ ಬಂದ್ಬಿಡ್ತು. ಅವ್ರ ತಂದೆ ಗೋವರ್ಧನನ್ನು ಕರೆದ್ಬಿಟ್ಟು, ಮರಿ ನನಗೊಂದು ಮಾತು ಕೊಡ್ತೀಯ ನೀನು ಅಂತ ಕೇಳಿ. ಏನಪ್ಪ? ಏನಿಲ್ಲ, ನೀನು ನಿನ್ನ ಸಿಟ್ಟನ್ನು ಬಿಟ್ಟು ಬಿಡಬೇಕು. ತಂದೆ ಸಾಯೋ ಕಾಲದಲ್ಲಿ ಕೇಳ್ತಾ ಇದ್ದಾರೆ ಅಂತೇಳಿ, ಆಯಿತು ಅಪ್ಪ ಇವತ್ತಿಂದ ಸಿಟ್ಟು ಬಿಟ್ಟೆ ಅಂತಂದ್ರು. ಆಮೇಲೆ ಅದು ಎಷ್ಟು ಸಾಧುಗಳಾಗ್ಬಿಟ್ರು ಅಂತಂದ್ರೆ ಯಾವುದಕ್ಕೂ ಸಿಟ್ಟು ಮಾಡ್ಕೊಳ್ತಾ ಇರಲಿಲ್ಲ. 97 ವರ್ಷ ಬದುಕಿದ್ರು ಅವ್ರು ಬಹುಶಃ 80-82 ವರ್ಷ ಇರಬಹುದು. ಪ್ರತಿನಿತ್ಯ ಹೊಳೆಯಲ್ಲಿ ಸ್ನಾನ ಮಾಡಿ ಬೆಳಗಿನ ಜಾವದಲ್ಲಿ ಪಕ್ಕದಲ್ಲಿ ಒಂದು ಈಶ್ವರ ದೇವಸ್ಥಾನ, ಅಲ್ಲಿಗೆ ಬಂದು ಈಶ್ವರ ದೇವಸ್ಥಾನವನ್ನು ತಾವೇ ಸ್ವಚ್ಛ ಮಾಡಿ ಈಶ್ವರನಿಗೆ ಕೊಡದಲ್ಲಿ ನೀರು ತಂದು ಅಭಿಷೇಕವನ್ನು ಮಾಡ್ತಾ ಇದ್ರು ಹೊಳೆಯಲ್ಲಿ. ಆದರೆ ಅವರ ಸಿಟ್ಟನ್ನೇ ನೋಡಿಲ್ಲ ಜನ. ಕೆಲವು ಜನ ಪಡ್ಡೆ ಹುಡುಗರು ಊರಿನಲ್ಲಿ, ಅವರು ಮಾತಾಡ್ಕೊಂಡ್ರು, ಅಲ್ಲಪ್ಪ ಎಂಥ ಸಾಧುಗಳು ಇವರು, ಯಾವಾಗಲೂ ನಗುನಗ್ತಾ ಇರ್ತಾರಲ್ಲ, ಸಿಟ್ಟೇ ಇಲ್ವಾ ಇವರಿಗೆ ಅಂತ. ಇಲ್ಲ, ಅವ್ರಿಗೆ ಸಿಟ್ಟಿಲ್ಲ ಅಂತ ಚರ್ಚೆ ಆಯಿತು. ಯಾರಾದರೂ ಇವರಿಗೆ ಸಿಟ್ಟು ಬರೆಸಿದ್ರೆ 5 ರೂಪಾಯಿ ಕೊಡ್ಬೋದು ಅವರಿಗೆ. ಆ ಕಾಲದಲ್ಲಿ 37ನೇ ಇಸ್ವಿ. ಈಗ ಯಾರಾದರೂ ಇವರಿಗೆ ಸಿಟ್ಟು ಬರೆಸಿದ್ರೆ ನಾನು 5 ರೂಪಾಯಿ ಕೊಡ್ತೀನಪ್ಪ ಅಂತ ಒಬ್ಬ ಹೇಳಿಬಿಟ್ಟ. ಒಬ್ಬ ಪಡ್ಡೆ ಹುಡುಗ, ಅದಕ್ಕೆ ನಾನು ಸಿಟ್ಟು ಬರೆಸ್ತೀನಿ ಅವರಿಗೆ. ಸಿಟ್ಟು ಬರದೆ ಏನೋ, ವ್ಯಕ್ತಿಗೆ ಸಿಟ್ಟು ಉಂಟು, ಅವರು ಉಪ್ಪು ಖಾರ ಊಟ ಮಾಡಲ್ವ, ಅವರು ಸಿಟ್ಟು ಬಂದೇ ಬರಬೇಕಲ್ಲ, ನಾನು ಬರೆಸ್ತೀನಿ ಅಂತ ಹೇಳಿಬಿಟ್ಟು ಆ ಹುಡುಗ ಹೇಳ್ದ. ಆಯಿತು, ಮಾರನೇ ದಿವಸ ಅವರು ಮಡಿಮಡಿಯಾಗಿ ಹೊಳೆಯಲ್ಲಿ ಸ್ನಾನ ಮಾಡಿ ಮೈಗೆಲ್ಲ ವಿಭೂತಿ ಹಾಕ್ಕೊಂಡು ಒಳ್ಳೆ ಕೊಡದಲ್ಲಿ ನೀರು ತಗೊಂಡು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಬಂದು ಈಶ್ವರನ ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರು. ಚೆನ್ನಾಗಿ ಎಲ್ಲವನ್ನು ತೊಳೆದ್ರು, ಶುದ್ಧವಾಗಿ ಒರೆಸಿದ್ರು. ಆ ಗರ್ಭಗುಡಿ, ಅದರ ಮುಂದಿನ ಪ್ರಾಂಗಣ ಎಲ್ಲವನ್ನು ಒರೆಸ್ಬಿಟ್ಟು ಈಶ್ವರನ ಮುಂದೆ ಕೂತ್ಕೊಂಡು ಅಭಿಷೇಕ ಮಾಡ್ತಾ ಇದ್ದಾರೆ. ನಮ ಸೋಮಾಯ ಚ ರುದ್ರಾಯ ಚ ನಮ ಸ್ಥಾಮ್ರಾಯ ಚ ಅರುಣಾಯ ಚ ನಮ ಶಂಗಾಯ ಚ ನಮ ಶುಭತೆಯ ಚ ನಮ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ಅಂತ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಇವನು ಅವ್ರಿಗೆ ಸಿಟ್ಟು ಬರೆಸ್ಬೇಕಲ್ಲ, ಅದಕ್ಕೋಸ್ಕರ ಈ ವ್ಯಕ್ತಿ ಏನು ಮಾಡ್ದ ಅಂತಂದ್ರೆ, ಒಂದು ಒಳ್ಳೆ ಹಳೆ ಕಾಲದ ಕೆರ, ಅದು ಕೆರ ಅಂದ್ರೆ ಈ ಚರ್ಮದಲ್ಲಿ ಮಾಡ್ತಾ ಇದ್ರು, ಅದು ನಡೆದ್ರೆ ಕೊಯ ಶಬ್ದ ಆಗ್ತಾ ಇತ್ತು. ಅಂಥ ಒಂದು ಕೆರ ಹಾಕೊಂಡು ಬಂದ. ಹೊಸದಾಗಿರ್ತಕ್ಕಂಥ ಕೆರ ಚೆನ್ನಾಗಿ ನೀರಿನಲ್ಲಿ ನೆನೆಸ್ಬಿಟ್ಟು ಇನ್ನೂ ಶಬ್ದ ಬರಬೇಕು, ಯಾಕೆಂದ್ರೆ ಅವರು ಅಭಿಷೇಕ ಮಾಡ್ತಾ ಇದ್ದೆ ಕೇಳಿಸ್ಬೇಕಲ್ಲ ಅವರಿಗೆ. ಹೊರಗಡೆ ಬಂದ, ಒಂದಷ್ಟು ಕೆಸರಿನಲ್ಲಿ ಆ ಚಪ್ಪಲಿಯನ್ನು ಅದ್ದಿಬಿಟ್ಟು ಅದನ್ನು ಹಾಕೊಂಡು ಒಳಗಡೆ ಬಂದ. ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಶರ್ಟ್ ಹಾಕ್ಕೊಂಡಿದ್ದಾನೆ. ಅವರು ಒಳ್ಳೆಯ ಉತ್ತರೀಯದಲ್ಲಿ ಅವರು ಶುದ್ಧವಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ. ಬಂದು ಕೆರದಲ್ಲಿ ಶಬ್ದ ಮಾಡ್ತಾ ಕರ 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 ಶಬ್ದ ಮಾಡ್ತಾ ಗರ್ಭಗುಡಿಯನ್ನು ಪ್ರವೇಶ ಮಾಡಿದ. ಹಾಗೆ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಅವ್ರ ತೊಡೆ ಮೇಲೆ ಧಾಪ್ ಅಂತ ಕೂತ್ಕೊಂಡ್ಬಿಟ್ಟು, 80 ವರ್ಷದ ವೃದ್ಧರ ಮೇಲೆ ತೊಡೆ ಮೇಲೆ 20 ವರ್ಷದ ಯುವಕ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಬಲಿಷ್ಠ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಾರ್ಟ್ ಅಂತ ಕೂತ್ಕೊಂಡ. ಅವ್ರು ನೋಡಿದ್ರು, ಅಲ್ಲ ಮಗು, ಅಬ್ಬ ಏನಪ್ಪ ನಿನ್ನ ಭಕ್ತಿ, ಚಪ್ಪಲಿ ಬಿಡೋದಕ್ಕೂ ನಿನ್ ಸಮಯ ಆಗಲಿಲ್ಲ ಅಲ್ಲ, ಅಯ್ಯೋ ಕೂತ್ಕೋ
ನೋಡು ಈಶ್ವರನ ಅಭಿಷೇಕವನ್ನು ನೋಡು. ಅಬ್ಬಾ ಅಬ್ಬಾ, ಈಗಿನ ಹುಡುಗರಲ್ಲ ಅದೆಷ್ಟು ಭಕ್ತಿ ಇದೆಯಪ್ಪ ಪರಮಾತ್ಮ. ಇವ್ನು ನೋಡಿ ನಮ್ಮ ಭಕ್ತನನ್ನ, ಇವನು ಈ ಪ್ಯಾಂಟ್ ಹಾಕೊಂಡಿದ್ದಾನೆ, ಚಪ್ಪಲಿ ಕೆಸರಾಗಿದೆ, ಆದರೆ ಪಾಪ ಅವನಿಗೆ ಬಿಡೋದಕ್ಕೆ ಅಷ್ಟು ತಡವಾಗ್ಬಿಡುತ್ತೆ, ಅದನ್ನ ಬಿಟ್ಟು ಬಂದ್ರೆ ಅಂತ ಹೇಳಿ ಬಂದಿದ್ದಾನಪ್ಪ. ಭಗವಂತ ಇವನು ತಪ್ಪೇನಿದ್ರು ಕ್ಷಮಿಸ್ಬಿಡು, ಇವನ ಭಕ್ತಿಯನ್ನು ಮಾತ್ರ ನೀನು ತಗೋ ಅಂತ ಹೇಳಿ ಅಭಿಷೇಕ ಮಾಡೋಕೆ ಶುರು ಮಾಡಿದ. ಸಿಟ್ಟೇ ಮಾಡಬೇಡ. ಹೊರಗಡೆ ಬಗ್ಗಿ ನೋಡ್ತಾ ಇದ್ದಾರೆ ಉಳಿದ ಸ್ನೇಹಿತರೆಲ್ಲ, ಬರೀ ಸಿಟ್ಟು ಬರೆಸ್ತಾನ ಅಂತ. ಅವ್ರು ಅದೇ ನಗುನಗುತ್ತಾ ಮಾತಾಡಿದ್ರು. ಹಾಗೆ ಅವನು ಏನು ಪ್ರಯೋಜನ ಇಲ್ಲ ಅಂತ ಎದ್ದು ಹೋದ. ಯಾಕೆ ಸಿಟ್ಟು ಬರಲಿಲ್ಲ? ಆಗಲಿಲ್ಲ, ಸೋತು ಹೋಗ್ಬಿಟ್ಟೆ ಅಂತ. ಇಲ್ಲ, ನಾಳೆ ನೋಡಿ ಅವ್ರಿಗೆ ಸಿಟ್ಟು ಬರೆಸ್ತೀನಿ ನಾನು ಅಂತ ಹೇಳಿ ಮತ್ತೊಮ್ಮೆ ಶಬ್ದ ಮಾಡ್ದ. ಈಗ ನಿಜವಾಗಿ ಸಿಟ್ಟು ಬರೆಸಿದ್ರೆ 10 ರೂಪಾಯಿ ನಿನಗೆ, ಹೋಗು. ಆ ಕಾಲದಲ್ಲಿ 10 ರೂಪಾಯಿ ಅಂದ್ರೆ ಭಾರಿ ದುಡ್ಡು. 10 ರೂಪಾಯಿ ಕೊಡ್ತೀವಿ, ಹೋಗು ಅಂತಂದು. ಇನ್ನೂ ಖುಷಿ ಆಗ್ಬಿಡ್ತು. ನಾಳೆ ಹೇಗಾದ್ರೂ ಬರೆಸ್ತೀನಿ ಅಂತೇಳಿ ಅವ್ರು ಹೊಳೆ ಮೆಟ್ಲು ಹಿಡಿದು ಬರ್ತಕ್ಕಂಥ ಜಾಗದಲ್ಲಿ ಒಂದು ಮೋಟು ಗೋಡೆ, ಅದ್ರ ಮೇಲೆ ಒಂದಷ್ಟು ಎಲೆ ಅಡಿಕೆ ಇಟ್ಕೊಂಡ, ಒಂದು ಪಾತ್ರೆಯಲ್ಲಿ ಎಲೆ ಅಡಿಕೆ ಇಟ್ಕೊಂಡು ಕೂತ್ಕೊಂಡ. ಬಾಯಲ್ಲಿ ಹಾಕೊಳ್ತಾ ಇದ್ದಾನೆ, ಜಗಿತಾ ಇದ್ದಾನೆ, ಅವ್ರು ಬರಲಿ ಅಂತೇಳಿ. ಅವರು ಹರೇ ಕೃಷ್ಣ ಹೇಳ್ತಾ ಕೊಡವನ್ನು ತಗೊಂಡು ಮಡಿಯಾಗಿ ಮೇಲಕ್ಕೆ ಬಂದರು, ವಿಭೂತಿ ಹಾಕ್ಕೊಂಡು ಅವ್ರ ಮೇಲೆ ಉಗಿದ, ಜೋರಾಗಿ ಉಗಿದ. ಅವರು ನೋಡಿದ್ರು, ಮತ್ತೆ ಹೊಳೆಗೆ ಹೋದ್ರು ಅಂದರು, ಹೀಗಂದ್ರು. ಆಮೇಲೆ ಹೊಳೆಗೆ ಹೋಗಿ ಮತ್ತೆ ಸ್ನಾನ ಮಾಡಿದ್ರು, ಮತ್ತೆ ನೀರು ತುಂಬಿಕೊಂಡು ಮತ್ತೆ ಉಗಿದ. ಹೀಗೆ 100 ಬಾರಿ ಅವರ ಮೇಲೆ ಉಗಿದ. ಅವರು ಹಾಗೆ ನಗನಗುತ್ತಾ ಸ್ನಾನ ಮಾಡಿ ಬರ್ತಾ ಇದ್ದಾರೆ. 100ನೇ ಬಾರಿ ಆದ್ಮೇಲೂ ಕೂಡ ಅವ್ರು ಬಂದಿದ್ದನ್ನು ನೋಡಿ ಇವನಿಗೆ ಜಂಗಾಬಲ ಉಡುಗಿ ಹೋಗುತ್ತೆ. ಏನು ಸಾತ್ವಿಕತೆ ಇವ್ರದ್ದು. ಕಾಲಿಗೆ ಬಿದ್ದುಬಿಟ್ಟ, ಸ್ವಾಮಿ ನನ್ನಿಂದ ತಪ್ಪಾಗ್ಬಿಡುದು, ನಾನು ಯಾರೋ ಸ್ನೇಹಿತರಲ್ಲಿ ಷರತ್ತಲ್ಲಿ ಹೀಗೆ ಮಾಡಿಬಿಟ್ಟೆ ಸ್ವಾಮಿ, ನಾನು ಅಯ್ಯೋ ಎಂಥ ಪುಣ್ಯದ ಕೆಲಸ ಮಾಡಿದೆಪ್ಪ. ಯಾವತ್ತಾರು ಒಂದು ದಿವಸ ಗಂಗೆಯಲ್ಲಿ 100 ಸ್ನಾನ ಮಾಡಬೇಕು ಅಂತ ಆಸೆ ಇತ್ತು. ನನಗೆ ಈ ವೃದ್ಧಾಪ್ಯದಿಂದ ಆಗಿರಲಿಲ್ಲಪ್ಪ. ನೀನು ನಿಜವಾಗ್ಲೂ ಇವತ್ತು ನನಗೆ ಅಂಥ ಪುಣ್ಯವಂತ ಅಂದ್ಕೊಂಡ್ಬಿಟ್ಟಿದ್ಯಾ. ಈ ಪುಣ್ಯದಲ್ಲಿ ಅರ್ಧ ನಿನಗೆ, ಈ ಪುಣ್ಯದಲ್ಲಿ ಅರ್ಧ ನಿನಗೆ, ಒಳ್ಳೇದಾಗಲಪ್ಪ ನಿನಗೆ ಅಂದರು. ಹೋದ ದೇವಸ್ಥಾನ ಅಭಿಷೇಕ ಮಾಡೋದಕ್ಕೆ ಅಂತ. ಅಂದರೆ ಸಿಟ್ಟನ್ನು ಬಿಡೋದು ಅಂದರೆ ಹೀಗೆ ಬಿಡೋದು. 18 ವರ್ಷದ ಮೇಲೆ ಆ ಮಗು ಸಿಟ್ಟನ್ನು ಬಿಟ್ಟೆ ಅಂತ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಸಿಟ್ಟನ್ನು ಬಿಟ್ಟಿರೋದು. ಎಷ್ಟರ ಮಟ್ಟಿಗೆ ಆಗಿರ್ಬೋದು. ಅಂದರೆ ಕ್ರೋಧವನ್ನು ಬಿಡೋದು ಅಂತ ಅನ್ನತಕ್ಕಂಥದ್ದು ಬಹಳ ಕಷ್ಟಕರವಾದ ಕೆಲಸ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ವಿಮುಚ್ಯ ನಿರ್ಮಮ ಶಾಂತಃ. ಈ ದುರ್ಗುಣಗಳನ್ನೆಲ್ಲ ಬಿಡ್ತಾ, ಕಾಮಕ್ರೋಧಾದಿಗಳನ್ನು ಬಿಡ್ತಾ ಮನುಷ್ಯ ನಿರ್ಮಮನಾಗಿ ಈ ದೇಹದ ಮೇಲೆ, ತನ್ನ ಆಸ್ತಿಯ ಮೇಲೆ, ತನ್ನ ವಸ್ತುಗಳ ಮೇಲೆ ಮೋಹವನ್ನು ಬಿಟ್ಟು ಶಾಂತನಾಗಿ ಇರತಕ್ಕಂಥದ್ದು. ಅಂಥವನು ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚತಿ ನಕಾಂಕ್ಷತಿ. ಯಾರು ಇದನ್ನು ಸಾಧನೆ ಮಾಡ್ತಾರೋ ಬ್ರಹ್ಮನನ್ನು ಪಡೆದಿದ್ದಾನೆ ಅಂತ ಅರ್ಥ. ಆ ಗೋವರ್ಧನದಾಸರು ಅಂಥ ಒಂದು ಸಾತ್ವಿಕತೆಯನ್ನು ಪಡೆದಿದ್ದಾರೆ ಅಂದರೆ ಸಾಕ್ಷಾತ್ ಬ್ರಹ್ಮಭೂತ ಅಂತ ಅರ್ಥ. ಯಾವ ಮೋಹ, ಯಾವ ನಿರ್ಮಮ ಅಂತ. ನಿರ್ಮಮ ಅಂದರೆ ನಿರ್ಗತಃ ಮಮಕಾರ ಯಸ್ಯ ಸಹ ನಿರ್ಮಮ. ನಿರ್ಗತವಾದ ಕಳೆದು ಹೋಗಿರ್ತಕ್ಕಂತಹ ಮಮತ್ವ ಉಳ್ಳತಕ್ಕಂಥವರು. ಹಾಗೆ ಭಗವಂತ ತುಂಬ ವಿಷಯಗಳನ್ನು ಹೇಳ್ತಾನೆ. ಭಗವಂತ ಒಂದು ಅದ್ಭುತವಾಗಿರ್ತಕ್ಕಂತಹ ಚಿಂತನೆ ಇದು. ಹೇಳಿದ್ನಲ್ಲ, ಒಂದೊಂದು ಶ್ಲೋಕದ ಬಗ್ಗೆ ಒಂದೊಂದು ದಿವಸ ಉಪನ್ಯಾಸ ಮಾಡುವಷ್ಟು ವಿಷಯಗಳಿವೆ. ಇದು ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು. ನಮ್ಮ ಆಚಾರ್ಯ ತ್ರಯರು ಕೂಡ ಇದಕ್ಕೆ ಭಾಷ್ಯಗಳನ್ನು ಬರೆದಿದ್ದಾರೆ. ಯಾಕಂದರೆ ಜನಕ್ಕೆ ಸುಖವಾಗಿ ತಲುಪಬೇಕು ಅಂತ. ಹೇಳಿದ್ನಲ್ಲ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಒಂದು ಶ್ಲೋಕದಲ್ಲೇ ಇಷ್ಟು ಆಂತರ್ಯ ಇದೆ ಅಂತ. ಹಾಗೆ ಆಚಾರ್ಯ ತ್ರಯರು ಎಲ್ಲರೂ ಮೂವರು ಕೂಡ ದೈವಾಂಶ ಸಂಭೂತರು. ಅವರು ಮೂವರು ಕೂಡ ಅವರು ಇದಕ್ಕೆ ವ್ಯಾಖ್ಯಾನಗಳನ್ನು ಬರೆದುಬಿಟ್ಟು ಸನ್ಮಾರ್ಗವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ನಾವು ಯಾವ ಆಚಾರ್ಯರದ್ದು ಬೇಕಾದರೂ ಓದಬಹುದು, ಆದರೆ ಕೊನೆಗೆ ಅದ್ವಯವಾಗಿರ್ತಕ್ಕಂಥ ಪರಮಾತ್ಮನೇ ಸತ್ಯ ಅನ್ನತಕ್ಕಂಥದ್ದು. ಅದನ್ನೇ ಹೇಳ್ತಾ ಇದ್ದೇನೆ. ಇತಿಥಿಗೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಮ. ಅತ್ಯಂತ ಸುಖವಾಗಿ ಭಗವಂತ ಅತ್ಯಂತ ಗುಟ್ಟು, ಈ ಉಪನಿಷತ್ತು ಇತ್ಯಾದಿಗಳಲ್ಲಿ ಇದ್ದಂತಹ ಅತ್ಯಂತ ಪರಮವಾಗಿರ್ತಕ್ಕಂತಹ ಗುಟ್ಟು ಆಂತರ್ಯ ಏನಿತ್ತು ಅದನ್ನು ನಿನಗೆ ಹೇಳಿದ್ದೀನಪ್ಪ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಯಾಕಪ್ಪ ಯೋಚನೆ ಮಾಡ್ತೀಯ ಅರ್ಜುನ? ಇನ್ನು ಆಯ್ತು, ಹೇಳಿದ್ದೆಲ್ಲ ಹೇಳಾಯ್ತು. ಮಾಮೇಕಂ ಶರಣಂ ವ್ರಜ ಅಂದರೆ ನಾನು ಹೇಳಿರ್ತಕ್ಕಂಥ ಈ ಮಾರ್ಗ ಇದೆಯಲ್ಲ, ನಿನ್ನ ಕರ್ಮವನ್ನು ನೀನು ಪರಿಶುದ್ಧವಾಗಿ ಕ್ಷತ್ರಿಯ ಆಗಿರ್ತಕ್ಕಂಥ ಕ್ಷತಾತ್ ಪ್ರಾಯತ ಇತಿ ಕ್ಷತ್ರಿಯ ಅಂತ. ನೀನು ಯುದ್ಧವನ್ನು ಮಾಡೋದಿಲ್ಲ ಅಂದರೆ ಅಧರ್ಮವೇ ಉಳ್ಕೊಳ್ಳುತ್ತೆ ಲೋಕದಲ್ಲಿ. ಭೀಷ್ಮ ದ್ರೋಣಾದಿಗಳನ್ನು ಕೊಲ್ಲದೆ ಇದ್ರೆ ಆದ್ರಿಂದ ದುರ್ಯೋಧನ ಇನ್ನು ಹೆಚ್ಚಿಕೊಳ್ತಾನೆ, ಮತ್ತಷ್ಟು ಅಧರ್ಮಗಳನ್ನು ಮಾಡೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕ್ಷತಾತ್ ಪ್ರಾಯತ ಇತಿ ಕ್ಷತ್ರಿಯ. ಈ ಕ್ಷತವನ್ನು, ಲೋಕಕ್ಕೆ ಬರತಕ್ಕಂತಹ ಈ ಪಿಡುಗನ್ನು ನಾಶ ಮಾಡಬೇಕು ಅಂದರೆ ಇವರೆಲ್ಲ ಹೋಗಲೇಬೇಕು. ಅಧರ್ಮದ ಪಕ್ಷವನ್ನು ವಹಿಸಿರುವವರು ಅವರೆಲ್ಲ ಹೋಗಲೇಬೇಕು. ಅಹಂತ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ. ನಾನು ನಿನ್ನನ್ನು ನೀ ಯೋಚನೆ ಮಾಡಬೇಡ, ಹೊಡಿ, ಆ ಏನು ಪಾಪ ಇದ್ರು ನನಗೆ ಕೊಡು ಅಂತ ಹೇಳಿ. ಆ ಪಾಪ ಅಂತ ಏನೋ ಮಾಡ್ಕೊಂಡಿದೆಯಲ್ಲ ಅದನ್ನು ಅರ್ಜುನ ಕೊಡು, ಅಷ್ಟು ಪಾಪವನ್ನು ನಾನು ತಗೋತೀನಿ, ನಿನಗೆ ಎಲ್ಲ ಪುಣ್ಯ ಮಾತ್ರ ನಿನಗೆ.
ಕ್ಷತದಿಂದ ಅಧರ್ಮದಿಂದ ಲೋಕವನ್ನು ಪಾಲನೆ ಮಾಡಿದ್ದಕ್ಕೆ ನೀನು ಕ್ಷತ್ರಿಯನಾಗ್ತೀಯ, ನಿನ್ನ ಧರ್ಮವನ್ನು ನೀನು ರಕ್ಷಣೆ ಮಾಡಿದಂತೆ ಆಗುತ್ತೆ. ನೀನು ಎಲ್ಲವಕ್ಕೂ ಕೂಡ ನೀನು ಅದಕ್ಕೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತತ್ ಪ್ರಥಮ ಮಮ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾನು ನಿನಗೆ ಸರ್ವಸ್ವವನ್ನು ಕೂಡ ನಿನಗೆ ಉಪದೇಶವನ್ನು ಮಾಡಿದ್ದೇನೆ. ಈ ಮಾರ್ಗದಲ್ಲಿ ಇದು ಅರ್ಜುನನ ಮೂಲಕವಾಗಿ ನಮಗೆ ಲೋಕಕ್ಕೆ ಕೊಟ್ಟಿರತಕ್ಕಂತಹ ಪರಮವಾಗಿರ್ತಕ್ಕಂತಹ ಸತ್ವ ಇದು ಭಗವದ್ಗೀತೆ. ಬಹುಶಃ ಬೈಬಲ್ ಅಷ್ಟು ಅನುವಾದವಾಗಿರ್ತಕ್ಕಂಥ ಒಂದೇ ಗ್ರಂಥ ಅಂದರೆ ಭಗವದ್ಗೀತೆ, ಅಷ್ಟು ಮುದ್ರಣವಾಗಿರ್ತಕ್ಕಂಥ. ಯಾಕೆಂದರೆ ಪ್ರಪಂಚದ ಆ ಕ್ರಿಶ್ಚಿಯನ್ನರ ಸಂಖ್ಯೆಗೆ ಬೈಬಲ್ ಅಪಾರವಾಗಿರ್ತಕ್ಕಂತಹ ಪ್ರಚಾರವನ್ನು ಪಡೆದಿದೆ. ಬಹುಶಃ ಅದಕ್ಕೆ ಸಮನಾಗಿರ್ತಕ್ಕಂಥ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ, ಬಹಳ ಹಿಂದೆ 85ನೇ ಇಸ್ವಿಯೊಳಗೆ ಅವರು 1885ರಲ್ಲಿ ಕಲ್ಕತ್ತಾದಲ್ಲಿ ಅವರು ಉಪನ್ಯಾಸ ಮಾಡ್ತಾ ಒಂದು ಮಾತನ್ನು ಹೇಳಿದ್ದಾರೆ. ಜಗತ್ತಿನಲ್ಲಿ ಭಗವದ್ಗೀತೆಯಷ್ಟು ಪ್ರಸಾರವಾಗತಕ್ಕಂಥದ್ದು ಏನೂ ಇಲ್ಲ ಅಂತ. ಅವ್ರು ರಾಮತೀರ್ಥರು ಮೊದಲು ಬಾಲ್ಯದಲ್ಲೇ ಅವರು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್, ಅವರು ಅಮೆರಿಕದಲ್ಲಿ. ಈ ತತ್ವವೇ ಗೊತ್ತಿರಲಿಲ್ಲ ಅವರಿಗೆ. ಈ ಕಲ್ಕತ್ತಾಕ್ಕೆ ಯಾವುದೋ ಒಂದು ಕಾನ್ಫರೆನ್ಸಿಗೆ ಬಂದಾಗ ಯಾವನೋ ಒಬ್ಬ ಸಾಧು ಬಂದ್ಬಿಟ್ಟ, ಇವರೇ ಮಾತಾಡ್ತಾ ಇದ್ದಾರೆ ಪೋಡಿಯಮ್ಮಲ್ಲಿ ನಿಂತ್ಕೊಂಡು. 100-150 ಜನ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ, ಒಂದು ಕಾನ್ಫರೆನ್ಸಲ್ಲಿ ಮಾತಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬ ಸಾಧು ಬಂದರು. ಸಾಧು ಬಂದು, ರಾಮ, ನೀನು ಹುಟ್ಟಿರೋದು ಗಣಿತ ಪಾಠ ಮಾಡೋಕ್ಕಲ್ಲ, ನೀನು ಲೋಕವನ್ನು ಉದ್ಧಾರ ಮಾಡೋಕ್ಕೆ ಬಂದಿರೋರು. ಎಲ್ಲ ಕಡೆಯಲ್ಲೂ ಕ್ರಿಶ್ಚಿಯನ್ ಧರ್ಮ ಬೆಳೆದು ಹಿಂದೂ ಧರ್ಮ ನಾಶವಾಗ್ತಾ ಇದೆ. ನೀನು ಹಿಂದೂ ಧರ್ಮದ ಕ್ರಿಶ್ಚಿಯನ್ ಧರ್ಮವನ್ನು ನಾಶ ಮಾಡಬೇಡ, ಹಿಂದೂ ಧರ್ಮದ ಸತ್ಯವನ್ನು ಜಗತ್ತಿಗೆ ಬೆಳಗು ಅಂತ ಹೇಳಿದ್ರಂತೆ. ಇವರಿಗೆ ಆಶ್ಚರ್ಯ ಆಗ್ಬಿಡ್ತು. ಬಾ ಹಿಮಾಲಯಕ್ಕೆ, ನಾನು ಇಂಥ ಬಂಡೆಯ ಮೇಲೆ ಕೂತ್ಕೊಂಡಿರ್ತೇನೆ ಬದರಿನಾಥದಲ್ಲಿ, ಅಲ್ಲಿಗೆ ಬಾ ಅಂತ ಹೇಳಿದರು. ಇವರಿಗೆ ಆಶ್ಚರ್ಯ ಆಗ್ಬಿಡ್ತು. ಉಳಿದವ್ರ ಹತ್ರ ಕೇಳಿದ್ರು, ಯಾರಾದರೂ ಕಂಡ್ರ ನಿಮಗೆ ಅಂತ. ಇಲ್ಲ ಅಂತ. ಗಡ್ಡ ಎಷ್ಟು ಬೆಳೆದಿತ್ತಂತೆ ಅಂದರೆ ಪಾದದವರೆಗೆ ಬೆಳೆದಿತ್ತಂತೆ ಅವರಿಗೆ ಗಡ್ಡ. ರಾಮತೀರ್ಥರು ಬರ್ಕೊಳ್ತಾರೆ. ಇನ್ ದ ವುಡ್ಸ್ ಆಫ್ ಸೇಜಸ್ ಅಂತ ಅವರ ಒಂದು ಉಪನ್ಯಾಸದ ಮಾಲಿಕೆ ಅದ್ಭುತವಾಗಿದೆ. ಅದರಲ್ಲಿ ಅವರು ಬರ್ಕೋತಾರೆ ಏನು ಅಂತಂದರೆ, ಆ ಸಾಧು ನನ್ನ ಜೀವನವನ್ನು ಪರಿವರ್ತನೆ ಮಾಡಿದರು ಅಂತ. ಅವರು ಬಂದು ಅವರು ಕೇಳಿದ್ರು, ನಿಮಗೆಲ್ಲ ಕಂಡ್ರ ಅಂತ. ಇಲ್ಲ ಅಂತ. ಇವರು ಅಮೆರಿಕದಿಂದ ಬಂದಿರೋ ಪ್ರೊಫೆಸರ್, ಇವರು ಪಾಠ ಮಾಡೋಕ್ಕೆ. ಇವರು ಹೀಗೆ ಕೇಳ್ತಾ ಇದ್ದಾರಲ್ಲ, ಯಾರು ಕಂಡಿಲ್ವಲ್ಲ ಅಂತ. ಸರಿ ಅಂದರು, ಉಪನ್ಯಾಸ ಮುಗಿಸಿದ್ರು. ಅವತ್ತೆಲ್ಲ ಅದೇ ಚಿಂತನೆ. 4ನೇ ದಿವಸ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೊರಟ್ರೆ ಅಲ್ಲಿಗೆ ಬಂದು ಕೇಳಿದರೆ ಆ ಸಾಧು ಯಾರಿಗೂ ಗೊತ್ತಿಲ್ಲ. ಆದರೂ ಹುಡ್ಕೊಂಡು ಹೊರಟು ಎಲ್ಲ ಇದ್ದಾರ ಅಂತ ಕೂಗಿದ್ರಂತೆ ಜೋರಾಗಿ, ರಾಮ ಬಾ ಇಲ್ಲಿದ್ದೀನಿ ಅಂತ. ಒಂದು ಬಂಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾರೆ, ಒಂದು ಇಳಿಜಾರಿನ ಬಂಡೆಯ ಮೇಲೆ ಮಲ್ಕೊಂಡಿದ್ರಂತೆ. ಅವ್ರು ಬಂದು ಹತ್ರ ನಿಂತ್ಕೊಂಡು ಕೂಡಲೇ, ರಾಮ, ಏನು ಜೀವನದಲ್ಲಿ 22 ವರ್ಷ ವ್ಯರ್ಥ ಮಾಡಿಬಿಟ್ಟೆ ನೀನು, ಈಗ ಬಾ, ನೀನು ವಿದೇಶಕ್ಕೆ ಹೋಗು, ಅಮೆರಿಕಕ್ಕೆ ಹೋಗು, ಅಲ್ಲಿ ನಮ್ಮ ಭಾರತದ ಧರ್ಮದ ಪ್ರಚಾರ ಮಾಡೋ, ಇಲ್ಲಿನ ಸತ್ವವನ್ನು ಅಂತ. ಅವಾಗ ಕೇಳಿದರು, ನನಗೇನು ಗೊತ್ತಿಲ್ವಲ್ಲ ಅಂತ. ಭಗವದ್ಗೀತೆ ಒಂದನ್ನು ಪ್ರಚಾರ ಮಾಡು ಸಾಕೋ, ಎಲ್ಲವೂ ಅದರಲ್ಲಿದೆ ಅಂತ ಹೇಳಿದ್ರಂತೆ. ಅಲ್ಲ, ನನಗೇನು ಗೊತ್ತಿಲ್ವಲ್ಲ ಅಂತ. ತಕ್ಷಣ ಅವರ ಕಾಲಿನಲ್ಲಿ ಅವ್ರ ತಲೆ ಮುಟ್ಟಿದ್ರಂತೆ. ನಿನಗೋಸ್ಕರವಾಗಿ 800 ವರ್ಷದಿಂದ ಕಾಯ್ತಾ ಇದ್ದೀನಿ ನೋಡು, ನಿನಗೋಸ್ಕರವಾಗಿ 800 ವರ್ಷದಿಂದ ಇಲ್ಲೇ ಇದ್ದೀನಿ ನಾನು ಅಂತ. ಸಾಧುಗಳು ಅವರ ಗಡ್ಡ ಅದೇ ಪಾದದವರೆಗೆ ಬೆಳೆದಿತ್ತು ಅಂತ ಹೇಳಿದ್ರು ಅಂತ ಅದನ್ನೇ ಬರ್ಕೊಂಡಿದ್ದಾರೆ ಅವರು ಸಾಧು ರಾಮತೀರ್ಥರು. ಅವ್ರು ಹುಟ್ಟಿದ ಕೂಡಲೇ ಅವರಲ್ಲಿ ಒಂದು ವಿದ್ಯುತ್ ಸಂಚಾರ ಆಗ್ಬಿಡುತ್ತಂತೆ. ಸಮಸ್ತವೂ ಕೂಡ ವೇದ, ಶಾಸ್ತ್ರ, ಪುರಾಣಗಳು ಎಲ್ಲ ಅಂತರ್ಗತವಾಗ್ಬಿಡುತ್ತೆ ಅವರಿಗೆ. ಆ ಸಾಧುಗಳು ಮುಟ್ಕೊಂಡ್ಕೊಳ್ಳೆ, ನಿನಗೋಸ್ಕರವಾಗಿ ಸಂಪತ್ತೆಲ್ಲ ಇಟ್ಕೊಂಡಿದ್ದೀರಪ್ಪ, ತಗೋ ಅಂತ ಹೇಳ್ಕೊಟ್ರಂತೆ. ಆಮೇಲೆ ರಾಮತೀರ್ಥರು ಅಮೆರಿಕಕ್ಕೆ ಹೋಗ್ತಾರೆ. ಅವರ ಒಂದೊಂದು ಪ್ರವಚನಕ್ಕೂ 2-3 ಸಾವಿರ ಜನ ಸೇರ್ತಾ ಇದ್ರಂತೆ. ಅವ್ರು ಹೇಳಿದ್ದು ಪ್ರತಿಯೊಬ್ಬರು ಅವ್ರ ಕಿವಿಗೆ ಹೇಳಿದಂತೆ ಆಗ್ತಾ ಇದ್ದಂತೆ. ಇವ್ರು ಹೇಳ್ತಾ ಇದ್ದಂತೆ, ಆ ಸಾಧುಗಳ ಮಹಿಮೆ ಇದು, ಭಗವದ್ಗೀತೆಯ ಅಷ್ಟೂ ಶ್ಲೋಕಗಳು ನನಗೆ ಬಾಯಿಗೆ ಹಾಗೆ ಬರ್ತಾ ಇತ್ತು ಅಂತ. ನಾನೇನು ಅಭ್ಯಾಸ ಮಾಡಲಿಲ್ಲ, ನಾನು ಹಾಗೆ ಬರ್ತಾ ಇತ್ತು ಆ ಸಾಧುಗಳ ಅನುಗ್ರಹದಿಂದ ಅಂತ ಹೇಳ್ತಾರೆ. ಅವರು ರಾಮತೀರ್ಥರು ಹೇಳ್ತಾರೆ, ಜಗತ್ತಿನಲ್ಲಿ ಇಷ್ಟು ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಗ್ರಂಥ ಇನ್ನು ಜಗತ್ತಿನಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಾಮತೀರ್ಥರು ಬರೀತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಇದು. ಇಂತಹ ಒಂದು ಪ್ರಸಂಗವನ್ನು ಒದಗಿಸಿಕೊಟ್ಟಿದ್ದೀರಿ. ಇದೆಲ್ಲ ಕೇಳ್ತಾ ಇದ್ದರೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದರೆ ಸದ್ವಿಚಾರಗಳನ್ನು ಕೇಳ್ತಕ್ಕಂಥದ್ದು ಬಹಳ ಕಷ್ಟ. ಇನ್ನೇನಾದರೂ ಇದೆ, ಡ್ಯಾನ್ಸ್ ಇದೆ, ಇನ್ನೊಂದಿದೆ ಅಂತಂದಾಗ ಜಗತ್ತು ಸಹಜವಾಗಿ ಆಕರ್ಷಣೆಯಾಗುತ್ತೆ. ಆದರೆ ಸದ್ವಿಚಾರಗಳನ್ನು ಕೇಳ್ತಕ್ಕಂಥದ್ದು, ಅದನ್ನು ನಾನು ಹೇಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಇದರಲ್ಲಿ ಏನಾದರೂ ಸದ್ವಿಚಾರಗಳು ಬಂದಿದ್ದರೆ ಅದು ಆ ಭಗವಂತನ ಒಂದು ವಾಣಿ. ಏನಾದರೂ ಬೇಡದೇ ಇರತಕ್ಕಂಥದ್ದನ್ನು ನಾನು ಆ ಉತ್ಸಾಹದಲ್ಲಿ ಹೇಳಿದರೆ ಅದು ನನ್ನದು. ಆ ದೋಷಗಳನ್ನು ನನ್ನಲ್ಲಿ ಬಿಡಿ. ಸತ್ವ ಆ ಭಗವಂತನ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತ ಹೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೀನಿ.